ಯಾಕೆ ಕಾಶಿನ ಅವಿಮುಕ್ತ ಕ್ಷೇತ್ರ ಅಂತ ಕರೀತಾರೆ? ಕಾಶಿ ಅಂದ್ರೇನೆ ದಿ ಸೆಲ್ಫ್ ಇಲ್ಯುಮಿನೇಟಿಂಗ್ ಎನರ್ಜಿ ಅಂತ. ನಾನು ನನ್ನ ಎಲ್ಲ ಹಂತಗಳ ಭಯವನ್ನ ಬಿಟ್ರೆ, ಅಜ್ಞಾನವನ್ನ ಬಿಟ್ರೆ, ಯಾವ ಪರಮಾನಂದವನ್ನ ನಾನು ಸೇರ್ತೀನೋ ಆ ಅನುಭವವೇ ಕಾಶಿ. ಆನಂದವನ್ನ ಹೀಗಿದೆ ಅಂತ ಹೇಳ್ಬೋದಷ್ಟೇ, ಬಟ್ ಹೀಗೆ ಅಂತ ನಿಖರವಾಗಿ ಯಾರು ಹೇಳಕ್ಕಾಗಲ್ಲ. ಅದೇ ಕಾಶಿ. 450 ದೇವಸ್ಥಾನಗಳು ನಿಮಗೆ ಅಡಿ ಅಡಿಗೂ ಸಿಗುತ್ತೆ ಅಂದ್ರೆ ಅದು ಕಾಶಿಲಿ ಮಾತ್ರ. ಆಶ್ಚರ್ಯ ಅನ್ನಿಸ್ಬೋದು ನಿಮಗೆ. ಯಾವಾಗ ಇದು ಸೃಷ್ಟಿಯಾಗಕ್ಕೆ ಶುರು ಆಯ್ತೋ, ಅದು ದೇವಸ್ಥಾನದ ರೀತಿ ಮಾರ್ಪಾಡಾಗಿ ಅಲ್ಲೊಂದು ದೈವಿಕ ಅನುಭವಗಳಾಯ್ತೋ, 72,000 ದೇವಸ್ಥಾನಗಳಿತ್ತು. ಅಂಡ್ ಆ 72,000 ಇಂದ ಒಂದು ಸೀಕ್ರೆಟ್ ಇದೆ. ಶಿವಲಿಂಗನ ಮೇಲೆ ನಡೀತಾ ಇದೀವಾ, ಬೇರೆ ಎಲ್ಲೂ ಜಾಗನೇ ಇಲ್ವಾ ಕಾಲಿಡಕ್ಕೆ ಅನ್ನೋ ರೀತಿಯಲ್ಲಿ ದೇವಸ್ಥಾನಗಳಿತ್ತಂತೆ. ಭಗವಂತನ ದೇವಸ್ಥಾನದ ಮುಂದೆನೆ ಸ್ಮಶಾನ, ಹೆಣ ಸುಡ್ತಾರಲ್ಲ. ಶಿವನಿಗೆ ಕೈಲಾಸಕ್ಕೆ ನಾನು ಇದೀನಿ ಅಂತ ಅರ್ಥಕೊಂಡು ಜ್ಞಾನಿಗಳು ಅಥವಾ ಆ ಪರಬ್ರಹ್ಮನ ದರ್ಶನ ಆದವ್ರು ಮಾತ್ರ ಹುಡ್ಕೊಂಡು ಹೋದ್ರೆ, ಯಾರು ಶಿವ ಅಂತ ಏನು ಶಿವ ಅನ್ನೋರು ಮಾತ್ರ ಕಾಶಿಗೆ ಹೋಗ್ತಾರಂತೆ. ಆ ಗಂಗೆಯ ಜ್ಞಾನದ ಧಾರೆಯ ಮೂಲಕ ಅವನು ನಮಗೆ ಹೇಳ್ಕೊಡ್ತಾ ಇದ್ದಾನೆ. ಅದಕ್ಕೆ ನಾವು ಗಂಗೆಯಲ್ಲಿ ಮಿಂದೆದ್ದು ಆ ಸತ್ಯಗಳನ್ನೆಲ್ಲ ನೋಡಿ ಶಿವನ ದರ್ಶನ ಪಡೆದಾಗ ಆ ಅಜ್ಞಾನದ ಎಲ್ಲ ಆ ಗಲೀಜೆಲ್ಲ ಸಂಪೂರ್ಣವಾಗಿ ಶುದ್ಧೀಕರಣ ಆಗಿ ಪರಮ ಸತ್ಯವನ್ನ ಅರ್ಥಕೊಂಡು ಆ ಪರಬ್ರಹ್ಮನ ಆತ್ಮದ ಸಾಕ್ಷಾತ್ಕಾರವನ್ನ ಮಾಡ್ತೀವಿ. ಯಾವುದೋ ಒಂದು ಅನುಭವವನ್ನ ಹುಡ್ಕೊಂಡು ಹೋಗಕ್ಕಿಂತ ನನ್ನ ಒಳಗಡೆ ಇರೋದನ್ನ ಯಾವ್ದನ್ನ ಕಳಿಯಕ್ಕೆ ಬರ್ತಾ ಇದ್ದೀನಿ ಅನ್ನೋದನ್ನ ನಾನು ಕಂಡಿಡ್ಕೊಳ್ಳೋದಿದೆಯಲ್ಲ, ಅದು ಕಾಶಿ ಯಾತ್ರೆ. ನೀನ್ ಮಾಡಿದ ತಪ್ಪಿಗೆ ಇಲ್ಲಿ ಭೈರವ ನಿಂಗೆ ಪನಿಷ್ಮೆಂಟ್ ಕೊಟ್ಟಾಯ್ತು, ಹೋಗು, ಇಲ್ಲಿ ಬರೆ ಬಿದ್ದಿದೆ, ಅಲ್ಲಿ ಬರೆ ಬೀಳಲ್ಲ ಇವಾಗ ನಿನಗೆ ಅಂತಾನು ಹೇಳ್ತಾರೆ. ಸೊ ದಟ್ ಅದಲ್ಲೇ ಫಿಲ್ಟರ್ ಆಗಿ ಈಗ ಹೋಗು, ನೀನ್ ಎಲಿಜಿಬಲ್ ಈಗ ಕಾಶಿ ಒಳಗಡೆ ಹೋಗಕ್ಕೆ ಅಂತ. ಕಾಶಿ ವಿಶ್ವೇಶ್ವರನ ಜ್ಯೋತಿರ್ಲಿಂಗದ ದರ್ಶನ ಪಡೆಯೋ ಅತ್ಯಂತ ವಿಶೇಷವಾದ ವಿಷಯ ಏನಪ್ಪಾ ಅಂದ್ರೆ, ನಮ್ಗೆ ಜ್ಞಾನ ಮತ್ತು ವೈರಾಗ್ಯ ಈ ಎರಡೂ ಅನುಭವಗಳನ್ನ ಒಂದೇ ಸ್ಥಳದಲ್ಲಿ ಆಳವಾಗಿ ಅರ್ಥ ಮಾಡ್ಕೊಳ್ಳುವಂತಹ ಒಂದು ಪುಣ್ಯ ಲಭ್ಯ ಆಗತ್ತೆ. ಕಾಶಿಲ್ ಸತ್ರೆ ನಿಮಗೆ ಮೋಕ್ಷ ಸಿಗತ್ತೆ ಅಂತ ಅಂದ್ರೆ ಏನು? ಕಾಶಿಲ್ ಸತ್ರನೇ ಯಾಕದು? ಡೈರೆಕ್ಟ್ ಆಗಿ ನೀವು ಕೇಳೋದಾದ್ರೆ ಹೌದು, ಸಿಗತ್ತೆ ಮೋಕ್ಷ. ಯಾಕೆ ಸಿಗಲ್ಲ? ನಾನು ಕೇವಲ ದೇಹ ಮಾತ್ರ ಅನ್ನೋ ಭ್ರಮೆಯಿಂದ ಹೊರಗಡೆ ಬಂದಾಗ ಮೋಕ್ಷ ಸಿಗೋದಿಲ್ಲ. ವಿಚಿತ್ರವಾದಂತ ಜನರಿರ್ತಾರೆ ಕಾಶಿಲಿ. ಅಗೋರಿಗಳಾಗ್ಬೋದು, ಸಾಧು ಸಂತರು ಈ ಹೆಣಗಳ ಮೇಲೆ ಕುತ್ಕೊಂಡು ಸಾಧನೆ ಮಾಡ್ತಿರ್ತಾರೆ. ಡೈರೆಕ್ಟ್ ಆಗಿ ನಾನು ಸಾವಿನ ಅನುಭವವನ್ನ ಫೇಸ್ ಮಾಡಿದಾಗ, ಸಾವಿಗೆ ಸಂಬಂಧಪಟ್ಟ ಭ್ರಮೆಯ ಮೇಲೆ ಹೋಗಿ ಕೂತು ನಾನು ಅದನ್ನ ಅರ್ಥ ಮಾಡ್ಕೊಳ್ಬಹುದು ಅನ್ನೋದಿದೆಯಲ್ಲ, ಆ ಒಂದು ರಿಯಲ್ ಟೀಚರ್. ನಾವು ಕಾಶಿಗೆ ಹೋದಾಗ ಯಾವ್ಯಾವ ಅನ್ಪ್ರೊಸೆಸ್ಡ್ ಫಿಯರ್ ಇದೆಯೋ, ಅನಾವರಣ ಮಾಡದೇ ಇರುವಂತಹ ಘೋರವಾದ ಭಯ ಮತ್ತು ಕೋಪ, ಹಿಂಸೆ ಇದೆಯೋ, ಅದೆಲ್ಲ ಉಲ್ಬಣ ಆಗಕ್ ಶುರು ಆಗೋಗುತ್ತೆ. ಬಿಕಾಸ್ ದ ಎನರ್ಜಿ ಮೇಟ್ರಿಕ್ಸ್ ಇಸ್ ಲೈಕ್ ದಟ್, ಇಟ್ ವಿಲ್ ಇಂಟಿಮಿಡೇಟ್ ಯು. ಸತ್ತಂತ ಆತ್ಮದ ಕಿವಿಲ್ ಬಂದು ಪರಶಿವ ಮಾತಾಡ್ತಾನೆ ಅಂತ ಅಂತಾರೆ. ಆ ಒಂದು ರಿಸೆಪ್ಟಿವ್ ಸ್ಟೇಟ್ ಅಲ್ಲಿ, ಆ ಓಪನ್ನೆಸ್ ಅಲ್ಲಿ ಶಿವ ಬಂದು ಕಿವಿಯಲ್ಲಿ ಬಿಸಿಬಿಡ್ತಾನೆ ಅಂದ್ರೆ ಏನರ್ಥ? ಕಾಶಿಕಾ ಪುರಾದಿನಾಥ ಕಾಲ ಭೈರವಂಬಜೆ, ಕಾಶಿಕಾ ಪುರಾದಿನಾಥ ಕಾಲ ಭೈರವಂಬಜೆ. ಎಸ್, ರಾಜೇಶ್ ರಿವೀಲ್ಸ್ ನ ಈ ಅದ್ಭುತವಾದಂತ ಪಾಡ್ಕಾಸ್ಟ್ ಗೆ ಸ್ವಾಗತ. ಈಗ ಆಲ್ರೆಡಿ ನಿಮಗೆ ಗೊತ್ತಾಗಿದೆ ನಾವು ಮಾತಾಡ್ತಿರೋದು ಎಸ್ ದಿ ಬಾಸ್, ಎಸ್, ವೆರಿ ಟ್ರೂ, ಪರಮಶಿವನ ಬಗ್ಗೆ. ಅಂಡ್ ಮೊದಲನೇದಾಗಿ ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್ ಪೂರ್ವಿ ಜಯರಾಜ್ ಅವರಿಗೆ. ಥ್ಯಾಂಕ್ ಯು ಸರ್. ವಿಶೇಷವಾಗಿ ಇವತ್ತು ನಾವು ಕಾಶಿ ಬಗ್ಗೆ ಮಾತಾಡ್ತಿದ್ವಿ, ಅದರಲ್ಲೂ ಕಾಶಿ ವಿಶ್ವನಾಥನ ಬಗ್ಗೆ, ಎಲ್ಲದಕ್ಕಿಂತ ಹೆಚ್ಚಾಗಿ ಕಾಶಿಕಾ ಪುರಾದಿನಾಥ ಕಾಲ ಭೈರವನ ಬಗ್ಗೆ ಕೂಡ ಮಾತಾಡ್ತೀವಿ ನಾವು. ಅಂಡ್ ಇವತ್ತು ನಾವು ಶೂಟ್ ಮಾಡ್ತಿರೋದು ಸೋಮವಾರ ಬೆಳಗ್ಗೆ 11 ಗಂಟೆ ಟೈಮ್ ಈಗ. ಅಂಡ್ ನೀವು ತುಂಬಾ ಚೆನ್ನಾಗಿ ಕಾಣ್ತೀರಾ, ನಿಮ್ಮ ಸೀರೆ, ನಿಮ್ಮ ಡಿಸೈನರ್ ಬ್ಲೌಸ್, ನಿಮ್ಮ ಹೂ ಎಲ್ಲಾನು. ಸೋ ನೈಸ್ ಆಫ್ ಯು, ಥ್ಯಾಂಕ್ ಯು. ಆಧ್ಯಾತ್ಮ ಅಂದ್ರೆ ಸಂಭ್ರಮ, ಜ್ಞಾನ ಅಂದ್ರೆ ಆನಂದ. ಅದಿದ್ರೆ ಮಾತ್ರ ನಾವು ಅದನ್ನು ನಿಜವಾಗ್ಲೂ ಅನುಭವಿಸಿದ್ವಿ ಅಂತ ಅರ್ಥ. ಅದರಿಂದ ದೇವರು ಅಥವಾ ದೈವಿಕ ಅನುಭವಗಳು, ಆಚರಣೆ ಅಂದಾಗ ಆ ಸಂಭ್ರಮನ ಮೊದಲು ನಮ್ಮಲ್ಲಿ ಕಾಣ್ಬೇಕು. ಅದರಿಂದ ಡೆಕ್ಟ್ ಅಪ್ ಲೈಕ್ ದಟ್. ವಂಡರ್ಫುಲ್. ನಾನು ಕಳೆದ ವರ್ಷ ಇದೆ ಮಹಾಶಿವರಾತ್ರಿ ಹಬ್ಬದ ದಿನ ಇದಿತ್ತಲ್ಲ ಕುಂಭಮೇಳದ ಕೊನೆಯ ದಿನ ಮಹಾಶಿವರಾತ್ರಿ ಇತ್ತು. ಮಹಾಶಿವರಾತ್ರಿ ದಿನ ಕಾಶಿಲಿದ್ದೆ, ವಿಶ್ವನಾಥನ ದರ್ಶನ ಮಾಡಿದೆ, ಕಾಳಭೈರವನ ದರ್ಶನ ಮಾಡಿದೆ. ಅವಾಗ ಇದೇ ಶರ್ಟ್ ಹಾಕಿದ್ದೆ. ಸೊ ಹಂಗಾಗಿ ನಾನು ಇವತ್ತು ಇದೇ ಶರ್ಟ್ ಹಾಕೊಂಡ್ಬಂದು, ಈಗ ನಾನ್ ನಿಮ್ಗೊಂದು ಹೇಳಿದ್ರೆ ಇದು ಸಿಂಕ್ರಾನಿಸಿಟಿ ಆಗುತ್ತೆ. ನಾನು ಇದೇ ಸಮಯದಲ್ಲಿ ಕಾಶಿಲಿದ್ದೆ, ಕುಂಭಮೇಳದ ಪ್ರತಿಯೊಂದು ಶಾಹಿ ಸ್ಥಾನದಲ್ಲೂ ಇದ್ದೆ.
ಅಂಡ್ ಕಾಸ್ಟ್ಯೂಮ್ ಯಾವ್ದಿತ್ತೋ ನೆನಪಿಲ್ಲ. ಹೌದು, ನಾನು ಎಲ್ಲಾ ಶಾಹಿ ಸ್ನಾನಕ್ಕೂ ಹೋಗಿದ್ದೆ, ನನ್ನ ಅದೃಷ್ಟ ಅದು. ಸೊ ಪ್ರತಿ ಸಾರಿ ನಾವ್ ಅಲ್ಲಿಂದ ಹೋಗಿ ಕಾಶಿಗೆ ಹೋಗಿ ಮತ್ತೆ ಹೋಗೋದು ಆ ತರ ಮಾಡ್ತಾ ಇದ್ದೆ. ಸೊ ಇಟ್ ವಾಸ್ ಅ ಡಿವೈನ್ ಗ್ರೇಸ್, ಯಾವತ್ತೂ ಮರೆಯಕ್ಕಾಗದಿರೋ ಅನುಭವ ಕುಂಭಮೇಳ. ಎಸ್. ಕಾಶಿ ಅಂದ್ರೇನೆ ವಿಶೇಷವಾಗಿ ಹಿಂದೂಗಳಿಗೆ ಅದೊಂದು ಏನಂತ ಹೇಳ್ಬೇಕು, ಆ ಸ್ಥಳದ ಬಗ್ಗೆ, ಆ ಸ್ಥಳದ ಮಹಿಮೆ. ನಾನು ಮೊದಲನೇ ಸಾರಿ ಕಾಶಿಗೆ ಹೋಗೋಕ್ಕಿಂತ ಮುಂಚೆ ಇದೇ ತರ ಆಫೀಸಲ್ಲಿ ಫ್ಲೈಟ್ ಟಿಕೆಟ್ ಬುಕ್ ಮಾಡೋ ಟೈಮಲ್ಲಿ ಅಲ್ಲಿ ನಾನು ಕೆಲಸ ಮಾಡೋ ನನ್ನ ರೇಡಿಯೋಗೆ ಒಬ್ರು ಸ್ಪಿರಿಚುವಲ್ ಒಬ್ರು ಗುರುಜಿ ಬಂದಿದ್ರು. ಓಕೆ. ಅವ್ರಿಗೆ ಹೇಳ್ದೆ ಹೆಂಗಿಂತ ಹೋಗ್ತದೀನಿ ಅಂತ. ಅವ್ರೊಂದು ಮಾತು ಹೇಳಿದ್ರು ನಂಗೆ, ನೀನ್ ಕಾಶಿಗೆ ಹೋಗ್ ಬಂದ್ಮೇಲೆ ಚೇಂಜಸ್ ಆಗತ್ತೆ, ಅದ್ ನಿನಗ್ ಗೊತ್ತಾಗಲ್ಲ, ನಿನ್ನ ನೋಡಿದವ್ರು ಹೇಳ್ತಾರೆ ಅಂತ ಅನ್ಬಿಟ್ಟು. ಎಷ್ಟು ಸತ್ಯವಾದಂತ ಮಾತು ಅಂದ್ರೆ, ನನ್ ಕಾಶಿಲಿ ಮೊದಲನೇ ಬಾರಿಗೆ ಹೋದಾಗ ಏನೋ ಡಿಸ್ಕವರ್ ಮಾಡ್ಬೇಕು, ಖಂಡಿತ ಆ ತರದೆಲ್ಲ ಏನು ಇಟ್ಕೊಂಡಿಲ್ಲ ತಲ್ಲಿ. ಸುಮ್ನೆ ಹೋಗಿದ್ದು, ಏನು ಕಾಶಿ 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 ಅಂತಾರಲ್ಲ ಏನು ಅಂತ. ಬಟ್ ಭಗವಂತ ಒಂದು ಸಾರಿ ಕಾಶಿಗೆ ಹೋಗಂದ್ರೆ ಆ ಕಾಶಿ ಇರ್ತಕ್ಕಂತ ಆ ಸ್ಥಳದ ಮಹಿಮೆನೆ ಹಾಗೆ. ಈಗ ಕಾಶಿನ ಅವಿಮುಕ್ತ ಕ್ಷೇತ್ರ ಅಂತ ಕರೀತಾರೆ. ಕಾಶಿ ಹೇಗ್ ಹುಟ್ಟಿತು ಅಥವಾ ಹೇಗ್ ಕೊನೆ ಆಗತ್ತೆ, ಈ ಕಾಶಿ ಅನ್ನೋದಕ್ಕೆ ಹುಟ್ಟು ಇಲ್ಲ ಸಾವು ಇಲ್ಲ ಆ ಸ್ಥಳಕ್ಕೆ. ವಿಶೇಷವಾಗಿ ಈ ಒಂದು ಕಲ್ಕಿ ಅಂತ ಒಂದು ಸಿನಿಮಾ ಬಂತು ಪ್ರಭಾಸ್ ಅವ್ರದ್ದು. ಅದ್ರಲ್ಲಿ ಹೇಳ್ತಾರೆ, ಇಡೀ ಪ್ರಪಂಚನೇ ಹೊಟ್ಟೋದ್ರು ಕೂಡ ಕಾಶಿ ನಗರ ಇತ್ತು ಅಂತ. ಆ ಸಿನಿಮಾಲಿ ಶುರುವಾಗೋದೇ ಕಾಶಿಯಿಂದ. ಯಾಕೆ ಕಾಶಿನ ಅವಿಮುಕ್ತ ಕ್ಷೇತ್ರ ಅಂತ ಕರೀತಾರೆ? ಎಸ್, ಮೊದಲನೇದಾಗಿ ಈ ಒಂದು ಅವಕಾಶವನ್ನ ದೊರಕಿಸ್ಕೊಟ್ಟ ನಿಮ್ಮ ಆಧ್ಯಾತ್ಮಿಕ ಅನುಭವಕ್ಕೆ ಶರಣಾರ್ಥಿ. ಎಷ್ಟು ಆನಂದ ಬರುತ್ತೆ. ಕಾಶಿ ಅನ್ನೋ ಪದದಲ್ಲೇನೆ ಬೆಳಕಿನ ಅನುಭವ ಬರುತ್ತೆ. ನಾವು ಕಾಶಿಯನ್ನ ಅರ್ಥ ಮಾಡ್ಕೊಳ್ಬೇಕು ಅಂದ್ರೆ ಮೊದಲು ನಮ್ಮ ಒಳಗಡೆ ಇರೋ ಬೆಳಕಿನ ಅನುಭವ ನಮ್ಮ ಹೃದಯದಲ್ಲಿ ಆಗಬೇಕು. ಯಾಕಂದ್ರೆ ಕಾಶಿ ಅಂದ್ರೇನೆ ದ ಸೆಲ್ಫ್ ಇಲ್ಯುಮಿನೇಟಿಂಗ್ ಎನರ್ಜಿ ಅಂತ. ಆ ಬೆಳಕು, ಆ ಅಂತರ್ ಬೆಳಕನ್ನೇ ಕಾಶಿ ಅಂತ ನಾವು ಕರಿತೀವಿ. ಇಲ್ಲಿ ಕಾಶಿ ಅಂದ್ರೆ ಒಂದು ದೇವಸ್ಥಾನ ಅನ್ನೋ ಒಂದು ಲಿಮಿಟೆಡ್ ರೀತಿಯಲ್ಲಿ ಖಂಡಿತ ನಾವು ನೋಡ್ಲೇಬಾರ್ದು. ಯಾಕಂದ್ರೆ ಕಾಶಿ ಅನ್ನೋದು ನನ್ನ ಬೆಳಕಿನ ಪರಿಚಯವನ್ನ ನನಗೆ ಮಾಡಿಸುವಂತ ಅನುಭವ. ಅದು ಒಂದು ಪುಣ್ಯ ಕ್ಷೇತ್ರಕ್ಕಿಂತ ಹೆಚ್ಚಾಗಿ ನಾನು ನನ್ನ ಎಲ್ಲ ಹಂತಗಳ ಭಯವನ್ನ ಬಿಟ್ರೆ, ಅಜ್ಞಾನವನ್ನ ಬಿಟ್ರೆ, ವ್ಯಾಮೋಹವನ್ನ ಬಿಟ್ರೆ, ಯಾವ ಪರಮಾನಂದವನ್ನ ನಾನು ಸೇರ್ತೀನೋ, ತಲುಪ್ತೀನೋ ಆ ಅನುಭವವೇ ಕಾಶಿ. ನಾವಿಲ್ಲಿ ಒಂದು ಜಾಗಕ್ಕೆ ಅದು ಸೀಮಿತವಾಗಿ ನೋಡಿದಾಗ ನಮಗೆ ಅದು ಬೇರೆ ಕ್ಷೇತ್ರಗಳ ತರ ಅದು ಒಂದು ಕ್ಷೇತ್ರ ಅಂತ ಅನ್ಸುತ್ತೆ. ಆದ್ರೆ ಯಾವ ಕ್ಷೇತ್ರದಲ್ಲಿ ಅನುಭವ ಸಹಜವಾಗಿ ನನ್ನೊಳಗೆ, ಅವ್ರು ನಿಮ್ಮ ಗುರುಜಿಗಳು ಹೇಳ್ದಾಗೆ ಸಹಜವಾಗಿ ನಿನ್ನಿಂದ ಅದು ಪ್ರಕಟ ಆಗತ್ತೋ ಆ ಕ್ಷೇತ್ರವೇ ಕಾಶಿ ಅಂತ ಹೇಳ್ತೀವಿ. ಇನ್ನು ಇಲ್ಲಿ ಇದಕ್ಕೆ ಆದಿ ಇಲ್ಲ, ಅಂತ್ಯ ಇಲ್ಲ ಅಂತೆಲ್ಲ ಯಾಕೆ ಹೇಳ್ತಾರೆ, ಯಾಕೆ ಇದನ್ನ ಈ ಆನಂದದ ಸ್ಥಿತಿ ಅಂತ ಹೇಳ್ತಾರೆ ಅಂದ್ರೆ, ಒಮ್ಮೆ ನಾವು ಸೂಕ್ಷ್ಮವಾಗಿ ಗಮನಿಸಿದ್ರೆ ಯಾರೇ ಕಾಶಿಗೆ ಹೋಗಿರೋರು ಅಂದ್ರೆ, ನಾವು ಮೊದಲನೇ ಹಂತದಲ್ಲಿ ಫಿಸಿಕಲಿ ಅಲ್ಲಿರೋ ಆ ಜಾಗವನ್ನೇ ಅಂತ ನೋಡೋಣ. ಆದ್ರೆ ಅದನ್ನ ಮೀರಿ ಆ ಒಳ ಅರ್ಥವನ್ನ ನೋಡಿದಾಗ ವಾಸ್ತವದಲ್ಲಿ ಕಾಶಿ ಹೇಗೆ ನಾವೇ ಆಗಿದ್ದೀವಿ, ನಮ್ಮಲ್ಲೇ ಇದೆ ಅನ್ನೋದು ನಮಗೆ ಹಂತವಾಗಿ ಗೊತ್ತಾಗತ್ತೆ. ಆದ್ರೆ ಈ ಎಲ್ಲ ಭಯವನ್ನ, ಅಜ್ಞಾನವನ್ನ, ಹಂತವಾದ ಆ ನಿಗೂಢತೆಯನ್ನ, ದ್ವಂದ್ವವನ್ನ ಬಿಡ್ತಾ ಹೋದ್ರೆ ಅಲ್ಟಿಮೇಟ್ಲಿ ಉಳಿಯುವಂಥದ್ದು ಆ ಪರಮಾನಂದದ ಸ್ಥಿತಿ. ಆದ್ರಿಂದ ಆನಂದವನ್ನ ದಯಪಾಲಿಸುವಂತ ಸ್ಥಳ ಅದು. ಅಷ್ಟೇ ಅಲ್ಲ, ಆ ಸ್ಥಳಕ್ಕೆ ಕಾಲಿಟ್ಟಾಗ ಆ ಸ್ಥಳ ನಮ್ಮನ್ನು ಬಿಡಲ್ವಂತೆ, ನಾವು ಆ ಸ್ಥಳವನ್ನ ಬಿಡೋದಿಲ್ವಂತೆ. ಮತ್ತೆ ಹೋಗ್ತಾ ಇರ್ತೀವಿ. ಕಾಶಿಗೆ ಒಂದೇ ಬಾರಿ ಬರಕ್ ಆಗೋದೇ ಇಲ್ಲ ಅಂತ ಎಷ್ಟೋ ಜನ ಹೇಳ್ತಾರೆ. ಸೊ ಆ ಥರದ ಅನುಭವನ ಯಾವ್ದಾದ್ರೂ ಕ್ಷೇತ್ರ ಕೊಡ್ತಾ ಇದ್ರೆ, ಸಾಕ್ಷಾತ್ ಶಿವನೇ ಬಂದು ಮಾರ್ಗದರ್ಶನ ಕೊಡುವಂತಹ ಜಾಗ ಯಾವ್ದಾದ್ರೂ ಇದ್ರೆ, ಸಾಕ್ಷಾತ್ ಶಿವನೇ ಬಂದು ನಮಗೆ ಕಿವಿಯಲ್ಲಿ ರಹಸ್ಯಗಳನ್ನ ಹೇಳಿ ಈ ಭವಬಂಧನದಿಂದ ಮುಕ್ತಿಗೊಳಿಸಿ, ಮುಕ್ತಿ ಮೋಕ್ಷ ಅಂದ್ರೆ ಏನು ಅನ್ನೋ ನಿಜವಾದ ಅರ್ಥವನ್ನ ತೋರಿಸುವಂತ ಯಾವ್ದಾದ್ರೂ ಆ ಸಾಕ್ಷಿಯಾಗಿ ನಾವೇ ಅದರ ಅನುಭವಿಸುವ ಆ ಅಮೋಘವಾದ ಅನುಭವನ ಕೊಡೋ ಸ್ಥಳ ಯಾವ್ದಾದ್ರೂ ಇದ್ರೆ ಅದು ಕಾಶಿ. ಆ ಅಂತರ್ ಬೆಳಕಿನ ಅನುಭವದಿಂದ ನಾವು ನೋಡಿದಾಗ ಅಷ್ಟು ಪರಮಾನಂದ ಆಗುತ್ತೆ. ಅದರಿಂದ ಇದಕ್ಕೆ ಯಾವುದೇ ರೀತಿ ಸೀಮೆ ಇಲ್ಲ, ಇದು ಶುರು ಇಲ್ಲ, ಅಂತ್ಯ ಇಲ್ಲ, ಇದನ್ನ ತಿಳ್ಕೊಳ್ಳುವಂತ ರಹಸ್ಯವನ್ನ ನಾನೆಲ್ಲ ತಿಳಿದೀನಿ ಅನ್ನೋದಕ್ಕೆ ಸಾಧ್ಯ ಇಲ್ಲ, ಅಥವಾ ಶಿವ ಇಲ್ಲೇ ಇದ್ದಾನೆ ಅಂತ ಹೇಳಕ್ಕೂ ಆಗಲ್ಲ, ಎಲ್ಲಾ ಕಡೆ ಸರ್ವವ್ಯಾಪಿಯಾಗಿದ್ದಾನೆ ಅಂತ. ಹೀಗೆ ಅಸಂಖ್ಯಾತ ರೀತಿಯಲ್ಲಿ ನಾವು ಅನುಭವನ ಹೇಳ್ತಾ ಹೋಗಬಹುದು. ನೀವಾಗ್ಲೇ ಹೇಳ್ದಂಗೆ ಏನ್ ಹೇಳೋದು, ಡೆಫಿನೆಟ್ಲಿ ವಿ ಫಾಲ್ ಶಾರ್ಟ್ ಆಫ್ ವರ್ಡ್ಸ್. ಯಾಕಂದ್ರೆ ಆನಂದವನ್ನ ಹೀಗಿದೆ ಅಂತ ಹೇಳ್ಬೋದಷ್ಟೇ, ಬಟ್ ಹೀಗೆ ಅಂತ ನಿಖರವಾಗಿ ಯಾರು ಹೇಳಕ್ಕಾಗಲ್ಲ. ಅದೇ ಕಾಶಿ. ಕಾಶಿ ಈಗ ನೀವು ಹೇಳ್ದಂಗೆ, ಈಗ ಕಾಶಿ ಹೇಗೆ ಅಂದ್ರೆ, ಈಗ ಸಣ್ಣ ಗಲ್ಲಿಗಳು, ನೀವು ದೇವಸ್ಥಾನ ಬಿಟ್ಟು ಊರಲ್ಲೆಲ್ಲ ಹೋಗ್ಬೇಕು ಅಂದ್ರು ನೀವು ಕಾರ್ಗಿರ್ ಎತ್ಕೊಂಡು ಸುತ್ತೀನಿ ಅಂದ್ರೆ ನಮ್ಮ ಪ್ರಾಣ ಆಗಲ್ಲ, ಅಲ್ಲಿ ಖಂಡಿತ ಆಗಲ್ಲ. ನಿಮಗೆ ಸಣ್ಣ ಗಲ್ಲಿಗಳು,
ಅಂಡ್ ವಿಪರೀತ ಹೌದು. ಜನ ಹೇಗೆ ಅಂದ್ರೆ, ಬಟ್ ಇಷ್ಟೆಲ್ಲ ಏನಿದ್ರು ಕೂಡ ಯಾವುದೇ ನೀವು ಕಾಶಿಲಿ ಆ ಅದು ಮಾತಲ್ಲಿ ಹೇಳಕ್ಕಾಗಲ್ಲ ಅಂತ ಒಂದು ಅದು ಅನುಭವಿಸೋರಿಗೆ ಮಾತ್ರನೇ. ದಯವಿಟ್ಟು ಪಾಡ್ಕಾಸ್ಟ್ ನೋಡ್ತಿರೋರಲ್ಲಿ ಒಂದು ಮನವಿ, ನಾನು ಇದೇ ತರ ಮುಂಚೆ ನನ್ನ ತಲೆಯಲ್ಲಿ ಹೇಗಿತ್ತು ಅಂದ್ರೆ, ಕಾಶಿ ಅಂದ್ರೆ ಏನೋ ವಯಸ್ಸಾದ್ಮೇಲೆ ಹೋಗೋದಂದ್ರೆ ಏನೋ ಅಂತಾರಲ್ಲ, ಅದೇನೋ ಹೌದು. ಅದೇನೋ ಊರ್ ಬಿಡ್ತು ಸಮಥಿಂಗ್ ಏನೋ ಅಂತಾರೆ, ಹೌದು. ಅಂದ್ರೆ ಕಾಶಿಲಿ ಹೋಗಿ ಸಾಯ್ಬೇಕು ಹೌದು. ಅಂತನೋ, ಹೌದು. ಅಥವಾ ಹ್ಮ್. ಕೊನೆಗಾಲಕ್ಕೆ ಕಾಶಿ ಹೋಗ್ಬೇಕು, ಹೌದು. ನೀವು 70-80 ವರ್ಷ ಆದ್ಮೇಲೆ ವೈರಾಗ್ಯ ಬಂದಾಗ ಹೋಗುವಂತ. ಕಾಶಿ ನೋಡ್ಬೇಕು, ವಯಸ್ಸಾದವ್ರಿಗೆ ಮಾತ್ರ ಕಾಶಿ ಅದು ಇದು ಅಂತ. ಬಟ್ ಅಲ್ಲ, ಕಾಶಿಲಿ ನೀವು ಒಂದು ಅಣುಲಿ ನೀವು ಭಗವಂತನ ನೋಡ್ತೀರ. ನೀವು ಅದ್ ಹೇಗೆ ಅಂದ್ರೆ, ಕಾಶಿಲಿ ನೀವು ಗಮನಿಸಿದ್ರೆ, ಈಗ ಮೊದಲನೇದಾಗಿ ಕಾಶಿಗೆ ಹೋದ ತಕ್ಷಣ ನೀವು ಕಾಲಭೈರವನ ದರ್ಶನ ಮಾಡಬೇಕು. ಅದಾದ್ಮೇಲೆ ನಿಮ್ಗೆ ಗಂಗಾ ನದಿ, ವಿಶ್ವೇಶ್ವರನ ದೇವಾಲಯ, ಶಕ್ತಿಪೀಠ, ವಿಶಾಲಾಕ್ಷಿ ಅಮ್ಮನ ದೇವಸ್ಥಾನ ಎಲ್ಲ ಇದೆ. ಆದ್ರೆ ಕಾಶಿಲಿ ಇನ್ನೊಂದೇನು ಅಂದ್ರೆ, ನಿಮಗೆ ಪ್ರತಿಯೊಂದು 100 ಮೀಟರ್ಸ್ಗೂ ಒಂದು ದೇವಸ್ಥಾನ ಸಿಗುತ್ತೆ. ಆ ಕಾಶಿ ಎಂಟೈರ್ ಸಿಟಿ ಏನಿದೆಲ್ಲ, ಆ ಸಿಟಿಲೇ ನಿಮಗೆ ಒಂದು 400-450 ದೇವಸ್ಥಾನಗಳಿದೆಯಂತೆ. ಯಾಕೆ ಇಷ್ಟು ದೇವಸ್ಥಾನಗಳು ಒಂದೇ ಒಂದು ಕ್ಷೇತ್ರದಲ್ಲಿ? ಬಹುಶಃ ನನಗೆ ಗೊತ್ತಿದ್ದಂಗೆ, ಕರೆಕ್ಟ್ ಮೀ ಇಫ್ ಐ ಆಮ್ ರಾಂಗ್, ಭಾರತದಲ್ಲೇ ಇರ್ತಕ್ಕಂಥ ಒಂದು ಕ್ಷೇತ್ರದಲ್ಲಿ, ಒಂದು ಪುಣ್ಯ ಕ್ಷೇತ್ರದಲ್ಲಿ ಇಷ್ಟರ ಮಟ್ಟಿಗೆ 450 ದೇವಸ್ಥಾನಗಳು ನಿಮಗೆ ಅಡಿಗೂ ಸಿಗುತ್ತೆ ಅಂದ್ರೆ ಅದು ಕಾಶಿಲಿ ಮಾತ್ರ. ಯಾಕದು ನಿಮ್ಗೆ ಅಲ್ಲಿ ಕಾಶಿಲಿ? ಎಸ್, ಇದಕ್ಕೆ ತುಂಬಾ ರೋಚಕವಾದ ಕಥೆ ಇದೆ ಸರ್. ಇದೆ. ಸೊ ಒಮ್ಮೆ ಶಿವ ಮತ್ತು ಪಾರ್ವತಿ ಕೈಲಾಸ ಪರ್ವತದಲ್ಲಿ ನಾವು ಒಂದು ಸುಂದರವಾದ ಸ್ಥಳದಲ್ಲಿ ಹೋಗಿ ಇರೋಣ ಅಂತ ಹೇಳಿ ಕಾಶಿ ಅವ್ರ ಗಮನಕ್ಕೆ ಬರುತ್ತೆ. ಅಲ್ಲಿರೋ ರಾಜ ಆಯ್ತು ಅಂತ ಶಿವನಿಗೆ ಜಾಗ ಮಾಡ್ಕೊಡ್ತಾರೆ. ಬಟ್ ಏನಾಗುತ್ತೆ, ಎಲ್ಲರೂ ಶಿವನ್ ನೋಡಕ್ ಬರ್ತಿರ್ತಾರೆ. ಸೊ ಪಾಪ ರಾಜನ ಮರ್ಯಾದೆ ಕಮ್ಮಿ ಆಗ್ತಾ ಇರುತ್ತೆ. ಅದನ್ನ ನೀವು ಹೋಗಿ ಬೇಡ ಇಲ್ಲಿರೋದು ಅಂತ ಕಳಿಸ್ಬಿಡ್ತಾರೆ. ಬಟ್ ಶಿವನಿಗೆ ಮತ್ತೆ ಮತ್ತೆ ಎಳಿತಾ ಇರುತ್ತಂತೆ, ನಾನು ಕಾಶಿಗೆ ಹೋಗ್ಬೇಕು ಅಂತ. ಹೇಗಾದ್ರೂ ಮಾಡಿ ರಾಜನ ಮನ ಒಲಿಸ್ಬೇಕಲ್ಲ, ಅದಕ್ಕೊಂದಷ್ಟು ದೂತರನ್ನ ಕಳಿಸ್ತಾರಂತೆ, ಹೋಗಿ ಅವ್ರಿಗೆ ಒಪ್ಪಿಸಿ ಅಂತ. ದೂತರು ಹೋಗಿ ಆ ಕಾಶಿಲಿರೋ ಸೌಂದರ್ಯ ಅದನ್ನೆಲ್ಲ ನೋಡಿ ಅವ್ರು ಅಲ್ಲೇ ಉಳ್ಕೊಂಡ್ಬಿಡ್ತಾರೆ, ಹಿಂದಿರುಗಿ ಬರೋದೇ ಇಲ್ಲ. ಅಯ್ಯೋ ಏನ್ ಹೀಗಾಗೋಯ್ತು ಅಂತ ಒಂದು 64 ದೈವಿ ಕನ್ನಿಕೆಯರನ್ನ ಕಳಿಸ್ತಾರಂತೆ. ನೀವು ಏನ್ ಮಾಡಿ ಅಂದ್ರೆ, ಅಲ್ಲಿ ದೋಷ ಹುಡುಕಿ, ರಾಜ ಸರಿಯಾಗಿ ಮಾಡ್ತಾ ಇಲ್ಲ, ಅದು ಮಾಡ್ತಾ ಇಲ್ಲ, ಇದು ಮಾಡ್ತಾ ಇಲ್ಲ, ಅದರಿಂದ ನೀವು ಸರಿ ಹೋಗಲ್ಲ, ನಮ್ಗೆ ಬೇರೆ ಯಾರಾದ್ರೂ ಬರ್ಬೇಕು ಅಂತ ಆ ಥರ ಏನಾದ್ರು ದೋಷ ಹುಡ್ಕೊಂಡು ನನ್ ಕರೀರಿ, ಅವಾಗ ನಾನು ಬಂದು ಸೇರ್ಕೊಳ್ತೀನಿ ಅಂತ. ಬಟ್ ಅವ್ರಲ್ಲಿ ಹೋಗಿ ಎಷ್ಟು ಮೈ ಮರ್ತು ಬಿಡ್ತಾರೆ ಆನಂದದಲ್ಲಿ ಅಂದ್ರೆ, ಅವರು ಅಲ್ಲೇ ಉಳ್ಕೊಂಡ್ಬಿಡ್ತಾರಂತೆ. ಅಯ್ಯೋ ಏನ್ ಇವ್ರು ಹೀಗೆ ಹೋದವ್ರು ಬರ್ಲೇ ಇಲ್ವಲ್ಲ ಅಂತ. ಸರಿ, ನಾನು ತುಂಬಾ ಆಪ್ತರಾದ ಗಣರನ್ನ ಕಳಿಸ್ತೀನಿ ಅಂತ ಹೇಳಿ ಕಳಿಸ್ತಾರಂತೆ. ಅವರು, ಓ ಶಿವ, ನಿನ್ನನ್ ಮರೆತು ನಾವು ಒಂದು ಅರಗಳಿಗೇನೂ ಇರಲ್ಲ, ಅಂತದ್ರಲ್ಲಿ ನಾವು ಕಾಶಿಲಿ ಹೋಗಿ ಮೈ ಮರ್ತು ಬಿಡ್ತೀವ? ಇಲ್ಲ, ನಾವಲ್ಲಿ ಹೋಗಿ ನಮ್ ಕೆಲಸ ಮುಗಿಸ್ಕೊಂಡು ಬಂದೇ ಬರ್ತೀವಿ ಇರು ಅಂತ ಹೇಳಿ ಹೋಗ್ತಾರೆ. ಅವ್ರಲ್ಲಿ ಹೋದಾಗ ನಮ್ ಶಿವ ಇಲ್ಲೇ ಇರ್ಬೇಕು, ನಾವ್ ಇಲ್ಲೇ ಇದ್ಬಿಟ್ಟು ದ್ವಾರಪಾಲಕರಾಗಿ ನಿಂತ್ಕೊಂಡ್ಬೇಡ, ಆಮೇಲೆ ಶಿವ ಬರ್ತಾನೆ ಅಂತ ಅವರು ಹಿಂದಿರುಗಿ ಬರಲ್ವಂತೆ. ಅಯ್ಯೋ ಏನಪ್ಪಾ ಇದು ಅಂತ ಸೂರ್ಯನ್ ಕಳಿಸ್ತಾರಂತೆ, ಬ್ರಹ್ಮನ್ ಕಳಿಸ್ತಾರಂತೆ, ಗಣೇಶನ್ ಕಳಿಸ್ತಾರಂತೆ. ಹೋದವರೆಲ್ಲ ಅಲ್ಲೇ ಉಳ್ಕೊಂಡ್ ಬಿಡ್ತಾರೆ. ಕೊನೆಗೆ ವಿಷ್ಣುನ ಕಳಿಸ್ತಾರಂತೆ, ನೋಡಪ್ಪ ನಿನ್ನಿಂದಾನೇ ಮಾಡಕ್ಕಾಗೋದು, ಎಲ್ಲರೂ ನಾನು ಹೇಳಿದ ಟಾಸ್ಕನ್ನೇ ಮರ್ತೋಗ್ಬಿಟ್ಟು ಅಲ್ಲಿ ಅಷ್ಟೊಂದು ಮೈ ಮರ್ತು ಕೂತ್ಕೊಂಡ್ ಬಿಡ್ತಿದ್ದಾರೆ, ನೀನೇನಾದ್ರೂ ಮಾಡ್ಬೇಕು, ನಾನಲ್ಲಿ ಬಂದು ಇರೋ ಹಾಗೆ ಮಾಡ್ಬೇಕು ನೀನು ಅಂತ. ವಿಷ್ಣು ಸರಿ ಅಂತ ಹೋಗ್ತಾರೆ. ಹೋಗಿ ಅಲ್ಲಿ ರಾಜನಿಗೆ ಜ್ಞಾನೋಪದೇಶವನ್ನ ಮಾಡ್ತಾರಂತೆ. ನೀನು ಮುಕ್ತಿ ಹೇಗೆ ಪಡಿಬಹುದು, ಮೋಕ್ಷ ಮಾರ್ಗ ಹೇಗೆ ಅಂತ ಆ ಜ್ಞಾನದ ಅರಿವು ಆತನಿಗೆ ಬಂದಾಗ, ಓಹೋ ನನಗೆ ಈ ಜಾಗದ ಮೇಲೆ ಇನ್ ವ್ಯಾಮೋಹನೇ ಇಲ್ಲ, ಶಿವ ಬಂದಿಲ್ಲಿ ಇರಬಹುದು ಅಂತ ಅವ್ರ ಮನಸ್ಸು ಬದಲಾಗೋಗತ್ತಂತೆ. ಆಗ ಹೋಗಿ ಶಿವ ಅಲ್ಲಿ ಇರ್ತಾರೆ. ಇದು ಒಂದು ಭಾಗದ ಕತೆ, ಆದ್ರೆ ಎಷ್ಟು ರೋಚಕವಾದ ವಿಷಯಗಳು ಇದ್ರ ಜೊತೆಲಿ ಬರುತ್ತೆ. ಕತೆ ರೂಪದಲ್ಲೇ ನೋಡಿದ್ರೇನೆ ನಮ್ಗೆ ಎಷ್ಟು ಜ್ಞಾನ ಸಿಗತ್ತೆ ಅಂದ್ರೆ, ಎಲ್ಲಾ ದೇವತೆಗಳು ಶಿವ ಇಲ್ಲಿದ್ದಾರೆ ಅಂತ ಭೂಮಿನೇ ಒಂದ್ ಕಡೆ ವಾಲ್ಬಿಡ್ತಂತೆ. ಎಲ್ಲ ಹೋಗಿ ಅಲ್ಲಿ ರಕ್ಷಣೆ ಮಾಡ್ಬಿಟ್ರಂತೆ. ಆಮೇಲೆ ಮತ್ತೆ ಮುಂದುವರೆದ ಕತೆ ಇದೆ, ಅದು ಇನ್ನೊಮ್ಮೆ ಮಾತಾಡೋಣ. ಅಂದ್ರೆ ಅಗಸ್ತ್ಯರನ್ನ, ಅಯ್ಯೋ ನೀನು ಒಬ್ಬ ಹೋಗಪ್ಪ ದಕ್ಷಿಣದ ಕಡೆ ಇರೋ, ಇದು ಏನಿದು ಈ ತರ ಇಂಬ್ಯಾಲೆನ್ಸ್ ಆಗೋಗ್ಬಿಡ್ತಾ ಇದೆ ಅಂತ ಹೇಳಿ ಆಮೇಲೆ ಅವ್ರೊಬ್ಬರನ್ನ ಈ ಕಡೆ ಕಳಿಸ್ಕೊಡ್ತಾರೆ ಅಂತ ಕತೆ ಇದೆ. ಆದ್ರೆ ಕಾಶಿಯಲ್ಲಿ ಈಗ ನೀವ್ ಹೇಳಿದ್ರಲ್ಲ ಎಷ್ಟೋ ದೇವಸ್ಥಾನಗಳಿದೆ ಅಂತ ಸರ್, ಬಟ್ ಆಶ್ಚರ್ಯ ಅನ್ನಿಸ್ಬೋದು ನಿಮಗೆ. ಯಾವಾಗ ಇದು ಸೃಷ್ಟಿಯಾಗಕ್ಕೆ ಶುರು ಆಯ್ತೋ, ಅದು ದೇವಸ್ಥಾನದ ರೀತಿ ಮಾರ್ಪಾಡಾಗಿ ಅಲ್ಲೊಂದು ದೈವಿಕ ಅನುಭವಗಳಾಯ್ತೋ, 72,000 ದೇವಸ್ಥಾನಗಳಿತ್ತಂತೆ. 72,000. ಅಂಡ್ ಎಸ್, ಅಂಡ್ ಆ 72,000 ಇಂದ ಒಂದು ಸೀಕ್ರೆಟ್ ಇದೆ. ನಮ್ಮ ದೇಹದಲ್ಲಿ 72,000 ನಾಡಿಗಳೇನಿದೆ, ಆ 72,000 ನಾಡಿಗಳಿಗೆ ಅನುಗುಣವಾಗಿ ಇರುವ ದೇವತೆಗಳು ಅಲ್ಲಿದ್ದರು. ಅಷ್ಟು ಸಾವಿರಾರು ದೇವಸ್ಥಾನಗಳಲ್ಲಿತ್ತು. ಹೆಜ್ಜೆಗೂ ಅಂದ್ರೆ ಶಿವಲಿಂಗನ ಮೇಲೆ ನಡೀತಾ ಇದೀವಾ, ಬೇರೆ ಎಲ್ಲೂ ಜಾಗನೇ ಇಲ್ವಾ ಕಾಲಿಡಕ್ಕೆ ಅನ್ನೋ ರೀತಿಯಲ್ಲಿ ದೇವಸ್ಥಾನಗಳಿತ್ತಂತೆ. ಕ್ರಮೇಣವಾಗಿ ಅದು ಕಮ್ಮಿ ಆಗಿ ಈಗ ಒಂದಷ್ಟು ದೇವಸ್ಥಾನಗಳನ್ನ ನಾವು, ಪ್ರಮುಖವಾದ ದೇವಸ್ಥಾನಗಳನ್ನ ಈಗಲೂ ನೋಡ್ಬಹುದು. ಆದ್ರೆ ಗಮನ ಇಡಿ, ನೀವು ಕಾಲಿಟ್ಟಲ್ಲೆಲ್ಲ
ಯಾವ್ದಾದ್ರೂ ಒಂದು ಯುಗದಲ್ಲಿ ಎಷ್ಟೋ ಸಾವಿರಾರು ವರ್ಷದ ಹಿಂದೆ ಹೆಜ್ಜೆ ಇಟ್ಟಲ್ಲೆಲ್ಲ ಅಲ್ಲಿ ದೇವಸ್ಥಾನ ಇದೆ ಅನ್ನೋದನ್ನ ನಾವು ಮರಿಬಾರ್ದು. ಇನ್ನು ಇದೊಂದು ಸೇಕ್ರೆಡ್ ಜಾಮಿಟ್ರಿ. ಈ ಆರ್ಕಿಟೆಕ್ಚರ್ ನಾವು ನೋಡಿದ್ರೆ ಒಬ್ಬ ಮನುಷ್ಯ ತನ್ನ ದೇಹದಲ್ಲಿ ಅದರ ಒಳಗಡೆ ಪ್ರವೇಶ ಮಾಡಿದಾಗ ಆ ಸಾಮಾನ್ಯ ದೇಹ ಹೇಗೆ ಒಂದು ದೈವಿಕ ಅನುಭವವನ್ನು ತಗೊಂಡು ದೇಹವೇ ಆ ಅರಿವಿನ ಕಡೆಗೆ ಒಂದು ಸೂಪರ್ ಹ್ಯೂಮನ್ ಕೆಪಾಸಿಟಿ ಅಂತ ಹೇಳ್ತೀವಲ್ಲ, ಅದು ಓಪನ್ ಅಪ್ ಆಗಕ್ಕೆ ನೀವು ಹೇಳ್ದಾಗ ಎಷ್ಟು ಅದ್ಭುತವಾಗಿ ಹೇಳಿದ್ರಿ, ಅಣುವಿನಲ್ಲೂ ಅಂದ್ರೆ ನಿನ್ ದೃಷ್ಟಿ ಹೋದ ಕಡೆಯಲ್ಲೆಲ್ಲ ಅಲ್ಲೆಲ್ಲೋ ಒಂದು ಕ್ರಿಮೇಷನ್ ಮಾಡ್ತಾ ಇರ್ತಾರೆ, ರಾಮ್ ಅಂತ ಅಲ್ಲಿ ಹೆಣಗಳನ್ನ ತಗೊಂಡು ಹೋಗ್ತಾ ಇರ್ತಾರೆ. ಅಲ್ಲಿ ನೋಡಿದ್ರೆ ಗಂಗೆ ಹರಿತಿರ್ತಾಳೆ, ಅಲ್ಲಿ ಯಾರೋ ಭಜನೆ ಮಾಡ್ತಿರ್ತಾರೆ, ಅಲ್ಲಿ ಯಾರೋ ಅಸ್ಥಿ ಬಿಡ್ತಾ ಇರ್ತಾರೆ, ಯಾರೋ ದೈವಿಕ ಅನುಭವಗಳನ್ನ ಪಡಿತಾ ಇರ್ತಾರೆ. ಅಲ್ಲಿ ಗಂಗೆಯಲ್ಲಿ ಮಿಂದ್ ಎದ್ದೇಳ್ತಿರ್ತಾರೆ, ದತ್ತಾತ್ರೇಯರು ಬರ್ತಾರೆ ಮಧ್ಯಾಹ್ನ ಅಂತ ಹೇಳಿ ಗುರುಗಳನ್ನ ಆರಾಧನೆ ಮಾಡ್ತಿರ್ತಾರೆ. ಅಂದ್ರೆ ಸುತ್ತ ನೀವ್ ಯಾವ ಕಡೆ ತಿರುಗಿದ್ರು ಯಾವ ಥರದ ಅನುಭವ ಬೇಕು ನಿಮ್ಗೆ, ಈ ಸಂಸಾರದ ಭಯ, ಅಜ್ಞಾನ, ಆ ದ್ವಂದ್ವವನ್ನು ಬಿಡೋಕೆ ಎಲ್ಲವನ್ನೂ ದಯಪಾಲಿಸುವಂತ ಜಾಗ. ಅಂಡ್ ಇಟ್ ಈಸ್ ದ ಬೆಸ್ಟ್ ಸೇಕ್ರೆಡ್ ಜಾಮೆಟ್ರಿ. ಇನ್ಫ್ಯಾಕ್ಟ್ ಅದು ಭೂಮಿ ಮೇಲೆ ಇಲ್ಲ, ಭೂಮಿಯಿಂದ ಮೇಲ್ಭಾಗದಲ್ಲಿದೆ, ಒಂದಷ್ಟಡಿ ಮೇಲಿದೆ, ಅದು ತೇಲ್ತಾ ಇದೆ ಅಂತ ಕೂಡ ಹೇಳ್ತಾರೆ. ದೈವಿಕ ಅನುಭವ ಪಡೆದವರು ಅದು ಭೂಮಿಗೆ ಸಂಬಂಧಪಟ್ಟಿರೋದ್ರಿಂದ ಅದು ಮೇಲಿದೆ, ಪ್ರತಿ ಯುಗದಲ್ಲೂ ಅದಿತ್ತು ಅಂತ ಹೇಳ್ತಾರೆ. ಮತ್ತೆ ಆ ನಗರ ತ್ರಿಶೂಲದ ಆಕಾರದಲ್ಲಿದೆ ಅಂತ ಹೇಳಿ, ತ್ರಿಶೂಲದ ಮೇಲೆ, ತುದಿಯ ಮೇಲೆ ಭಗವಂತ ಅದನ್ನ ಇರಿಸಿದಾನೆ ಅಂತ ಹೇಳ್ತಾರೆ. ಅದರಿಂದ ಅದು ಭೂಮಿಗೆ ಅಂಟ್ಕೊಂಡಿಲ್ಲ ಅಂತ ಕೂಡ ಹೇಳ್ತಾರೆ. ಅಫ್ಕೋರ್ಸ್ ನಾವಲ್ಲಿ ಧ್ಯಾನ ಮಾಡಿ ಅನುಭವವನ್ನು ಪಡೆದಾಗ ಒಂದು ಆಧ್ಯಾತ್ಮಿಕ ಅನುಭವದಲ್ಲಿ ನಾವು ಅದನ್ನ ಗಮನಿಸಬಹುದು ಸೂಕ್ಷ್ಮವಾಗಿ. ಅಂಡ್ ಕೆಲವು ದೇವಸ್ಥಾನಗಳನ್ನ ನಾವು ಗಮನಿಸಿದಾಗ, ಪಾತಾಳದಲ್ಲಿರುವಂತಹ ಲಿಂಗಗಳಿರಬಹುದು, ಹಳೆ ಲಿಂಗಗಳನ್ನ ನೋಡಿದಾಗ ನಮ್ಗೆ ಲೇಯರ್ ಬೈ ಲೇಯರ್ ಕೆಳಗಡೆ ಎಲ್ಲೋ ಒಂದು ಪ್ರಪಾತದಲ್ಲಿ ಲಿಂಗ ಕಾಣಿಸಿದಾಗ ಆ ಬೇರೆ ಬೇರೆ ಲೇಯರ್ಸ್ ಬೇರೆ ಬೇರೆ ಯುಗದಲ್ಲಿ ಇದ್ದಂತಹ ದೇವಸ್ಥಾನಗಳ ಒಂದು ಪ್ರತಿಬಿಂಬ. ಒಳಗೆ ಇನ್ನೂ ಏನಿದೆ, ಹೌದು, ಅಂದ್ರೆ ಅಗದಷ್ಟು ನಿಮ್ಗೆ ಅಗದ ಕಡೆ ಎಲ್ಲ ದೇವಸ್ಥಾನ ಲಿಂಗ ಸಿಗುತ್ತೆ ಅಂತ ಹೇಳ್ತಾರೆ. ಅಲ್ಲಿ ನಮ್ ಕಣ್ಣಿಗೆ ಗೋಚರ ಆಗೋದಕ್ಕಿಂತ ನೀವ್ ಹೇಳಿದಾಗ ಪ್ರತಿ ಗಲ್ಲಿಯಲ್ಲೂ, ಪ್ರತಿ ಉಸಿರಿನಲ್ಲೂ ಅದು ಖಂಡಿತ ಭಾಸ ಆಗುತ್ತೆ. ನಾನು ನಿಮ್ ತರ ಕಾಶಿಗೆ ಹೋಗಕ್ಕಿಂತ ಮುಂಚೆ ಅಯ್ಯೋ ಗಲೀಜಂತೆ, ಗಲ್ಲಿಯಂತೆ, ಓಡಾಡಕ್ ಆಗಲ್ವಂತೆ, ನಾನ್ ಬರಲ್ಲ, ನಾನು ಹೋಗಲ್ಲ ಅಂತ ಹೇಳ್ತಿದ್ದವಳು ಅಲ್ಲಿ ಕಾಲಿಟ್ಟ ಕ್ಷಣದಲ್ಲಿ ಸಾವನ್ನ, ಆ ಬೆಂಕಿಯನ್ನ, ಅಗ್ನಿಯನ್ನ, ಜ್ಞಾನವನ್ನ, ಅದನ್ನ ಯಾವ ತರ ನೋಡ್ತಾರೆ ಅದನ್ನ ಯಾವತ್ತೂ ನಾವು ಈ ಸಾಂಸಾರಿಕ ಜೀವನದಲ್ಲಿ ಆ ದೃಷ್ಟಿಕೋನದಲ್ಲಿ ನೋಡೋಕೆ ಸಾಧ್ಯನೇ ಇಲ್ಲ. ಅಲ್ಲಿ ಹೋದ ತಕ್ಷಣ ಅಂದ್ರೆ ಇಟ್ ಇಸ್ ಇಂಡೀಡ್ ರಿಯಲ್. ಒಂದು ನಾರ್ಮಲ್ ಬಾಡಿ ಒಂದು ಸೂಪರ್ ಹ್ಯೂಮನ್ ಕೆಪಾಸಿಟಿನ ತಗೊಂಡ್ಬಿಡ್ತೇನೋ ಅಂತ ಖಂಡಿತವಾಗಿಯೂ ಅನ್ಸುತ್ತೆ. ಆದ್ರಿಂದ ಅಲ್ಲಿ ಕೇವಲ ನೂರಾರಲ್ಲ, ಹೆಜ್ಜೆ ಹೆಜ್ಜೆಯಲ್ಲೂ ಸಾವಿರಾರು ದೇವಸ್ಥಾನಗಳು ನಿಮಗೋಸ್ಕರ ಕಾಯ್ತಾ ಇದೆ. ಯಾವುದು ನಿಮಗೆ ಆ ಕ್ಷಣದಲ್ಲಿ ತೆರೆಯುತ್ತೋ ಅದೇ ನಿಮ್ಮನ್ನ ಕೈ ಬೀಸಿ ಕರೆಯುತ್ತೆ. ಕಾಶಿ ವಿಶ್ವನಾಥನ ಅಂತೂ ಆತನ ದರ್ಶನ ಪಡೆದೇ ಪಡಿತೀವಿ, ಕಾಲಭೈರವನ ರಕ್ಷಣೆ ಪಡಿತೀವಿ, ಅಮ್ಮನವರ ದರ್ಶನ ಪಡಿತೀವಿ. ಆದ್ರೆ ಅದ್ರ ಜೊತೆಯಲ್ಲಿ ಚಿಕ್ಕ ಪುಟ್ಟ ಈ ಥರದ್ದು ಏನೋ ಕರೆದು ಅಲ್ಲೇ ಕೂತ್ಕೋಬೇಕು, ಅದನ್ನೇ ಮಾತಾಡಿಸ್ಬೇಕು ಅನ್ಸುತ್ತೆ. ಅದು ಎಷ್ಟು ಜನ್ಮದ ನಮ್ಮ ಬಂಧನನೋ ಅದು ಗೊತ್ತಿಲ್ಲ. ಎಸ್, ನಮ್ಮಲ್ಲೆಲ್ಲ ಎಷ್ಟು ಅನಿಷ್ಟವಾದಂತ ಕೆಲವು ಪದ್ಧತಿಗಳಿದೆ, ಜಾತಿ ಪದ್ಧತಿಗಳು. ಮನೆ ಒಳಗ್ ಸೇರ್ಸಲ್ವಂತೆ, ಹೊಸ್ಲಕ್ ಸೇರ್ಸಲ್ವಂತೆ, ಅಡಿಗೆ ಮನೆಯೊಳಗ್ ಸೇರ್ಸಲ್ವಂತೆ, ಜಾತಿ ಕೇಳಿ ನೀರ್ ಕೊಡ್ತಾರೆ, ಜಾತಿಗಳಿಂದ ಇಬ್ರು ಪ್ರೀತಿಸಿದ್ರು ಮದ್ವೆ ಆಗಕ್ ಬಿಡಲ್ಲ, ಜಾತಿ ಜಾತಿ ಮಡಿ ಮೈಲ್ಗೆ ಅಸಹ್ಯ, ಎಂತ ಕೆಟ್ಟ ಪದ್ಧತಿಗಳೆಲ್ಲ ನಮ್ ಸಿಸ್ಟಮ್ ಅಲ್ಲಿದೆ. ನಮ್ಮ ಸಮಾಜ ಹಾಳಾಗಕ್ಕೂ ಹಿಂದಿನಿಂದ ಎಷ್ಟೋ ಜನರ ಪಾಪ ಜಾತಿಯಿಂದ ಅವಮಾನ ಮಾಡೋದಾಗ್ಲಿ, ಅಥವಾ ಏನೋ ಈ ಮಡಿ ಮೈಲ್ಗೆ ವಿಪರೀತ ಒಂಥರ ಮನುಷ್ಯನ್ ಮುಟ್ಟಿಸ್ಕೊಳಕ್ಕೆ ಅಸಹ್ಯ ಪಡ್ತಾರೆ. ಇವತ್ತಿಗೂ ಅವೆಲ್ಲ ಅಸಹ್ಯ. ಎಷ್ಟೇ ಸೈನ್ಸ್ ವಿಜ್ಞಾನ ಮುಂದುವರೆದ್ರು ಕೂಡ ಜಾತಿ ಕೇಳ್ ಕೂಡ ಯೋಚನೆ ಮಾಡ್ತಾರೆ, ಅಥವಾ ಜಾತಿ ಕೇಳ್ ಕೂಡ ಜಡ್ಜ್ ಮಾಡ್ತಾರೆ, ಅಸಹ್ಯ. ಇಂಥದ್ ಎಲ್ಲದರ ನಡುವೆ ಆ ಪರಶಿವ ಪರಮಾತ್ಮ, ಇಮ್ಯಾಜಿನ್ ಮಾಡ್ಕೊಳ್ಳಿ, ವಿಶ್ವನಾಥನ ದೇವಸ್ಥಾನ ಮುಂದೆ ಗಂಗೆ, ಅಲ್ಲಿ ಸ್ಮಶಾನ, ಶಿವನ ದೇವಸ್ಥಾನದ ಮುಂದೆನೆ ಸ್ಮಶಾನ. 1 ಕಿಲೋಮೀಟರ್ ಇಲ್ಲ, 10 ಕಿಲೋಮೀಟರ್ ಇಲ್ಲ, ಅಂಟ್ಕೊಂಡಿದೆ. ದೇವಾಲಯದ ಮುಂದೆ ಅಂಟ್ಕೊಂಡಿದೆ. ಅಲ್ಲಿ ಹೆಣನ ಸುಡ್ತಾರೆ. ಆ ಹೆಣದ ಏನ್ ಹೊಗೆ ಹೋಗತ್ತಲ್ಲ, ಅದೆಲ್ಲ ಭಗವಂತನ ಮುಂದೆ ಬರುತ್ತೆ. ಭಗವಂತನಿಗೆ ಮೈಲ್ಗೆ ಅಲ್ಲ, ಭಗವಂತನಿಗೆ ಮೈಲ್ಗೆ ಇಲ್ಲ. ಭಗವಂತ ಅದನ್ನ ಯೋಚನೆ ಕೂಡ ಮಾಡಲ್ಲ. ಭಗವಂತನ ಮುಂದೆ ಯಾವುದು ಇಲ್ಲ. ಇದ್ರ ಮಧ್ಯೆ ನಾವೆಲ್ಲ ಸಾಯ್ತೀವಿ. ನನಗೆ ಇದ್ರಲ್ಲೇ ಎಲ್ಲ ಅರ್ಥ ಆಗಿರೋ ಅಂತದ್ರಲ್ಲಿ ಕಾಶಿ ವಿಶ್ವನಾಥ, ಇದು ಏನಿದು ಅಂದ್ರೆ ಭಗವಂತನ ದೇವಸ್ಥಾನದ ಮುಂದೆನೆ ಸ್ಮಶಾನ, ಹೆಣ ಸುಡ್ತಾರಲ್ಲ, ಏನು ಇದ್ರ ಹಿಂದೆ ಇರ್ತಕ್ಕಂಥ? ಇದೊಂದು ಅತ್ಯಂತ ರೋಚಕವಾದ ವಿಷಯ. ಅದಕ್ಕೆ ನಾವು ನಮ್ಮ ಒಳಗಣ್ಣನ್ನು ತೆರೆದಾಗ ಮಾತ್ರ ಅದು ಅನಾವರಣಗೊಳ್ಳೋದು. ಎಂತ ಅದ್ಭುತವಾದ ವಿಷಯವನ್ನ ನೀವು ಜಾತಿಗೆ ಸಂಬಂಧಪಟ್ಟಾಗಿ ಹೇಳ್ತಾ ಬಂದ್ರಿ. ಇನ್ಫ್ಯಾಕ್ಟ್ ಒಂದು ಖಂಡಿತ ನೀವು ಹೇಳಿದ್ದು ನಿಜ.
ಇವತ್ತಿಗೂ ನನ್ನ ಕ್ಲಿನಿಕಲ್ಲಿ ನನ್ನ ಜಾತಿಗೆ ಹಾಗೆ ಮಾಡಿದ್ರು, ಜಾತಿಗೆ ಅಮ್ಮ ಮಾತಾಡ್ಸಲ್ಲ, ನಾನು ಯಾರನ್ನೋ ಮದುವೆ ಆದೆ ಅಂತ ನಂಗೆ ಆಸ್ತಿ ಕೊಟ್ಟಿಲ್ಲ, ಅಥವಾ ನನ್ನನ್ನು ಆಫೀಸಲ್ಲಿ ಈ ಥರ ಟ್ರೀಟ್ ಮಾಡಿದ್ರು. ಅಂದರೆ ಅಷ್ಟು ಓದ್ಕೊಂಡಿರೋ ದೊಡ್ಡ ದೊಡ್ಡ ಕಂಪನಿಗಳಲ್ಲೂ ಅವನು ಆ ಜಾತಿ ಕಣೋ ಈ ಜಾತಿ ಕಣೋ ಅಂತ ಹೇಳಿ ಇಲ್ಲಿ ಟ್ರೀಟ್ ಮಾಡೋ ಸಂಗತಿಗಳು ನಡೀತಾ ಇದೆ. ಆದರೆ ನಾವು ದೇವ್ರನ್ನ ಕಾಣಬೇಕು, ಅಧ್ಯಾತ್ಮ ಅರ್ಥ ಮಾಡ್ಕೊಳ್ಬೇಕು, ಹಾಸ್ಯ ಅಂತ ಅನ್ಸುತ್ತೆ. ಇಲ್ಲಿ ನಾನು ಒಂದು ವಿಷಯವನ್ನ ಹೇಳಲೇಬೇಕು ಸರ್. ಶಿವ ಹೇಗೆ ಅಂತ ತಿಳ್ಕೊಳ್ಳೋದು ಆಸಕ್ತಿ ಪ್ರಾಮಾಣಿಕವಾಗಿದ್ರೆ ನಾವು ಇದ್ರ ಮೂಲಕ ತಿಳ್ಕೊಳ್ಬೋದು. ಈಗ ನಮಗೆ ಕೈಲಾಸ ಇದೆ ಮತ್ತು ಕಾಶಿ ಇದೆ. ಸೊ ತುಂಬಾ ಸಿಂಪಲ್ ಆಗಿ ನಮ್ಮ ಜನಕ್ಕೆ ಅರ್ಥ ಆಗೋ ಥರ ಹೇಳ್ತೀನಿ. ಇಲ್ಲಿ ನೋಡಿ, ಈ ಮುಷ್ಟಿನ ನೋಡಿ, ಇದ್ರ ಒಳಗಡೆ ನಮ್ಮ ಸಂಸಾರ ಇದೆ. ನಮ್ಮ ಆರ್ಥಿಕ ಬೆಳವಣಿಗೆಗೆ ನಮಗೆ ಪಡುವಂತಹ ದುಃಖ, ಆಸೆ, ಭಯ ಇತ್ಯಾದಿ ಇತ್ಯಾದಿ ಮತ್ತು ನಮ್ಮೆಲ್ಲ ಗೋಜುಗೊಂತರಗಳು. ಅದರ ಮೇಲೆ ಒಂದು ಆಧ್ಯಾತ್ಮಿಕ ಅರಿವಿನ ಕೈಲಾಸ ಇದೆ, ಉನ್ನತವಾದದ್ದು, ದೈವಿ ಜ್ಞಾನ ಅಂತ ಇಟ್ಕೊಳ್ಳಿ. ಸೊ ಈ ಮೇಲ್ಭಾಗದ ಅನುಭವ ಕೈಲಾಸ ಆದ್ರೆ ಒಳಗಡೆ, ಅದ್ರ ಒಳಗಡೆನೆ ಆ ಅಸಹ್ಯ, ಗಲೀಜು, ಅಜ್ಞಾನ, ಭಯ, ಆ ಸಂಸಾರ, ಗೋಜು, ಗೊಂದಲ, ಅದ್ರ ಒಳಗಡೆನೆ ಕಾಶಿ ಇರೋದು. ಸೊ ಶಿವನಿಗೆ ಕೈಲಾಸಕ್ಕಿಂತ ಕಾಶಿ ಯಾಕೆ ಇಷ್ಟ ಅಂದ್ರೆ, ಅದು ಅವನ ಮನೆ ಆದ್ರೆ ಇದು ಅವನಿಗೆ ತುಂಬಾ ಇಷ್ಟ ಅಂತೆ. ಅಂದ್ರೆ ಅವನ ಹೃದಯ ಇಲ್ಲಿದೆಯಂತೆ. ಯಾಕೆ ಅಂದ್ರೆ ಕೈಲಾಸಕ್ಕೆ ನಾನು ಇದೀನಿ ಅಂತ ಅರ್ಥಕೊಂಡು ಜ್ಞಾನಿಗಳು ಅಥವಾ ಆ ಪರಬ್ರಹ್ಮನ ದರ್ಶನ ಆದವ್ರು ಮಾತ್ರ ಹುಡ್ಕೊಂಡು ಹೋದ್ರೆ, ಯಾರು ಶಿವ ಯಾರು ಶಿವ ಅಂತ, ಏನು ಶಿವ ಏನು ಶಿವ ಅನ್ನೋರು ಮಾತ್ರ ಕಾಶಿಗೆ ಹೋಗ್ತಾರಂತೆ. ಶಿವ ಏನು, ಯಾಕಂದ್ರೆ ನೀವು ಕೈಲಾಸಕ್ಕೆ ಹೋದ್ರೂ ಶಿವನ್ ದರ್ಶನ ಪಡೆದ್ರೂ ಅವ್ನು ಏನು ಅಂತ ಗೊತ್ತಾಗದೆ ಇದ್ರೆ, ನಾನು ಕೈಲಾಸಕ್ಕೆ ಹೋದೆ ಅಂತ ಒಂದು ಈಗೋಲ್ಲಿ ಒಂದು 4 ಪಿಕ್ಚರ್ ತಗೊಂಡ್ ಬರ್ತೀವಿ ಹೊರತು, ಆತ ಏನು ಅಂತ ಅರ್ಥ ಆಗ್ಬೇಕು ಅಂದ್ರೆ ಈ ಸಾವು ಬದುಕು, ನಿನ್ನೆ ಹುಡ್ದೆ ನಾಳೆ ಸಾಯ್ತ್ಯ, ಇವತ್ತು ಬದುಕ್ತಾ ಇದೆಯಲ್ಲ, ಆ ಬದುಕಿನ ರಹಸ್ಯವನ್ನ ತಿಳ್ಕೊಳ್ಳೋಕೆ ಆ ಪ್ರಜ್ಞೆಯಲ್ಲಿ ಶಿವ ರಹಸ್ಯಗಳನ್ನ ಹೆಜ್ಜೆ ಹೆಜ್ಜೆಯಲ್ಲೂ ಅಲ್ಲಿ ತೆರೆದಿಡ್ತಾ ಇದ್ದಾನೆ. ಅದಕ್ಕೆ ಮೊದಲನೇದಾಗಿ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರೋದು, ಸಾವು ಅಸಹ್ಯ ಅಲ್ಲ, ಸಾವು ಭೀಕರ ಅಲ್ಲ, ಸಾವು ಕೊನೆ ಅಲ್ಲ, ಅಥವಾ ಸಾವು ನೀನೇನೋ ಬೇರೆ ಕಡೆ ಹೊಟ್ಟೋಗ್ತೀನಿ ಅನ್ನೋ ಥರದ್ದು ಏನೋ ಒಂದು ಭ್ರಮೆ ಅಲ್ಲ. ಅದನ್ನ ಅರ್ಥ ಮಾಡ್ಕೊಂಡಾಗ ನೀನು ಜೀವಿಸೋದು ಹೇಗೆ ಜಾಗೃತವಾಗಿ ಜೀವಿಸಬಹುದು, ನಿನಗೆ ಸಾವಿನ ರಹಸ್ಯಗಳ ಅರ್ಥ ಆದಾಗ್ಲೇ ನಿನ್ನ ಜೀವನಕ್ಕೆ ಹೆಚ್ಚು ಅರ್ಥ ಬರೋದು ಅನ್ನೋದನ್ನ ಗಂಗೆ, ಗ ಅಂದ್ರೆ ವೇದದಲ್ಲಿ ಜ್ಞಾನ ಅಂತ ಹೇಳ್ತೀವಿ. ಆ ಗಂಗೆಯ ಜ್ಞಾನದ ಧಾರೆಯ ಮೂಲಕ ಅವನು ನಮಗೆ ಹೇಳ್ಕೊಡ್ತಾ ಇದ್ದಾನೆ. ಅದಕ್ಕೆ ನಾವು ಗಂಗೆಯಲ್ಲಿ ಮಿಂದೆದ್ದು ಆ ಸತ್ಯಗಳನ್ನೆಲ್ಲ ನೋಡಿ ಶಿವನ ದರ್ಶನ ಪಡೆದಾಗ ಆ ಅಜ್ಞಾನದ ಎಲ್ಲ, ಆ ಗಲೀಜೆಲ್ಲ ಸಂಪೂರ್ಣವಾಗಿ ಶುದ್ಧೀಕರಣ ಆಗಿ ಪರಮ ಸತ್ಯವನ್ನ ಅರ್ಥಕೊಂಡು ಆ ಪರಬ್ರಹ್ಮನ ಆತ್ಮದ ಸಾಕ್ಷಾತ್ಕಾರವನ್ನ ಮಾಡ್ತೀವಿ. ಆದ್ರಿಂದ ಈ ರಹಸ್ಯನೇ ತಿಳಿದಿಲ್ಲ ಅಂದ್ರೆ ಶಿವ ಏನು ಅಂತಾನೆ ಗೊತ್ತಾಗಲ್ಲ. ಅವನು ಅವ್ನು ನೋಡ್ದೆ ಅಂತ ಅನ್ನಿಸ್ಬಹುದು, ಬಟ್ ಅವನ ಗುಟ್ಟನ್ನ ನಾವು ಅನುಭವಿಸೋಕೆ ಸಾಧ್ಯ ಆಗೋದೇ ಇಲ್ಲ. ಆದ್ರಿಂದ ಸಾಧು ಸಂತರುಗಳು ಕೂಡ ಅಯ್ಯೋ ಇಲ್ಲೇ ಈ ಸಂಸಾರ, ಈಗ ನೀವು ನೋಡ್ಬೋದು ಸರ್, ದೊಡ್ಡ ದೊಡ್ಡ ಕ್ಷೇತ್ರಗಳು ಎಲ್ಲೋ ಕಾಡಲ್ಲಿ, ಎಲ್ಲೋ ದೂರದಲ್ಲಿ, ಬೆಟ್ಟದ ಮೇಲೆ ಪ್ರಶಾಂತವಾದ ವಾತಾವರಣದಲ್ಲಿ ಇರುತ್ತೆ. ಕಾಶಿ ಹಾಗಲ್ಲ. ಅಲ್ಲಿ ಯಾರೋ ಕೂಗ್ತಾ ಇರ್ತಾರೆ, ಹಾರ್ನ್ ಮಾಡ್ತಿರ್ತಾರೆ, ಜಗುಗಲ್ಲಿ 1,00,000 ಅಂಗಡಿ ನಿಮಗೆ ಸಿಗತ್ತೆ, ಕೂಗಾಡ್ತಿರ್ತಾರೆ, ಕಿರ್ಚಾಡ್ತಿರ್ತಾರೆ. ಅಲ್ಲಿ ಮಧ್ಯದಲ್ಲಿ ಯಾರೋ ಓಂ ನಮಃ ಶಿವಾಯ ಅಂತ ಬಡ್ಕೊಳ್ತಿರ್ತಾರೆ, ಇಲ್ಲಿ ಯಾರೋ ಅಳ್ತಾ ಇರ್ತಾರೆ, ಅಲ್ಲಿ ಯಾರೋ ಪಿಂಡ ಪ್ರದಾನ ಮಾಡ್ತಾ ಇರ್ತಾರೆ, ಇಲ್ಲಿ ಯಾರೋ ಎದೆ ಚಚ್ಕೋತಿರ್ತಾರೆ, ಅಲ್ಲಿ ಯಾರೋ ರಾಮ್ ನಾಮ್ ಸತ್ಯ ಅಂತ ಹೋಗ್ತಿರ್ತಾರೆ. ಅಯ್ಯೋ ದೇವ್ರ, ಯಾವ ಎಕ್ಸ್ಪೀರಿಯನ್ಸ್ ಅನ್ನಪ್ಪ ನಾವು ಇಂಟಿಗ್ರೇಟ್ ಮಾಡೋದು ಅಂತ ಅನ್ನಿಸ್ತಿರತ್ತೆ. ಸೊ ಈ ಎಲ್ಲದರ ಮಧ್ಯದಲ್ಲೇ, ಅಂದ್ರೆ ಆ ಸಂಸಾರದ ಗೋಜು ಗೊಂದಲದ ಮಧ್ಯದಲ್ಲೇ ಯಾರು ಸತ್ಯವನ್ನ ಅರಿತೋಕೆ ಬರ್ತಾರೋ ಅವರಿಗೆ ಶಿವನ ದರ್ಶನ ಆಗುತ್ತೆ. ಅದರಿಂದ ಇಲ್ಲಿ ಈ 3 ಆಸ್ಪೆಕ್ಟ್ಗಳು, ಇಟ್ ಇಸ್ ಪಾರ್ಟ್ ಆಫ್ ಸ್ಪಿರಿಚುವಾಲಿಟಿ, ಪಾರ್ಟ್ ಆಫ್ ಲರ್ನಿಂಗ್. ಇದು ಬಿಟ್ಟು ಅಲ್ಲ, ಇದು ಬಿಟ್ಟು ಏನೋ ನಿಗೂಢವಾದದ್ದು ಭಯದಲ್ಲಿ ಖಂಡಿತ ಅಲ್ಲ. ಅದರಿಂದ 3 ಭಾಗಗಳನ್ನ ನಾವು ಜೊತೆಯಲ್ಲಿ ಅರ್ಥ ಮಾಡ್ಕೊಂಡಾಗ ಮಾತ್ರ ನಿನಗೆ ಸೃಷ್ಟಿ ಸ್ಥಿತಿ ಲಯದ ರಹಸ್ಯ ಅರ್ಥ ಆಗತ್ತೆ. ಅದನ್ನ ಮೀರಿ ನಿಂತ್ಕೊಳ್ಳುವಂತಹ ಆ ಮುಕ್ತಿಯ ಅನುಭವ ಆಗತ್ತೆ ಅಂತ ಶಿವ ತುಂಬಾ ಸುಲಭವಾಗಿ ಒಂದು ಕ್ಷೇತ್ರದ ಮೂಲಕ ನಮಗೆ ಎಷ್ಟು ಸುಲಭವಾಗಿ, ಅವನು ಭೋಲೆನಾಥ, ಅವನು ಪೆದ್ದ ಅವನು ಬಾರಪ್ಪ ಶಿವ ಶಿವ ಅಂದ್ರೆ ಅದಕ್ಕೆ ರಾಕ್ಷಸರೆಲ್ಲ ಫಸ್ಟ್ ಓಂ ನಮಃ ಶಿವ ಶುರು ಮಾಡ್ಕೊಂಡ್ಬಿಡ್ತಾರೆ. ಬಿಡ್ತಾನೆ ಅವ್ನು, ಬ್ರಹ್ಮ ತಲೆ ಚಿಚ್ಕೊತಿರ್ತಾನೆ, ನೀನು ಸಿಕ್ದವ್ರಗಳ ಮರ ಕೊಟ್ಬಿಡ್ತೀಯ ಅಂತ. ಅದೇ ತರ ಅಪ್ಪ ಶಿವ ನಂಗೆ ಏನೂ ಗೊತ್ತಿಲ್ಲ, ಶಿವ ನಂಗೆ ಒಂದು ಮಂತ್ರ ಗೊತ್ತಿಲ್ಲ, ನಂಗೆ ಏನೂ ಗೊತ್ತಿಲ್ಲ, ನನ್ಗೆ ಒಂದು ನೀಟಾಗಿರಕ್ಕೂ ಗೊತ್ತಿಲ್ಲ, ನನ್ಗೆ ಏನು ಇದು ಭಕ್ತಿ ಅಂದ್ರೆ ಗೊತ್ತಿಲ್ಲ ಅಂದ್ರೆ ಬಾ ಅಂತ ಹೇಳಿ ಓಡೋಡಿ ಬರೋನವನು. ಅದೇ ನಮ್ಮ ಆತ್ಮದ ಬೆಳಕು. ಅದು ಅಷ್ಟೇ ಪರಿಶುದ್ಧವಾಗಿ, ಅಷ್ಟೇ ಮುಗ್ಧವಾಗಿ, ಅಷ್ಟೇ ಸರಳವಾಗಿ, ಅಷ್ಟೇ ಒಂದು ಸುಲಲಿತವಾಗಿ ನಮ್ಗೆ ಆ ಜ್ಞಾನದಾರಿಯನ್ನು ಕೊಡೋದೇ ಆ ಶಿವನ ಅಂಶ. ಅದೇ ನಮ್ಮ ಆತ್ಮದ ಅಂಶ. ಅದೇ ಆ ಕಾಶಿ ವಿಶ್ವನಾಥನ ಒಂದು ಬನಾರಸ್, ಆ ರಸ ಏನಿದೆ ಅದನ್ನ ಕೊಡುತ್ತೆ. ವಾರಣಾಸಿ ಅಂದ್ರೆ ವರುಣ ಒಂದ್ ಕಡೆ ಹರಿಯುತ್ತೆ, ಇನ್ನೊಂದಿ ಅಸ್ಸಿ ಘಾಟ್ ಅಂತ ಹೇಳ್ತಾರೆ, ನೀವು ಕೇಳಿರ್ಬೋದು, ಅಸ್ಸಿ, ಅದು ಒಂದ್ ಕಡೆ ಹರಿಯುತ್ತೆ. ಅದೆಲ್ಲ ಹೋಗಿ ಸೇರಿ ಗಂಗೆಯಲ್ಲಿ ಒಂದಾಗಿ ಹರಿಯುತ್ತೆ. ಅಂದ್ರೆ ಆ 2 ಆ ವಿಸ್ತಾರವಾದ ವಿಶಾಲವಾದ ಜ್ಞಾನ
ಮತ್ತು ಅಲ್ಲಿ ಪರಮ ಸತ್ಯವನ್ನು ತಿಳಿಸ್ತದೆ. ನೀನು ಒಂದಿನ ಸಾಹಿತ್ಯ ಕಣೋ, ಇದು ಪರ್ಮನೆಂಟ್ ಅಲ್ಲ ಅಂತ ನಮ್ಮ ಅಹನ್ನ ಕತ್ತರಿಸಿ ಬಿಸಾಕುವಂತ ಆ ಘಾಟ್ಗಳ ಮೂಲಕ ಹರ್ಕೊಂಡು ಹೋಗುವಂತ ನೀರು ಎಲ್ಲವೂ ನಮ್ಮನ್ನ ನಿಜವಾದ ಭಕ್ತಿಯ ದರ್ಶನವನ್ನು, ಇಲ್ಲಾಂದ್ರೆ ಭಕ್ತಿ ತೋರಿಕೆ ಮಾಡೋದಕ್ಕೆ ನಮ್ಗೇನ್ ಕಮ್ಮಿ ಇಲ್ಲ. ನಾವೆಲ್ಲರೂ ಓ ಅಂತ ಏನೇನೋ ಹೇಳ್ಕೊಂಡು ಭಕ್ತಿ ಅನ್ಕೊಳ್ತೀವಿ. ಬಟ್ ನಿಜವಾಗ್ಲೂ ನೀನು ಪ್ರಾಮಾಣಿಕವಾಗಿ ಭಕ್ತಿನ ಅರ್ಥ ಮಾಡ್ಕೊಂಡ್ರೆ ನಗ್ನನಾಗಿ ಅಲ್ಲಿ ಹೋಗಿ ಎಲ್ಲ ಅಹಮ್ಮನ್ನು, ಅಜ್ಞಾನವನ್ನು, ಭಯವನ್ನು, ವ್ಯಾಮೋಹವನ್ನು ಬಿಟ್ಟು ಅವನ ದರ್ಶನ ಪಡಿತೀವಿ. ನೀವು ಆಗ್ಲಿ ಈಗ ಅದ್ಭುತವಾದಂತ ಸಾಂಗ್ ಹೇಳಿದ್ರಿ. ಏನ್ ಸರ್ ನಾವು ಕೈಲಾಸಕ್ಕೆ ಹೋಗುವಂದ್ರೆ 2 ಫೋಟೋಗಳು ತಕೊಂಡ್ಬರ್ತೀವಿ ಅಂತ ಅಲ್ವಾ? ಜನ ಅಷ್ಟ್ರ ಮಟ್ಟಿಗೆ ಎಷ್ಟು ಸತ್ಯವಾಗಿ ಹೇಳಿದ್ರಿ. ನೀವು ಸಾಕ್ಷಾತ್ ಆಯ್ತು ಶಿವನ್ ಮನೆ, ಶಿವನೇ ಕರೀಬಹುದು, ಬನ್ನಿ ಕೈಲಾಸಕ್ಕೆ ಅಂತಂದ್ರು ಹೋಗಿ 1-2 ಸೆಲ್ಫಿ ತಗೊಂಡು 1-2 ಸ್ಟೋರಿಗೆ 1-2 ರೆಕಾರ್ಡ್ ಮಾಡ್ಕೊಂಡ್ ಬರ್ತಾರೆ. ಬಿಟ್ರೆ ನಿಮಗೆ ಏನ್ ತಗೊಬೇಕು ಅಂತ ಗೊತ್ತಿಲ್ಲ. ಅಬ್ಸಲ್ಯೂಟ್ಲಿ ತಗೊಂಡ್ ವಾಪಸ್ ಅದೇ ಸಂಸಾರಕ್ಕೆ ಬರ್ಬೇಕಲ್ಲ. ಅದೇ ವ್ಯಾಪಾರ, ಕೂಗಾಡೋದು, ಕಿರ್ಚಾಡೋದು, ನಮ್ಮ ಆಪ್ತರು ಬಿಟ್ಟು ಹೋಗೋದು, ಅಥವಾ ನನಗೆ ಸಾವಿನ ಭಯ ಆಗೋದು, ಅದನ್ನ ತಿಳಿಸ್ಕೊಡೋದು ಕಾಶಿ. ಇನ್ನೊಂದ್ ಮಾತು ಹೇಳ್ತಿರ್ತಾರೆ, ಈಗ ಕಾಶಿ ಅಂದ್ರೆ ನೀವು ಹೇಳ್ದಂಗೆ ಅಲ್ಲಿ ಗಲೀಜು ಅಲ್ಲಲ್ಲಿ ಇದಿರತ್ತೆ ಅದು ಇದು ಅಂತ. ನಾನು ಕಳೆದ ರಾಮಚಂದ್ರ ಗುರುಜಿ ಅವ್ರ ಜೊತೆ ಮಾತಾಡ್ಬೇಕಂದ್ರೆ ಗುರುಗಳಿಗೆ ಹೇಳ್ತಿದ್ದೆ, ನಾನು ಲಾಸ್ಟ್ ಟೈಮು ಕುಂಭಮೇಳದ ವಿಚಾರದಲ್ಲಿ ಒಂದು ಆರ್ಟಿಕಲ್ ಬಂದಿತ್ತು. ಕುಂಭಮೇಳದಲ್ಲಿ ಏನದು ಗಲೀಜು ಇದಿತ್ತೆ ಎಲ್ಲ, ಅಷ್ಟು ಕೋಟ್ಯಾಂತರ ಜನ ದೇಶಗಳಿಂದ ಎಲ್ಲ ಬಂದು ಆ ಅದ್ಭುತವಾದಂತ ಎಕ್ಸ್ಪೀರಿಯನ್ಸ್ ಮಾಡಿದ್ರು ಕುಂಭಮೇಳದಲ್ಲಿ. ಎಷ್ಟೋ ವರ್ಷಗಳಿಗೆ ಒಂದ್ಸರಿ ಸಿಗುವಂತದ್ದು. ಇನ್ನು ಕೆಲವೊಂದ್ ಕ್ಯಾಟಗರಿ ಇತ್ತು, ಇದೆಲ್ಲ ನಾನ್ ಸೆನ್ಸ್, ಇದೆಲ್ಲ ಅದು ಇದು, ಕುಂಭಮೇಳದ ನೀರ್ ಎಷ್ಟು ಗಲೀಜಾಗಿದೆ ನೋಡಿ, ದೊಡ್ಡ ಆರ್ಟಿಕಲ್ ಹಾಕೋದಂತೆ ಇದೆಲ್ಲ. ನಾನು ಗುರುಜಿ ಹತ್ರ ಹೇಳ್ತಿದ್ದೆ, ಎಲ್ಲಾರು ಇಷ್ಟು ಪವಿತ್ರವಾಗಿ ಅದ್ರ ಬಗ್ಗೆ ಯೋಚನೆ ಮಾಡ್ತಿದ್ರೆ ಇದ್ ಯಾಕೆ ಇದೊಂದು ವರ್ಗ ಬರೀ ಯಾಕೆ ಹಿಂಗ್ ಮಾತ್ರ ಯೋಚನೆ ಮಾಡ್ತೀರಿ ಅಂತ. ಆಗ ತುಂಬಾ ಚೆನ್ನಾಗಿ ಗುರುಜಿ ಹೇಳಿದ್ರು, ಎಲ್ಲರೂ ಹೋದ್ರು, ಎಲ್ಲರಿಗೂ ನೀರಿತ್ತು, ರಶ್ ಇತ್ತು, ಜನಗಳಿತ್ತು, ಎಲ್ಲರೂ ಗಲೀಜು ಸ್ನಾನ ಮಾಡಿದ್ರು. ಎಲ್ಲರೂ ಗಂಗೆಯಲ್ಲಿ ಮಿಂದಾಗ ಅಮ್ಮ ಗಂಗೆ ನಿನ್ನಲ್ಲಿ ಮಿಂದ್ರಿ, ನಮ್ಮ ಪಾಪ ಹೋಯ್ತು ಅಂತ ಎಲ್ಲರೂ ಇತ್ತು. ಅವ್ರುಗಳಿಗೆ ಆ ನೀರು ಗಲೀಜ ಕಾಣಿಸ್ತು. ಯಾರಿಗೆ ಏನ್ ಬೇಕು ಅದೇ ಕಾಣಿಸೋದು, ನಮ್ಮ ಮನಸ್ಸಲ್ಲಿ ಏನಿದೆ ಅದೇ ಕಾಣಿಸುತ್ತೆ. ಈಗ ಅವ್ರಿಗೆ ಗಲೀಜ್ ಇಂಟೆನ್ಷನ್ ಇಟ್ಕೊಂಡಿದ್ರು ಅವ್ರಿಗೆ ಗಲೀಜೆ ಕಾಣಿಸ್ತು. ಯಾಕೆ ಪರಮ ಅಂದ್ರೆ ಗಂಗೆ ಹರಿದೋದ್ಲು, ತ್ರಿವೇಣಿ ಸಂಗಮ ಆಯ್ತು, ಯಾಕೆ ಅದೆಲ್ಲ ಅವ್ರಿಗೆ ಕಾಣಿಸ್ಲಿಲ್ಲ? ಸೊ ಹಂಗಾಗಿ ಕಾಶಿಗೆ ಅಂತ ಹೋದಾಗ ನಾವು ಏನ್ ಡಿಸ್ಕವರ್ ಮಾಡ್ಬೇಕು? ಕಾಶಿಗೆ ಹೋದಾಗ ನಾವು ಮೈಂಡ್ ಹೇಗೆ ರೆಡಿ, ಅಂದ್ರೆ ಮೈಂಡ್ ಹೇಗೆ ಪ್ರಿಪೇರ್ ಆಗಿ ಹೋಗಿರ್ಬೇಕು, ಅಲ್ಲಿ ಹೋದಾಗ ಏನು ಪಡಿಬೇಕು? ಅದ್ಭುತ. ನೀವು ಗುರುಗಳು ಹೇಳಿದಂತಹ ಒಂದು ವಿಷಯದ ಸಂಬಂಧಪಟ್ಟ ಅನುಭವ ಹೇಳಿದ್ರಿ. ಅದಕ್ಕೊಂದು ಸಣ್ಣ ಕತೆ ಇದೆ, ನಾನು ಹೇಳ, ಅದ್ಭುತವಾದ ಕತೆ, ನಾವೆಲ್ಲರೂ ಅರ್ಥ ಮಾಡ್ಕೊಳ್ಬಹುದು. ಇನ್ಫ್ಯಾಕ್ಟ್ ಈಗ ನೀವು ಕೇಳಿದ ಪ್ರಶ್ನೆಗೂ ತುಂಬಾ ಅನುಗುಣವಾಗಿದೆ. ಅದು ಯಾವ ತರದ ಮನಸ್ಥಿತಿಯಲ್ಲಿ ಹೋಗ್ಬೇಕು ಅಂತ. ಒಮ್ಮೆ ಏನಾಯ್ತಂತೆ, ಗಂಡ ಹೆಂಡತಿ, ಗಂಡನಿಗೆ ಏನೋ ಕಾಯಿಲೆ ಬಂದ್ಬಿಡ್ತಂತೆ, ದೊಡ್ಡ ಕಾಯಿಲೆ, ಎಲ್ಲಿ ತೋರಿಸಿದ್ರು ವೈದ್ಯರ ಹತ್ರ ವಾಸಿ ಆಗ್ಲಿಲ್ಲ. ಆಗ ಯಾರೋ ತಿಳಿದ ಗುರುಗಳು ಹೇಳಿದಂತೆ, ನೋಡಮ್ಮ, ಯಾರು ಪಾಪನೇ ಮಾಡಿಲ್ವೋ ಅವರು ಇವ್ ತಲೆ ಮೇಲೆ 2 ಚೊಂಬು ನೀರ್ ಹಾಕಿದ್ರೆ ಇವನ್ ಕಾಯಿಲೆ ಎಲ್ಲ ವಾಸಿ ಆಗೋಗತ್ತೆ ಅಂತ. ಹೌದಾ ಅಂತ ಅಂದ್ಬಿಟ್ಟು ಯೋಚನೆ ಮಾಡಿ, ಸರಿ ನಾವು ಒಂದು ಕ್ಷೇತ್ರಕ್ಕೆ, ಎಲ್ಲಾದ್ರೂ ಪುಣ್ಯಕ್ಷೇತ್ರಕ್ಕೆ ಹೋಗೋಣ, ಅಲ್ಲೆಲ್ಲ ಭಕ್ತಾದಿಗಳು ಬರ್ತಾರೆ, ಪಾಪ ಮಾಡಿಲ್ದೇ ಇರೋರು ಖಂಡಿತ ಯಾರಾದ್ರೂ ದೊಡ್ಡ ದೊಡ್ಡ ಭಕ್ತಾದಿಗಳು ಬಂದೇ ಬರ್ತಾರೆ, ಬನ್ನಿ ಅಂತ ಹೇಳಿ ಕಷ್ಟಪಟ್ಟು ಹೋಗ್ತಾರೆ. ಗಂಗೆ ತಟದಲ್ಲಿ ಕೂತು ಆ ತಾಯಿ ಒಬ್ರೊಬ್ಬರನ್ನು ಕೇಳ್ತಾರಂತೆ, ಪಾಪ ಮಾಡದೇ ಇರೋರು ಯಾರಾದ್ರೂ ಇದ್ರೆ ದಯವಿಟ್ಟು ಬಂದು ನನ್ ಗಂಡನ ತಲೆ ಮೇಲೆ 2 ಚೊಂಬು ನೀರ್ ಹಾಕಿ ಅವ್ನ್ ಕಾಯಿಲೆ ವಾಸಿ ಮಾಡಿ ಅಂತ. ಆಗ್ತಾನೆ ಗಂಗೆಯನ್ನ ಮಿದ್ದು ದೇವ್ರ ದರ್ಶನ ಮಾಡ್ಬೇಕು ಅಂತ ಹೋಗ್ತಾ ಇರೋರು, ಅಯ್ಯೋ ಇಲ್ಲಮ್ಮ ಅಂತ ಒಬ್ರೊಬ್ರು, ಯಾಕಂದ್ರೆ ಅವ್ರಿಗೆ ಗೊತ್ತಿರುತ್ತಲ್ಲ, ನಾನು ಅದು ಮಾಡಿದ್ದೀನಿ, ಇಲ್ಲ ಸಾರಿ ಅಮ್ಮ, ಇಲ್ಲಮ್ಮ ನಾನಾಗಲ್ಲಮ್ಮ, ಇಲ್ಲಮ್ಮ ನಾನು ಹಾಕಿದ್ರೆ ಸರಿ ಹೋಗಲ್ಲಮ್ಮ ಅಂತ ಯಾರು ಸಿಗ್ಲೇ ಇಲ್ವಂತೆ. ಆಮೇಲೆ ಒಂದು ಹೆಣ್ಮಗು ಬಂತಂತೆ, ಅವ್ರಿಗೆ ಇದೇ ತರ ಕೇಳ್ಕೊಳ್ತಾರೆ, ಅಮ್ಮ ಯಾರಾದ್ರೂ ಪಾಪ ಮಾಡದೇ ಇರೋರು ಇದ್ರೆ ಬನ್ನಿ ಅಂತ. ಅದಕ್ಕೆ ಓ ಖಂಡಿತ ಕೊಡಿ ಅಂತ ತಗೊಂಡು ಹೋಗಿ ಬಿಂದಿಗೆನ ದಡದಡ ಅಂತ ನೀರು ಉಯ್ತಾರಂತೆ. ಅವನ್ಗೆಲ್ಲ ಕಾಯಿಲೆ ಎಲ್ಲ ಕ್ಷಣ ಮಾತ್ರದಲ್ಲೇ ವಾಸಿ ಆಗೋಯ್ತಂತೆ. ಅಲ್ಲಿರೋರ್ಗೆಲ್ಲ ಆಶ್ಚರ್ಯ ಆಗೋಯ್ತಂತೆ. ಅದ್ರಲ್ಲೂ ಒಂದು ಹೆಣ್ಣು ಬೇರೆ, ಹೆಣ್ಣಿನ ಜನ್ಮ ಅಂದ್ರೆ ಹಾಗೆ ಹೀಗೆ ಅಂತೆಲ್ಲ ಅಂತಾರೆ. ಏನಿದು ಅಂತ ಎಲ್ಲರೂ ಮಾತಾಡೋಕೆ ಶುರು ಮಾಡಿ, ಹೆಂಗಮ್ಮ ನೀನು ಪಾಪನೇ ಮಾಡಿಲ್ವಾ, ಏನೂ ಪಾಪ ಮಾಡಿಲ್ವಾ, ಅಟ್ಲೀಸ್ಟ್ ಏನಾದ್ರೂ ಒಂದು ಚಿಕ್ಕ ಪುಟ್ಟದ ಏನಾದ್ರು ಮಾಡಿರ್ತಾರೆ, ನಿನ್ನಿಂದ ಹೆಂಗೆ ಈ ಶಕ್ತಿ ಬಂತು ಅಂತ. ಅದಕ್ಕೆ ಆಕೆ ಹೇಳಿದಂತೆ, ಖಂಡಿತ ನಾನು ಏನೋ ಗೊತ್ತೋ ಗೊತ್ತಿಲ್ದೇನೋ ಪ್ರತ್ಯಕ್ಷವಾಗೋ ಪರೋಕ್ಷವಾಗೋ ತಪ್ಪು ಮಾಡಿರ್ತೀನಿ, ಪಾಪ ಮಾಡಿರ್ತೀನಿ, ಅದು ನನ್ನಿಂದನೂ ಆಗಿರುತ್ತೆ. ಆದ್ರೆ ಈಗ ತಾನೇ ನಾನು ಗಂಗೆಯಲ್ಲಿ ಸ್ನಾನ ಮಾಡ್ಕೊಂಡು ಬಂದಲ್ಲ, ಸ್ನಾನ ಮಾಡ್ಕೊಂಡಿದ್ ಬಂದ ತಕ್ಷಣ ಮಾಡದ್ನಲ್ಲ, ಹಾಗಾದ್ರೆ ನನ್ನಲ್ಲಿ ಪಾಪ ಎಲ್ಲ ಹೊರಟೋಯ್ತಲ್ಲ ಅಂತ ಹೇಳದಂತೆ. ಹಾಗಿದ್ಮೇಲೆ ನಾನು ಆತನಿಗೆ ನೀರ್ ಹಾಕಿದ್ರೆ ಅದು ಸರಿ ಹೋಗುತ್ತೆ ಅಂತ. ಸೊ ಅಷ್ಟೂ ಜನ ಯಾರು ಗಂಗೆಯಲ್ಲಿ ಮಿಂದು ಬಂದ್ರು, ಅವ್ರಿಗೆ ಈ ಭಾವನೆನೇ ಇರ್ಲಿಲ್ಲ, ಯೋಚನೆ ಕೂಡ ಇಲ್ಲ. ಎಕ್ಸಾಕ್ಟ್ಲಿ, ಅಮ್ಮ ನಂದೆಲ್ಲ ತೆಗೆದು ಬಿಡ್ತಾಳೆ ಅನ್ನೋ ಶರಣಾಗತಿನೇ ಇಲ್ಲ. ಇಲ್ಲಿ ಏನ್ ತೇಲ್ತಾ ಇದೆ, ಇಲ್ಲಿ ಹೂವ ಬರ್ತಿದ್ಯಾ, ಇಲ್ಲಿ ಗಲೀಜ್ ಬರ್ತಾ ಇದೆಯಾ, ಇಲ್ಲಿ ಇನ್ನೊಂದು ಬರ್ತಾ ಇದೆಯಾ, ನಮ್ ತಲೆ ಅಲ್ಲೇ ಇರುತ್ತೇನೋ, ಅಥವಾ ಇಲ್ಲಿ ಟಾಕ್ಸಿನ್ ಇದೆಯಾ, ಅದಿದ್ಯಾ ಇದಿದ್ಯಾ ಅಂತ. ಅಥವಾ ನಮಗೆ ಆ ಒಂದು ಭಾವನೆಯಲ್ಲಿ ಇಳಿಬೇಕು ಅಂತಾನೆ ನಮಗೆ ಆ ಒಂದು ಭಾಸನೆ ಆಗಲ್ಲ ಹೃದಯದಲ್ಲಿ. ಸೊ ಅದೇ ತರ ಹೆಣ್ಮಗುವಿನ ತರಾನೇ ನಾವು ಅಷ್ಟೇ ಆಗೋಯ್ತು
ಅನ್ನೋ ಸಂಪೂರ್ಣ ಶರಣಾಗತಿ ಇರಬೇಕು. ಒಂದು. ಎರಡನೇದು, ನಮ್ಗಿಲ್ಲಿ ಯಾವುದೋ ಒಂದು ಅನುಭವವನ್ನ ಹುಡ್ಕೊಂಡು ಹೋಗೋಕ್ಕಿಂತ ನನ್ನ ಒಳಗಡೆ ಇರೋದನ್ನ ಯಾವ್ದನ್ನ ಕಳಿಯಕ್ಕೆ ಬರ್ತಾ ಇದ್ದೀನಿ ಅನ್ನೋದನ್ನ ನಾನು ಕಂಡಿಡ್ಕೊಳ್ಳೋದಿದೆಯಲ್ಲ, ಅದು ಕಾಶಿ ಯಾತ್ರೆ. ಅಂದ್ರೆ ನಮ್ಗೆ ಎಷ್ಟೋ ಸರಿ ಕಾಶಿಗೆ ಹೋಗ್ತಾ ಇದೀನಿ ಅಲ್ಲಿ ಅಂತಂದ್ರೆ ನಮ್ ಸಂಸಾರದಿಂದ ಎಸ್ಕೇಪ್ ಆಗೋದು ಅಂತ ಅನ್ಸುತ್ತೆ. ಈಗ ಮದ್ವೆಲೆಲ್ಲ ಕಾಶಿಗೆ ಹೊಟ್ಟೋಗ್ತೀನಿ ನೋಡು ಅಂತ ಒಂದು ಶಾಸ್ತ್ರ ಮಾಡ್ತಾರೆ, ನೀವು ನೋಡಿ. ಅಂದ್ರೆ ಏನು, ಎಲ್ಲರೂ ಏನ್ ಅರ್ಥ ಮಾಡ್ಕೊಂಡಿದ್ದಾರೆ, ಓ ಇವನು ಎಲ್ಲ ಬಿಟ್ಟು ಹೊಟ್ಟೋಗ್ತಾನೆ ಅಂತ. ಅದು ಸುಮ್ನೆ ಬಾಯಿ ಮಾತಿಗೆ ಬಂದಿರೋದು ಅಷ್ಟೇ ಅದು. ಆದ್ರೆ ಇಲ್ಲಿ ಸಂಸಾರದಿಂದ ನಾನು ಎಸ್ಕೇಪ್ ಆಗ್ತಾ ಇದ್ದೀನಿ ಅನ್ನೋದಲ್ಲ ಕಾಶಿ ಯಾತ್ರೆ. ಸಂಸಾರವನ್ನ ಸರಿ ರೀತಿಯಲ್ಲಿ ನಡೆಸ್ಕೊಳ್ಳೋಕೆ ನಾನು ಮತ್ತೆ ಮುಕ್ತನಾಗಿ ಬರ್ತಾ ಇದ್ದೀನಿ. ಯಾವ ಕಮಲದ ರೀತಿ ಮುಕ್ತ ಮನೋಭಾವನೆಯಲ್ಲಿ ನಾನು ಇಲ್ಲಿ ಬಂದು ಮತ್ತೆ ಅದನ್ನ ನಿಭಾಯಿಸ್ತೀನಿ ಅನ್ನೋ ಅರಿವನ್ನ ಕೊಡೋದು ಕಾಶಿ ಯಾತ್ರೆ. ಮತ್ತು ಯಾವ್ದನ್ನ ಬಿಡ್ತಾ ಇದ್ದೀನಿ, ಸಂಸಾರದ ಬಗ್ಗೆ ಇರುವಂತಹ ಆ ಒಂದು ಆಸಕ್ತಿನಲ್ಲ, ಸಂಸಾರದ ಬಗ್ಗೆ ಇರೋ ವ್ಯಾಮೋಹವನ್ನ ಬಿಡ್ತಾ ಇದ್ದೀನಿ. ಯಾವುದು ನನ್ನದಲ್ವೋ ಆ ಜ್ಞಾನನ ಬಿಟ್ಟು ನಾನು ಏನ್ ಆಗ್ಬಿಡಕ್ ಹೋಗ್ತಾ ಇದ್ದೀನಿ, ಆ ಒಂದು ಕತ್ತಲೆಯನ್ನ ಬಿಡ್ತಾ ಇದ್ದೀನಿ ಅನ್ನೋ ಅರಿವಿನ ಜೊತೆಯಲ್ಲಿ ನಾವು ಹೋಗ್ಬೇಕು. ಅಂಡ್ ಇಲ್ಲಿ ನಾವು ನಿರ್ದಿಷ್ಟವಾದ ಅನುಭವಗಳನ್ನ ನಾನು ಆಗ್ಲೇ ಹೇಳಿದಾಗೆ ಉಟ್ಕೊಂಡು ಹೋಗೋಕ್ಕಿಂತ ನೀವ್ ಯಾವ ರೀತಿ ಹೋದ್ರೋ, ಏನು ಇಲ್ಲದೆ ನ್ಯೂಟ್ರಲ್ ಆಗಿ ಏನೋ ಎಕ್ಸ್ಪ್ಲೋರ್ ಮಾಡ್ತೀನಿ ಅಂತ ಆ ಮುಕ್ತ ಮನೋಭಾವನೆಯಲ್ಲೇ ಶಿವನಿಗೆ ಅದೇ ಇಷ್ಟ. ಅವನೇ ಭೋಲೆನಾಥ ಆಗಿರೋದ್ರಿಂದ ಆ ಮುಗ್ಧತೆ ಇಷ್ಟ. ನಾವು ಗಮನಿಸ್ತೀವಿ, ಎಷ್ಟೋ ಜನ ಮಧ್ಯರಾತ್ರಿ ಓಡಾಡ್ತಾರೆ. ಕೆಲವರೆಲ್ಲ ಬೆಳ್ಳಂಬೆಳಗ್ಗೆ ಸ್ಪರ್ಶ ದರ್ಶನ ಮಾಡಬೇಕು ಅಂತ ಕಷ್ಟಪಟ್ಟು ಅರಸಾಹಸ ಮಾಡಿ ಹೋಗ್ತಾರೆ. ಕೆಲವರು ಅಲ್ಲೆಲ್ಲೋ ಒಂದ್ ಕಡೆ ಕೂತ್ಕೊಂಡು ಅನ್ನಪೂರ್ಣೇಶ್ವರಿ ಸನ್ನಿಧಿಯಲ್ಲೋ ಗಣೇಶನ ಸನ್ನಿಧಿಯಲ್ಲೋ ಧ್ಯಾನ ಮಾಡಿ ಅನುಭವನ ಪಡಿತಾರೆ. ಸೊ ಇದನ್ನ ನಾವು ಯಾವ ಒಂದು ಲಾಭಕ್ಕಾಗಿ ಹೋಗ್ತಾ ಇದ್ದೀನಿ ಅನ್ನೋದಕ್ಕಿಂತ ನನ್ನನ್ನು ನಾನು ಕಂಡ್ಕೊಳಕ್ ಹೋಗ್ತಾ ಇದ್ದೀನಿ ಅಂತ ಹೋದ್ರೆ ಖಂಡಿತವಾಗಿಯೂ ಆ ಒಂದು ಕೃಪೆ ಅವರಿಗೆ ಖಂಡಿತ ಭಾಸ ಆಗುತ್ತೆ. ನೀವು ಯಾವ್ದಾದ್ರು ಒಂದು ಸ್ಥಳಕ್ಕೆ ಹೋದಾಗ, ಎಸ್ಪೆಷಲಿ ಪುಣ್ಯಕ್ಷೇತ್ರಕ್ಕೆ ಹೋದಾಗ, ಮೊದಲು ಆ ಕ್ಷೇತ್ರ ಪಾಲಕನ ದರ್ಶನ ಮಾಡಬೇಕು ಅಂತ ಅಂದ್ರು. ನನಗೆ ಈಗ ಕಾಶಿ ಅಂದ್ರೆ ಕಾಲಭೈರವನ ದರ್ಶನ ಮಾಡಬೇಕು ಒಳ್ಳೆದಂಗೆ ಅಂತ ಹೇಳ್ಬಿಟ್ಟು, ಅಂದ್ರೆ ಕಾಲಭೈರವ ಪರ್ಮಿಷನ್ ಕೊಡೋದಂತ. ನೀವು ಈ ಊರಿಗೆ ಬಂದಿದ್ದೀರಾ, ಅದು ಸಮಥಿಂಗ್ ಏನೋ. ಇನ್ಫ್ಯಾಕ್ಟ್ ಇನ್ನೊಂದೇನು ಅಂದ್ರೆ, ನಾನು ವಿಶೇಷವಾಗಿ ಲಾಸ್ಟ್ ಟೈಮ್ ಅಬ್ಸರ್ವ್ ಮಾಡಿದ್ದ, ಕಾಶಿ ಆ ಡಿಸ್ಟ್ರಿಕ್ಟ್ ಏನಿದೆಲ್ಲ, ಆ ಡಿಸ್ಟ್ರಿಕ್ಟ್ ಪೊಲೀಸ್ ಕಮಿಷನರ್ ಆಫೀಸ್ ಅಲ್ಲಿ ಚೇರ್ ಇದೆ ಅಲ್ವಾ, ಚೇರ್ ಮೇಲೆ ಕಾಲಭೈರವನ ಫೋಟೋ ಕೂರಿಸ್ತಾರೆ ಇವತ್ತಿಗೂ. ಹೌದಾ? ಇವತ್ತಿಗೂ ನೀವು ಕಾಶಿ, ಆತನೇ ಪಾಲಕ ಅಂತ ಇವತ್ತಿಗೂ ನೀವು ಕಾಶಿಗೆ ಹೋಗಿ ಅಲ್ಲಿರೋ ಯಾವ ಪೊಲೀಸ್ ಡಿಪಾರ್ಟ್ಮೆಂಟ್, ಯಾವ ಪೊಲೀಸರ ಹತ್ರ ಮಾತಾಡಿದ್ರು ಕೂಡ ಇವತ್ತಿಗೂ ಅಲ್ಲಿ ಪೊಲೀಸ್ ಅದೇನಿದೆಲ್ಲ ಕೊತ್ವಾಲ್ ಅಂತ ಕರೀತಾರೆ. ಸ್ಟೇಷನ್ಗೆ. ಸೊ ಆ ಕೊತ್ವಾಲು ನಮ್ಮ ಕಾಲಭೈರವ ಅಂತ. ಸೊ ಕಾಲಭೈರವನ ದರ್ಶನ ಮಾಡುದು, ಮೊದಲ ದರ್ಶನ ಕಾಲಭೈರವನ ನೋಡಿ ಆಮೇಲೆ ವಿಶ್ವನಾಥನ ಮಾಡಬೇಕು ಅಂತ ಅಂತಾರಲ್ಲ, ಅದ್ರ ಹಿಂದೆ ಇರ್ತಕ್ಕಂಥ ಹಿನ್ನೆಲೆ 2-3 ರೋಚಕವಾದ ವಿಷಯಗಳಿದೆ ಇಲ್ಲಿ. ಒಂದು ಏನು ಅಂತಂದ್ರೆ, ಈಗ ಅಲ್ಲಿ ಹೋದ್ರೆ ಮುಕ್ತಿ ಸಿಗುತ್ತಂತೆ, ಮೋಕ್ಷ ಸಿಗುತ್ತಂತೆ ಅನ್ನೋದು ಎಲ್ಲಾರು ಹೋಗ್ಬಿಡ್ತಾ ಇದ್ರಂತೆ, ತಪ್ಪು ಮಾಡಿದವರು, ಅಜ್ಞಾನಿಗಳು, ತುಂಬಾ ಘೋರವಾದ ಪಾಪ ಮಾಡಿದವರೆಲ್ಲ. ಆಗ ಶಿವನಿಗೆ ಅನ್ನಿಸ್ತಂತೆ, ಏನಪ್ಪಾ ಇದು, ಈ ತರ ಎಲ್ಲ ತುಂಬಾ ಅಜ್ಞಾನಿಗಳೆಲ್ಲ ಈ ತರ ಬಂದು ತುಂಬ್ಕೊಂಡ್ ಬಿಡ್ತಾ ಇದಾರೆ, ಇದಕ್ಕೆ ಏನಾದ್ರೂ ಒಂದು ಫಿಲ್ಟರ್ ಇಡ್ಬೇಕಲ್ಲ ಅಂತ ತಲೆ ಓಡಿಸಿ, ಅಂದ್ರೆ 2 ರೀತಿಯಲ್ಲಿ ಇದು ಕತೆ ಅನುಭವಕ್ಕೆ ಬರುತ್ತೆ ಅಥವಾ ಕೇಳ್ತೀವಿ. ಇಲ್ಲಿ ಏನು ಅಂದ್ರೆ, ಕತೆಗೆ ಅಂಟ್ಕೊಳ್ಳೋಕ್ಕಿಂತ ಅದ್ರ ತಾತ್ಪರ್ಯ ತಿಳ್ಕೊಂಡಾಗ ನಮ್ಗೆ ಅನುಭವ ಆಳವಾಗುತ್ತೆ. ಸೊ ಇದು ಒಂದು ರೀತಿಯಲ್ಲಿ ನೋಡುವಂಥದ್ದು. ಆಗ ಆತ ಭೈರವನಾಗಿ ಅಲ್ಲಿ ಆ ಒಂದು ಭೈರವನ ತತ್ವವನ್ನ ಅತ್ಯಂತ ತೀಕ್ಷ್ಣವಾಗಿ ನಾವು ಅನುಭವಿಸ್ಬೇಕು. ಅಂದ್ರೆ ಏನು, ನೀನು ಇಡೀ ಜನ್ಮದಲ್ಲಿ ಏನೆಲ್ಲ ಘೋರ ಪಾಪಗಳನ್ನ ಮಾಡಿದ್ಯಾ ಅದೆಲ್ಲವೂ ಈಗ ನಮ್ಗೆ ಇನ್ನೇನು ನಿಯರ್ ಟು ದಟ್ ಎಕ್ಸ್ಪೀರಿಯನ್ಸ್ ಆಯ್ತು, ಬಂದ್ ಗಾಡಿ ಹೊಡಿದ್ ಸತ್ತೋದೆಂದಾಗ ಠಕ್ ಅಂತ ಫ್ಲಾಶ್ ಚಕ್ 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 ಅಂತ ಎಲ್ಲ ಕಣ್ಮುಂದೆ ಬಂದಾಗ ಆಗತ್ತೆ. ನನಗೆ ನನ್ನ ಮಗು ಡೆಲಿವರಿ ಟೈಮಲ್ಲಿ ಆತರ ಆಗಿತ್ತು, ಎಲ್ಲ ಏನೋ ಕಣ್ಮುಂದೆ ಬಂದ್ಬಿಡ್ತು. ಆ ಪೇನಲ್ಲಿ ಆತರ ನಮ್ಗೆ ಇನ್ನೇನ್ ನೋವು ತಡ್ಕೊಳಕ್ಕಾಗಲ್ಲ ಅಂತ ತುಂಬಾ ಜನಕ್ಕೆ ಆ ಅನುಭವ ಬಂದಿರುತ್ತೆ, ನಿಯರ್ ಟು ಡೆತ್ ಎಕ್ಸ್ಪೀರಿಯನ್ಸ್. ಆತರ ಭೈರವ ತೀಕ್ಷ್ಣ ಕಂಪ್ರೆಸ್ ಮಾಡ್ಬಿಡ್ತಾರಂತೆ ಲೈಫ್ ಫುಲ್ ಎಕ್ಸ್ಪೀರಿಯನ್ಸ್. ಸೊ ಅವ್ರು 1 ಸೆಕೆಂಡಲ್ಲಿ ಫುಲ್ ಏನೇನ್ ಮಾಡಿದಿನೋ ಎಲ್ಲ ಘೋರ ಪಾಪ ಹಾಗೆ ಕಣ್ಮುಂದೆ ಬಂದು ಅದಕ್ಕೆ ಸರಿಯಾಗಿ ಒಂದು ಪನಿಷ್ಮೆಂಟ್ ಕೊಟ್ಬಿಡ್ತಾನಂತೆ. ಸೊ ದ್ಯಾಟ್ ಅದಲ್ಲೇ ಫಿಲ್ಟರ್ ಆಗಿ, ಈಗ ಹೋಗು ನೀನು ಎಲಿಜಿಬಲ್ ಈಗ ಕಾಶಿ ಒಳಗಡೆ ಹೋಗಕ್ಕೆ ಅಂತ. ಅದಕ್ಕೆ ಇವತ್ತಿಗೂ ನೀವು ಕಾಳಭೈರವನ ದೇವಸ್ಥಾನಕ್ಕೆ ಹೋದ್ರೆ ಅದನ್ನ ನೀವು ಅನುಭವಿಸಿ, ತುಂಬಾ ಅದ್ಭುತವಾಗಿರುತ್ತೆ. ಒಂದು 50 ರೂಪಾಯಿ ಏನೋ ಕೊಟ್ರೆ ಬಗ್ಗು ಅಂತ ಹೇಳ್ತಾರೆ, ಚೆನ್ನಾಗಿ ಹೊಡಿತಾರೆ ಚಾವಟಿ. ಸೊ ಅಂದ್ರೆ ನೀನ್ ಮಾಡಿದ ತಪ್ಪಿಗೆ ಇಲ್ಲಿ ಭೈರವ ನಿಂಗೆ ಪನಿಷ್ಮೆಂಟ್ ಕೊಟ್ಟಾಯ್ತು, ಈಗ ನಿನ್ ಪಾಪಗಳಿಂದ ಮುಕ್ತಿ ಆಯ್ತು, ಹೋಗು, ಇಲ್ಲಿ ಬರೆ ಬಿದ್ದಿದೆ ಅಲ್ಲಿ ಬರೆ ಬೀಳಲ್ಲ ಇವಾಗ ನಿನಗೆ ಅಂತಾನು ಹೇಳ್ತಾರೆ. ಅದನ್ನ ಅದು ತಾತ್ಪರ್ಯನೂ ಹೇಳಿ ಕಳಿಸ್ತಾರೆ. ಬಟ್ ಅದೊಂದು ಅದ್ಭುತವಾದ ಅನುಭವ. ಅಂದ್ರೆ ಈಗ ನಾವು ವೈಕುಂಠ ದ್ವಾರ, ಸೊ ನಮ್ಮ ಮನೆ ಹತ್ರ ಏನೋ ಕಾರ್ಡ್ಬೋರ್ಡ್ ಅಲ್ಲಿ ಮಾಡಿರ್ತಾರೆ, ಸೊ ಇಲ್ಲಿ ಮಾಡೋ ಪಾಪ ಎಲ್ಲ ಮಾಡ್ಬಿಟ್ಟು ಆ ಕಾರ್ಡ್ಬೋರ್ಡ್ ಒಳಗಡೆ ಹೋಗಿ ಹಿಂಗ್ ಬಂದ್ಬಿಟ್ರೆ ಹಂಗಾರೆ ನಿಜವಾಗ್ಲೂ ಮುಕ್ತಿ ಸಿಕ್ಬಿಡುತ್ತಾ ಅಂತ ಅನ್ಕೋಬಹುದು. ಆದ್ರೆ ಹೌದು, ಯಾಕಿಲ್ಲ,
ಯಾಕೆಂದ್ರೆ ಆ ಪರಮಸತ್ಯದ ಅನುಭವವನ್ನ ನಾನೀಗ ಮತ್ತೆ 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 ಪ್ರಕಟ ಮಾಡಿ ಎಲ್ಲಿಗೆ ಹೋಗಬೇಕು ಅನ್ನೋ ನೀಲಿ ನಕ್ಷೆಯನ್ನ ಹಾಕೊಳ್ತಾ ಹೋದ್ರೆ ಅಲ್ಲಿಗೆ ಹೋಗುವ ದಾರಿಯಲ್ಲಿ ನಾನು ನಡಿತೀನಿ. ಸೊ ಒಂದಿನ ನನಗೆ ನಿಜವಾಗ್ಲೂ ಆ ವೈಕುಂಠ ದ್ವಾರದ ಅರ್ಹತೆ ಸಿಗುವ, ಆ ಲಭ್ಯವಾಗುವ ಅರ್ಹತೆಯನ್ನು ಪಡ್ಕೊಳ್ತೀನಿ. ಅದೇ ತರ ಇಲ್ಲಿ ನಾನು ಈ ತಪ್ಪುಗಳನ್ನು ಮಾಡಬಾರ್ದು, ಅರಿವಿನ ಬೆಳಕು ಬಂದ ತಕ್ಷಣ, ಅಂದ್ರೆ ನಾವೀಗ ಮಗುಗೆ ಕಿವಿ ಹಿಂಡೋದು ಅಥವಾ ಟೀಚರ್ ಹೊಡೆಯೋದು ಎಲ್ಲ, ನೀವು ಮತ್ತದನ್ನ ಯಾವತ್ತೂ ಮಾಡಬಾರ್ದು, ಅಲ್ಲಿಗೆ ಅವನ ಅಜ್ಞಾನ ಅಲ್ಲಿ ಬಿದ್ದೋಯ್ತು ಅಂತ ಅಲ್ವಾ. ಕಿವಿ ಹಿಂಡಿದ್ರಪ್ಪ 2 2 4 ಅಂತ ಕರೆಕ್ಟಾಗಿ ಹೇಳ್ಬಿಡ್ಬೇಕು, 2 2 8 16 ಎಲ್ಲ ಹೇಳಿದಾಗ ಬಿತ್ತು ಅದೇ ಅಂತ ಹೇಳಿ ಮಗು ಅದನ್ನ ಲೈಫ್ ಲಾಂಗ್ ನೆನ್ಪಿಟ್ಕೊಡುತ್ತೆ. ಅಂದ್ರೆ ಏನೋ ಅಜ್ಞಾನದಿಂದ ಮುಕ್ತವಾಗಿ ಅದು ಹೊರಗಡೆ ಬರುತ್ತೆ. ಅದರಿಂದ ಅದೇ ತರ ಆ ಭೈರವ ಆ ಒಂದು, ಅಂದ್ರೆ ನೀನ್ ಕೆಟ್ಟವನು ಪನಿಷ್ ಮಾಡ್ತೀನಿ ಅಂತ ಅಲ್ಲ, ಇಲ್ಲಿ ಜ್ಞಾನವನ್ನ, ಇಲ್ಲಿಂದ ನೀನು ಜ್ಞಾನದ ಬೆಳಕನ್ನ ತಗೊಂಡು ಮುಂದಕ್ಕೆ ನೀನು ಜ್ಞಾನದಲ್ಲೇ, ಅರಿವಿನಲ್ಲೇ, ಆ ಒಂದು ಸ್ಟೇಟ್ ಆಫ್ ಸುಪ್ರೀಂ ಕಾನ್ಶಿಯಸ್ನೆಸ್, ಅದರಲ್ಲೇ ನೀನು ಬದುಕು ಅಂತ ಅಲ್ಲಿಂದ ಇದು ಮಾಡ್ತಾನೆ. ಒಂದು. ಎರಡನೇದು, ನಮ್ಮೆಲ್ರಿಗೂ ಗೊತ್ತಿರುವ ಹಾಗೆ ಬ್ರಹ್ಮನ್ಗೆ ವಿಷ್ಣುಗೆ ನಾನೇ ಶ್ರೇಷ್ಠ, ನೀನೇ ಶ್ರೇಷ್ಠ, ನೀನೇ ಶ್ರೇಷ್ಠ ಅಂತ ನಾವು ಅರುಣಾಚಲೇಶ್ವರನ ಕಥೆ ಹೇಳ್ಬೇಕಾದ್ರೆ ಹಂಚ್ಕೊಂಡಿದ್ವಿ. ಅವ್ರು ಜಗಳಕ್ಕೆ ಬೀಳ್ತಾರೆ. ಆಗ ಶಿವ ಹೇಳ್ತಾರೆ, ಆಯ್ತಪ್ಪ ನಾನೀಗ ಅನಂತ ಬೆಳಕಾಗಿ ನಾನು ಇದ್ ಮಾಡ್ತೀನಿ, ನೀನು ಅದಕ್ಕೆ ಆದಿಯಲ್ಲಿ ಅಂತ್ಯ ಹೇಳಿ ಯಾರು ಫಸ್ಟ್ ಹೇಳ್ತಿರೋ ಅವರೇ ವಿನ್ನರು ಅಂತ. ಸೊ ಬ್ರಹ್ಮ ನಮ್ಗೆ ಗೊತ್ತಿರೋ ಹಾಗೆ ಸುಳ್ಳು ಹೇಳ್ಬಿಡ್ತಾರೆ. ಆಗ ಶಿವನಿಗೆ ಆ ಒಂದು ಸುಳ್ಳನ್ನ ತಡ್ಕೊಳಕ್ ಆಗ್ರೆ ಬಂದ ಆ ಕೋಪದಲ್ಲಿ, ಕ್ರೋಧದಲ್ಲಿ ಭೈರವನಾಗಿ ಅವನ ಮೇಲ್ಭಾಗದ ತಲೆಯನ್ನ, ಸೊ ಬ್ರಹ್ಮಂಗೆ ಮೇಲ್ಮುಖವಾಗಿ ಒಂದು ತಲೆ ಇತ್ತು ಅಂತ ಹೇಳ್ತಾರಲ್ಲ, ಕತ್ತರಿಸ್ಬಿಡ್ತಾರೆ. ಆದ್ರೆ ಎಷ್ಟೇ ಆದ್ರೂ ಅದು ಬ್ರಹ್ಮ ಹತ್ಯೆ ಅಲ್ವಾ. ಆ ಪಾಪ ಬ್ರಹ್ಮನ ತಲೆ ಕೈಗೆ ಅಂಟ್ಕೊಂಡ್ಬಿಡುತ್ತಂತೆ ಅವನಿಗೆ. ಎಲ್ಲಿ ಹೋದ್ರು, ಯಾವ ಪುಣ್ಯಕ್ಷೇತ್ರದಲ್ಲಿ ಸ್ನಾನ ಮಾಡಿದ್ರು, ಏನೇ ಮಾಡಿದ್ರು, ಅಲ್ಲಿ ಆ ಕೈಗೆ ಅಂಟ್ಕೊಂಡಿರುವಂತ ಆ ಪಾಪದ ತಲೆಯ ಬುರುಡೆ ಏನಿದೆ ಅದು ಬಿಡೋದೇ ಇಲ್ಲ ಅವನ ಕೈ. ಸೊ ಸುತ್ತಿ 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 ಕೊನೆಗೆ ಆತ ಕಾಶಿಗೆ ಬರ್ತಾರೆ. ಅಲ್ಲಿ ಕಾಶಿಯಲ್ಲಿ ಗಂಗೆಯಲ್ಲಿ ಆತ ನಿಂದು ಆ ಅನ್ನಪೂರ್ಣೇಶ್ವರಿಗೆ ಹೋಗಿ, ಅಂದ್ರೆ ಆ ಬುರುಡೆಯೇ ಭಿಕ್ಷಾಪಾತ್ರೆಯಾಗಿ, ಇದು ಹೆಸರ ಕತೆ ಬೇರೆ ಬೇರೆ ರೀತಿಯಲ್ಲಿ ನಾವು ಅದನ್ನ ಅರ್ಥ ಮಾಡ್ಕೊಳ್ಬಹುದು. ಅಲ್ಲಿ ಹೋಗಿ ಅನ್ನಪೂರ್ಣೇಶ್ವರನ ಭವತಿ ಭಿಕ್ಷಾಂದೇಯಿ ಎಂದಾಗ ಅಲ್ಲಿಗೆ ಆ ಪಾಪ ವಿಮೋಚನೆಯಾಗಿ ಆ ಬುರುಡೆ ಕೈಯಿಂದ ಬಿದ್ದು ಆತ ಅಲ್ಲೇ ಕ್ಷೇತ್ರಪಾಲನಾಗಿ ಮತ್ತೆ ಇದೇ ತರ ಪಾಪಗಳನ್ನು ಮಾಡಿದವರಿಗೆ ಆತ ಸರಿದಾರಿಯನ್ನು ತೋರಿಸ್ತಾರೆ ಅಂತ ಹೇಳಿ ನಾಯಿ ವಾಹನವಾಗಿ ಕಾಳಭೈರವನ್ಗಿರುವಂಥದ್ದು ನಿಮ್ಗೆ ಗೊತ್ತಿದೆ. ಸೊ ಅಲ್ಲಿ ನಾವು ಆ ಪ್ರಾಣಿ, ನಾಯಿ ಅಂದ ತಕ್ಷಣ ಆ ಲಾಯಲ್ಟಿ ನಮ್ಗೆ ಎಷ್ಟು ಚೆನ್ನಾಗಿ ಭಾಸ ಆಗುತ್ತೆ. ಅಂದ್ರೆ ಒಂದು ನಾಯಿ ಮರಿನ ಒಂದು 10 ದಿನ ಆಡಿಸಿದ್ರು ನಮ್ಗೆ ಅದೆಷ್ಟು ನಿಯತ್ತಾಗಿರುತ್ತೆ ಅನ್ನೋದು ಗೊತ್ತಾಗುತ್ತೆ. ಸೊ ಆ ಒಂದು ಅಲೈನ್ಮೆಂಟ್ ಅನ್ನು ಆತ ನಮ್ಗೆ ಸತತವಾಗಿ ತೋರಿಸ್ತಾ ಇರ್ತಾನೆ. ಆದ್ರಿಂದ ಕಾಳಭೈರವನ ಅನುಭವವನ್ನ ಅದು ಘೋರ ಅನ್ಸಿದ್ರು ಅತ್ಯಂತ ಸೂಕ್ಷ್ಮವಾಗಿ ನಮಗೆ, ಅಂದ್ರೆ ಈಗ ಇಲ್ಲಿ ಲೈಟ್ ಇದೆ, ನಂಗೆ ನಕ್ಷತ್ರ ಕಾಣಿಸ್ತಾ ಇಲ್ಲ ಅಂದ್ರೆ ಭಗವಂತ ಏನ್ ಮಾಡ್ತಾನೆ, ಕತ್ಲೆ ಮಾಡ್ತಾನೆ. ಇಲ್ಲ ಇನ್ನೂ ಸರಿಯಾಗಿ ನಂಗೆ ನಕ್ಷತ್ರ ಕಾಣಿಸ್ತಾ ಇಲ್ಲ ಅಂದ್ರೆ ಇನ್ನೂ ಕತ್ಲೆ ಮಾಡ್ತಾನೆ. ಇಲ್ಲ ಕಾಣಿಸ್ತಾ ಇಲ್ಲ ಅಂದ್ರೆ ಘೋರ ಕತ್ಲೆ ಮಾಡ್ಬಿಡ್ತಾನೆ. ಸೊ ಅವನು ಕಾಳಭೈರವ ಎಷ್ಟು ಕಪ್ಪಂತೆ ಅಂದ್ರೆ ನಾವು ಇದ್ದಲೂ ಹೇಳಕ್ಕಾಗಲ್ವಂತೆ ಇಷ್ಟು ಕಪ್ಪು ಅಂತ, ಅಷ್ಟು ಕಪ್ಪಂತೆ ಅವನು. ಅಂದ್ರೆ ಆ ಒಂದು ಕತ್ತಲೆಯ ಸ್ಥಿತಿಯಲ್ಲಿ, ಕಾಳರಾತ್ರಿ ನಾವು ಹೇಳ್ದಂಗೆ ನವರಾತ್ರಿ ಹೇಳ್ತಾ ಇದ್ವಲ್ಲ, ಆ ಸ್ಥಿತಿಯಲ್ಲಿ ಒಂದು ಡೀಪ್ ಸ್ಟೇಟ್ ಆಫ್ ಟ್ರಾನ್ಸ್ ಅಲ್ಲಿ ಆ ಬೆಳಕಿನ ಸ್ಪರ್ಶ ನಮ್ಗಾಗಕ್ಕೆ ಅಲ್ಲಿ ತಯಾರಿ ಸಿಗತ್ತೆ ಅಂತ. ಸೊ ಈ ತರ ನಾವು ಭೈರವನ್ನ ಇನ್ನೂ ಆಳವಾಗಿ, ಯಾಕಂದ್ರೆ ಭೈರವ ಅನ್ನೋದು ತುಂಬಾ ಒಂದು, ನಾವು ತಾಂತ್ರಿಕ ರೀತಿಯಲ್ಲಿ ನೋಡಿದ್ರು ತುಂಬಾ ಆಳವಾಗಿ ಎಳ್ಕೊಂಡು ಹೊಟ್ಟೋಗುತ್ತೆ ನಮ್ಮನ್ನ. ವೆರಿ ವೆರಿ ಪವರ್ಫುಲ್. ಅಂಡ್ ಪ್ರೊಟೆಕ್ಷನ್ಗೆ, ಕೆಟ್ಟ ಶಕ್ತಿಗಳಿಂದ ನಮ್ಗೆ ದೂರ ಇರಿಸೋಕೆ, ನಾವು ದೂರ ಇರೋ ಜೊತೆಯಲ್ಲಿ ಆ ಥರದ್ದೊಂದು ಎನರ್ಜಿ ಅವರಿಂದ ನಾವು ದೂರ ಇರೋಕೆ, ನ್ಯಾಯ ಸಿಗಕ್ಕೆ, ಮತ್ತೆ ಧರ್ಮದ ಮಾರ್ಗದಲ್ಲೇ ನಡಿಬೇಕು ಅನ್ನುವಂತ ಒಂದು ಅರಿವು ನಮ್ಮ ಜೀವನದಲ್ಲಿ ಬರೋಕೆ, ತಾತ್ಕಾಲಿಕ ಸುಖಗಳು ಕೆಟ್ಟದೋ, ಸುಳ್ಳು ಹೇಳ್ಕೊಂಡೋ, ನಾಟಕೀಯತೆ ಮಾಡ್ಕೊಂಡೋ, ಏನೋ ಒಂದು ತೋರಿಕೆಯಲ್ಲೋ, ಅಥವಾ ನಾನು ಇದಿಲ್ಲ ಅಂದ್ರೂ ನಾನು ಏನೋ ಅಂತ ತೋರಿಸ್ಕೊಂಡು ಇರೋದನ್ನೆಲ್ಲ ಕಳಚಿ ಬಿಡ್ಚಿ ಆ ಘೋರವಾದ ಸತ್ಯವನ್ನ ನೀನ್ ಯಾವ ತರ ತೋರಿಸ್ಬೇಕು ಅನ್ನೋದನ್ನ ಎಲ್ಲವನ್ನು ಅವನು ತುಂಬಾ ಕ್ಲಿಯರ್ ಕಟ್ ಆಗಿ ನಮ್ಗೆ ತೋರಿಸ್ಕೊಟ್ಬಿಡ್ತಾನೆ. ಲಾಸ್ಟ್ ಟೈಮ್ ನಾವು ಅರುಣಾಚಲಂದು ಪಾಡ್ಕಾಸ್ಟ್ ಮಾಡಿದ್ವಲ್ಲ, ತಿರುವಣ್ಣಾಮಲೈ, ಆ ಪಾಡ್ಕಾಸ್ಟ್ ಅಲ್ಲಿ ನಾವು ಹೇಳ್ತಾ, ನೀವು ಗಿರಿ ಪ್ರದಕ್ಷಿಣೆ ಬಗ್ಗೆ ಹೇಳ್ತೀರಾ, ಗಿರಿ ಪ್ರದಕ್ಷಿಣೆ ಮಾಡಿ ಈ ಎಲ್ಲ ಹೇಳಿದಾಗ ಯಾರೋ ಒಬ್ರು ಒಳ್ಳೆ ಮೆಸೇಜ್ ಬರ್ತಿದ್ರು. ಏನು ಅಂದ್ರೆ, ಗಿರಿ ಪ್ರದಕ್ಷಿಣೆ ಬೆಳಗ್ಗೆ 3 ಗಂಟೆ ಮೇಲ್ ಮಾಡಿ, ಯಾಕಂದ್ರೆ ನೀವು ಪೌರ್ಣಮಿ ಅನ್ಬಿಟ್ಟು ಮಧ್ಯರಾತ್ರಿ 11, 10, 12 ಗಂಟೆ 1 ಗಂಟೆಲೆಲ್ಲ ಮಾಡಕ್ ಹೋಗ್ಬಿಡಿ. ಯಾಕಂದ್ರೆ ಇದು ಶಿವನ್ ವಿಚಾರದಲ್ಲಿ ಮಾತ್ರ. ಪರಶಿವ ಏನಿರ್ತಾನಲ್ಲ, ಪರಶಿವ ಈಗ ರಾತ್ರಿ ಬೆಳಗಿನ ಜಾವ ಒಂದು ಮಧ್ಯರಾತ್ರಿ 12 ಗಂಟೆಯಿಂದ 2 ಗಂಟೆ ತನಕ ಕೂಡ ಈ ನೆಗೆಟಿವ್ ಸ್ಪಿರಿಟ್ಸ್, ಈ ದೆವ್ವ, ಭೂತಗಳು, ಪ್ರೇತಗಳು ಇವೆಲ್ಲ ತುಂಬಾ ಆಕ್ಟಿವ್ ಆಗಿರೋ ಟೈಮ್ ಅಂತ. ಮಧ್ಯರಾತ್ರಿ 12ರಿಂದ 2 ಗಂಟೆ ಟೈಮು. ಬೆಳಗ್ಗೆ 3 ಗಂಟೆ ನೀವು ಮತ್ತೆ ಈ ಟೈಮಲ್ಲೆಲ್ಲ ಮಾಮೂಲಿ ಬ್ರಹ್ಮ ಮುಹೂರ್ತ, ಅವರೆಲ್ಲ ಆಮೇಲೆ ಎಲ್ಲೂ ಕಾಣಿಸ್ಕೊಳ್ಳಲ್ಲ ಅಂತ ಈಗ ನಮ್ಮ ನಂಬಿಕೆಗಳಲ್ಲಿ. ಅವ್ರು ಎಷ್ಟು ಚೆನ್ನಾಗಿ ಬರೀತಾರೆ ಅಂದ್ರೆ,
ಮಧ್ಯರಾತ್ರಿ 12-1 ಗಂಟೆಲಿ ಕೂಡ ಮಾಡಕ್ ಹೋಗ್ಬಿಡಿ. ಯಾಕಂದ್ರೆ ಶಿವನ ಗಿರಿ ಪ್ರದಕ್ಷಿಣೆ ಮನುಷ್ಯರಲ್ಲ, ಆ ಪ್ರೇತಗಳು ಕೂಡ ಮಾಡುತ್ತೆ. ಯಾಕಂದ್ರೆ ಶಿವ ಎಲ್ಲಾನು ಈಕ್ವಲ್ ಆಗಿ ಟ್ರೀಟ್ ಮಾಡೋದು. ಅಬ್ಬಾ ಹೌದು ಅವನಿಗೆ ದೆವ್ವ ಆದ್ರೂ ಒಂದೇ, ಮನುಷ್ಯ ಆದ್ರೂ ಹೌದು ಒಂದೇ ಅಂತ. ಹೌದು ಅದು ಶಿವನ ಒಬ್ಬನ ಹತ್ರನೇ ಅಂತೆ ಅದು ಸಾಧ್ಯವಾಗೋದು ಹೌದು ಅಲ್ವಾ? ಹೌದು ಪರಶಿವ ಪರಶಿವ ಪರಮಾತ್ಮ ಅಂತಕ್ಕಂಥವನು ಎಲ್ಲರನ್ನೂ ಕ್ಷಮಿಸ್ತಾನೆ. ನೀವು ಇನ್ನೊಂದು ಗಮನಿಸಿದ್ರೆ, ನೀವು ಯಾವುದೇ ದೇವತೆ ಈಗ ಈಗ ಯಾವ್ದಾದ್ರು ಈಗ ನಮ್ಮ ಧರ್ಮದಲ್ಲಿ ಡಿಫ್ರೆಂಟ್ ದೇವರು, ದೇವರಿದ್ದಾರೆ. ಹೌದು ಈಗ ಇವರಿಗೆ ಒಂದ್ ಸೆಟ್ ಆಫ್ ಗಾಡ್ ಫಾಲೋವರ್ಸ್ ಇರ್ತಾರೆ, ಹೌದು ಈ ದೇವರನ್ನೇ ಪ್ರೀತಿಸೋರು ಒಬ್ರು ಇರ್ತಾರೆ. ಹೌದು ಆದ್ರೆ ಪರಶಿವನಿಗೆ ಮಾತ್ರ ಎಲ್ಲರೂ ನಿಮಗೆ ಭೇದ ಭಾವ, ಈ ಅಂತಸ್ತು ಅದೆಲ್ಲ ಏನೂ ಇಲ್ಲ. ಹೌದು ನಿಮಗೆ ದೊಡ್ಡ ಕುಬೇರ ಅಂತ ದೊಡ್ಡ ಶ್ರೀಮಂತ ವ್ಯಕ್ತಿಯಿಂದ ಹಿಡಿದು ಎಸ್ ಒಬ್ಬ ತುಂಬಾ ಪಾಪ ಸೊಸೈಟಿಲಿ ತುಂಬಾ ನೊಂದು ಬೆಂದಿರ್ತಕ್ಕಂಥ, ಆರ್ಥಿಕವಾಗಿ ಹಿಂದುಳಿದಿರ್ತಕ್ಕಂಥ ಒಬ್ಬ ವ್ಯಕ್ತಿ, ಒಬ್ಬ ಭಿಕ್ಷುಕ ಕೂಡ ಶಿವ ಅಂತ ಅಂತಾನೆ. ಅದು ಪವರ್ ಅಂದ್ರೆ ಶಿವ ಅಂದ್ರೆ. ಎಸ್ ಈಗ ಜ್ಯೋತಿರ್ಲಿಂಗಗಳು 12 ಜ್ಯೋತಿರ್ಲಿಂಗ ಇದ್ರೂ ಕೂಡ ಹೌದು ಈಗ ಕಾಶಿ ವಿಶ್ವನಾಥನ ಈ ಜ್ಯೋತಿರ್ಲಿಂಗ ಏನಿದೆ ಅಲ್ಲ, ಇದು ಬಹಳ ಮುಖ್ಯವಾದದ್ದು. ಮುಕ್ತಿಗೆ ಇದೇ ದಾರಿ ಮಾಡಿಕೊಡುತ್ತೆ. ಎಲ್ಲದಕ್ಕಿಂತ ಹೆಚ್ಚಾಗಿ ವಿಶೇಷವಾಗಿ ಯಾಕೆ ಕಾಶಿಲಿರ್ತಕ್ಕಂಥ ಈ ಜ್ಯೋತಿರ್ಲಿಂಗಕ್ಕೆ ನಾವು ಒಂದು ಹೆಚ್ಚಿನ ಮಹತ್ವವನ್ನ ಕೊಡ್ತೀವಿ? ಹೌದು ಭಾರತದಲ್ಲಿ ಎಷ್ಟೋ ಜ್ಯೋತಿರ್ಲಿಂಗಗಳಿವೆ. ಒಂದೊಂದು ಜ್ಯೋತಿರ್ಲಿಂಗ ದರ್ಶನ ಪಡೆದಾಗ್ಲೂ ಒಂದು ವಿಶೇಷವಾದ ಅನುಭವ ನಮ್ಮಲ್ಲಿ ಭಾಸ ಆಗುತ್ತೆ. ಆದ್ರೆ ವಿಶೇಷತೆ ಏನಪ್ಪಾ ಅಂದ್ರೆ, ಈಗ ಜ್ಯೋತಿರ್ಲಿಂಗಗಳಿಗೆ ಹೋದ್ರೆ ನಮಗೆ ಒಂದು ಕಡೆ ಭಕ್ತಿ ಹೆಚ್ಚಾಗುವಂತಹ ಅನುಭವ ಇದ್ರೆ, ಇನ್ನೊಂದು ಕಡೆ ಪ್ರೀತಿ ಹೆಚ್ಚಾಗತ್ತೆ, ಮತ್ತೊಂದು ಕಡೆ ಅತೀಂದ್ರಿಯ ಶಕ್ತಿ ಹೆಚ್ಚಾಗುವಂತಹ ಅನುಭವ ಆಗುತ್ತೆ, ಇನ್ನೊಂದು ಕಡೆ ನಮ್ಮನ್ನು ನಾವು ಇನ್ನೂ ಆಳವಾಗಿ ತಿಳ್ಕೊಳ್ಳುವಂತಹ ಅನುಭವ ಆಗುತ್ತೆ, ಒಂದು ಕಡೆ ಶಕ್ತಿ ಹೆಚ್ಚಾಗ್ತಾ ಇದೆ ಅನ್ಸುತ್ತೆ, ಕೆಲವು ಕಡೆ ಒಂದು ರೀತಿ ತಾಂತ್ರಿಕವಾಗಿ ನಮಗೆ ಕೆಲವೊಂದು ಸಿದ್ಧಿಗಳು ಲಭ್ಯ ಆಗ್ತಾ ಇದೆಯೇನೋ ಅನ್ನೋ ತರದ ಅನುಭವ ಆಗುತ್ತೆ. ಆದ್ರೆ ಕಾಶಿ ವಿಶ್ವೇಶ್ವರನ ಜ್ಯೋತಿರ್ಲಿಂಗದ ದರ್ಶನ ಪಡೆಯೋ ಅತ್ಯಂತ ವಿಶೇಷವಾದ ವಿಷಯ ಏನಪ್ಪಾ ಅಂದ್ರೆ, ನಮ್ಗೆ ಜ್ಞಾನ ಮತ್ತು ವೈರಾಗ್ಯ ಈ ಎರಡೂ ಅನುಭವಗಳನ್ನ ಒಂದೇ ಸ್ಥಳದಲ್ಲಿ ಆಳವಾಗಿ ಅರ್ಥ ಮಾಡ್ಕೊಳ್ಳುವಂತಹ ಒಂದು ಪುಣ್ಯ ಲಭ್ಯ ಆಗತ್ತೆ. ಇದರಿಂದ ಏನಾಗತ್ತೆ, ಇದರಿಂದ ನಮಗೆ ಮುಕ್ತಿ. ಏನ್ ಮುಕ್ತಿ? ನಾನಾಗ್ಲೇ ಹೇಳಿದಾಗೆ ಭಯ, ಅಜ್ಞಾನ, ವ್ಯಾಮೋಹ, ನಮ್ಮದೇ ನ್ಯೂನತೆಗಳಿಂದ ಮುಕ್ತಿ. ಈ ಥರದೊಂದು ಮುಕ್ತಿಯನ್ನ ಪಡೆಯುವ ಅನುಭವವನ್ನ ಸಹಜವಾಗಿ ಅಲ್ಲಿರೋ ಜಾಗದ ಮೂಲಕನೇ, ಇದಕ್ಕೆ ನಾನು ಸೇಕ್ರೆಡ್ ಜಾಮೆಟ್ರಿ ಅಂತ ಹೇಳ್ತೀನಿ. ಅದು ಯಾವ ತರ ಅಲ್ಲಿ ಸ್ಥಾಪನೆ ಆಗಿದೆ ಅಂದ್ರೆ, ಕೆಳಗಡೆ ಭೂಮಿಯ ಹಂತದಲ್ಲಿ ನೋಡೋದಾದ್ರೂ ಅಥವಾ ಅದ್ರ ಹಿನ್ನೆಲೆ ನೋಡೋದಾದ್ರೂ, ನಮ್ಮ ದೇಹ ಅಲ್ಲಿ ರೆಸ್ಪಾಂಡ್ ಮಾಡೋದನ್ನ ನೋಡೋದಾದ್ರೂ, ಆ ಒಂದು ಆ ಆಳವಾದ ಸ್ವಾತಂತ್ರ್ಯ ನಮಗೇನು ನಮ್ಮ ಆ ಅರಿಷಡ್ ವರ್ಗಗಳ ನ್ಯೂನ್ಯತೆಗಳಿಂದ ಸಿಗತ್ತೆ, ಅಲ್ಲಿ ಒಂದು ಆಳವಾದ ವಿಶೇಷವಾದ ಹಿಂದೆಂದಿಗೂ ನಿಮಗೆ ಅನುಭವಕ್ಕೆ ಬರದೇ ಇರುವಂತ ಶಾಂತತೆಯ ಅನುಭವ ಆಗುತ್ತೆ. ಆ ಒಂದು ಶಾಂತಿಯ ಅನುಭವವನ್ನ ಈ ರೀತಿ ಅಂದ್ರೆ ಸಂಸಾರದ ಗೋಜು ಗೊಂದಲದ ನಡುವೆ ನಾನು ಸ್ಥಾಪನೆ ಮಾಡಿಕೊಂಡು ಅನುಭವಿಸಿ ಅದರ ಒಂದು ತುಣುಕಾದ್ರೂ ನಾನು ಅಲ್ಲಿ ಸ್ಪರ್ಶಿಸಿ ಬಂದಾಗ, ಪ್ರತಿನಿತ್ಯ ನನ್ನ ಜೀವನದಲ್ಲಿ, ಸಂಸಾರದಲ್ಲಿ ನನ್ನ ವ್ಯಾಮೋಹ, ಭಯ ಮತ್ತು ನಮ್ಮ ಅಭದ್ರತೆಗಳ ನಡುವೆ ಯಾವ ತರ ಶಾಂತಿಯನ್ನ ನಾವು ನಿರಂತರವಾಗಿ ಕಂಡುಕೊಳ್ಬಹುದು, ಆ ಪರಮಾನಂದಕ್ಕೆ ಯಾವುದು ಬಾಹ್ಯವಾದ ಪರಿಸ್ಥಿತಿಯ ಅವಲಂಬನೆ ಹೇಗೆ ಇರೋಲ್ಲ ಅನ್ನೋದು ಎಷ್ಟು ಚೆನ್ನಾಗಿ ಗೊತ್ತಾಗತ್ತೆ ಅನ್ನೋದು ವಿಶೇಷ. ನಾನು ಇಲ್ಲಿ ಒಂದು ವಿಷಯ ಹೇಳಲೇಬೇಕು ಸರ್. ಅಂದ್ರೆ ಜ್ಯೋತಿರ್ಲಿಂಗಗಳಿಗೆ ನಮ್ಗೆ ಹೋದಾಗ ನಾವು ಯೂಶಲಿ ಈ ಜ್ಯೋತಿರ್ಲಿಂಗ, ಅದೇ ಏರಿಯಾದಲ್ಲಿ ಇಲ್ಲೊಂದ್ ಸ್ವಲ್ಪ ದೂರದಲ್ಲಿ ಇನ್ನೊಂದು ಜ್ಯೋತಿರ್ಲಿಂಗ ಇದೆ, ಈ ತರ ಆನಂದದಿಂದ ದರ್ಶನ ಮಾಡ್ಕೊಂಡು ಬರ್ತೀವಿ. ಬಟ್ ಕಾಶಿ ವಿಶೇಷತೆ ಏನು ಅಂದ್ರೆ, ನಾನು ಆಗ್ಲೇ ಹೇಳಿದಾಗ ಹೆಜ್ಜೆಜ್ಜೆಗೂ ದೇವಸ್ಥಾನದಿಂದ ನನ್ನ ಅನುಭವದಲ್ಲಿ ಕೆಲವೊಂದು ವಿಶೇಷವಾದ ಸೀಕ್ರೆಟ್ ದೇವಸ್ಥಾನಗಳ ಪರಿಚಯ ನಾನು ಮಾಡಿಸ್ತೀನಿ. ಖಂಡಿತ ಯಾರಾದ್ರೂ ಅಕಸ್ಮಾತ್ ಅನುಕೂಲ ಇದ್ರೆ ಕಾಶಿಗೆ ಹೋಗೋದು. ಸಹಜವಾಗಿ ಒಂದು ಐಟಿನರಿಲಿ ಹೇಳ್ತಾರೆ ದೇವಸ್ಥಾನಕ್ಕೆ ಹೋಗೋದು, ಕಾಳಭೈರವಂದು, ವಿಶಾಲಾಕ್ಷಮ್ಮನವ್ರದ್ದು, ಅನ್ನಪೂರ್ಣೇಶ್ವರಿದು, ಗಣೇಶಂದೆಲ್ಲ ಹೇಳ್ತಾರೆ. ಆದ್ರೆ ಇನ್ನೊಂದು ಅದ್ಭುತವಾದ 3 ಸ್ಥಳಗಳಿದೆ. ಅಂದ್ರೆ ನಾವು ಈ ಅನುಭವಗಳನ್ನ ಯಾವ ರೀತಿ ವಿಸ್ತಾರವಾಗಿ ಅನುಭವಿಸ್ತಾ ಹೋಗ್ಬೋದು ಅನ್ನೋ ಕಾಂಟೆಕ್ಸ್ಟ್ ಅಲ್ಲಿ ಹೇಳ್ತಾ ಇದೀನಿ. ಈ ಜಾಗಕ್ಕೆ ಹೋಗ್ಲೇಬೇಕು ಅಥವಾ ಹೋಗೋದು ಆ ಪ್ರೋಟೋಕಾಲ್ ಅಲ್ಲಿ ಇದೆ ಅಂತ ಅಲ್ಲ. ನಮ್ಗಿಲ್ಲಿ ಸಿದ್ದೇಶ್ವರಿ ದೇವಿ ಅಂತ ಒಂದು ದೇವಸ್ಥಾನ ಇದೆ ಕಾಶಿಲಿ. ಸ್ವಲ್ಪ ಅದಕ್ಕೆ ಕಾಶಿಗೆ ಯೂಶಲಿ ನಾವು ಬೆಳಗ್ಗೆ ಹೋಗಿ ರಾತ್ರಿ ಬಂದು ಏನೋ ತರ ಮಾಡ್ಕೊಳ್ಬಾರ್ದು, 2-3 ದಿನ ಉಳ್ಕೊಂಡ್ರೆ ಈ ತರದೊಂದು ಅನುಭವ ಸಿಗುತ್ತೆ. ಅಲ್ಲಿ ಸಾಕ್ಷಾತ್ ಚಂದ್ರನೇ ಬಂದು ಸ್ವಯಂಭೂ ಶಿವನ ದರ್ಶನವನ್ನ ಪಡೆದು, ತದನಂತರ ಶಿವನನ್ನ ಮತ್ತೆ ಒಂದು ಶಿವಲಿಂಗವನ್ನ ತನ್ನ ಧ್ಯಾನಕ್ಕೋಸ್ಕರ ಸ್ಥಾಪನೆ ಮಾಡಿ 1,00,000 ವರ್ಷ ಅಲ್ಲಿ ಆತ ಧ್ಯಾನ ಮಾಡಿದ್ರು ಅಂತ ಹೇಳ್ತಾರೆ. ಅಂಡ್ ಆಗ ಎಷ್ಟು ಹಳೆಯ ಸಂಗತಿ ಅಂದ್ರೆ, ಇದು ಅಲ್ಲಿ ಗಂಗೆ ಇನ್ನೂ ಹರಿತಿರ್ಲಿಲ್ವಂತೆ ಆ ಜಾಗದಲ್ಲಿ. ಆಗ ಆತ ಅಲ್ಲೊಂದು ಬಾವಿಯನ್ನ ಮಾಡಿ ಆ ಜಾಗದಿಂದ ನೀರನ್ನ
ಹೊತ್ಕೊಂಡು ಬಂದು ಶಿವನಿಗೆ ಅಲ್ಲಿ ಅಭಿಷೇಕ ಮಾಡಿ ಧ್ಯಾನ ಮಾಡ್ತಾ ಇದ್ರಂತೆ. ಸೊ ಅಲ್ಲಿ ಯಾರು ಹೋಗ್ತಾರೆ, ಅಲ್ಲಿ ಶಿವನ ದರ್ಶನ ಪಡೆದಾಗ ಸಿದ್ದೇಶ್ವರಿ ದೇವಿ ದೇವಸ್ಥಾನದಲ್ಲಿ ಕಾಶಿಯಲ್ಲೇ ಇರುವಂತದ್ದು, ತುಂಬಾ ಹತ್ರದಲ್ಲೇ ನಿಮಗೆ ಅನುಕೂಲ ಆಗುತ್ತೆ ಅಲ್ಲಿ ಹೋಗಕ್ಕೆ, ಏನು ತೊಂದರೆ ಆಗೋದಿಲ್ಲ. ಆ ದರ್ಶನ ಪಡೆದಾಗ ನಿಮಗೆ ಈಗ ಚಂದ್ರ ಅಂದ್ರೆ ಮನಸ್ಸು, ನಮ್ಗೆ ಗೊತ್ತಿದೆ. ಆ ಮಾನಸಿಕವಾಗಿ ಯಾವ ಒಂದು ಲಾಭವನ್ನು ಪಡಿಬಹುದು ಅದಕ್ಕೆ ಸರಿಸಾಟಿಯೇ ಇಲ್ಲ. ಚಂದ್ರನೇ ಒಂದು ಅಷ್ಟು ಲಕ್ಷಾಂತರ ವರ್ಷ ಧ್ಯಾನ ಮಾಡಿ, ತಪಸ್ಸು ಮಾಡಿ, ಅರ್ಚನೆ ಮಾಡಿ, ಅಭಿಷೇಕ ಮಾಡಿ ಹೋಗಿರುವಂತಹ ಜಾಗ ಅಂತ ಹೇಳ್ತಾರೆ. ಇನ್ನೊಂದು ಇಲ್ಲಿ ವಿಶೇಷತೆ ಇದೆ, ರಹಸ್ಯ ಏನು ಅಂದ್ರೆ, ನಾನು ಆಗ್ಲೇ ಹೇಳ್ದಲ್ಲ, ಅಲ್ಲೊಂದು ಬಾವಿ ಮಾಡಿದ್ದಾರೆ. ಅಲ್ಲಿಂದ ಇವತ್ತಿಗೂ ಕೂಡ ಅಲ್ಲಿಂದನೇ ನೀರು ತಗೊಂಡ್ ಬಂದು ಆ ಒಂದು ಶಿವಲಿಂಗಕ್ಕೆ ಅಭಿಷೇಕ ಮಾಡುವಂಥದ್ದು. ಅಷ್ಟೇ ಅಲ್ಲ, ಆ ನೀರು ಮತ್ತೆ ಅಲ್ಲಿಂದ ಮಣಿಕರ್ಣಿಕಾ ಘಾಟಿಗೆ ಜಾಯಿನ್ ಆಗುತ್ತೆ. ಆದ್ರೆ ಅಲ್ಲಿ ಒಂದು ಪ್ರತೀತಿ ಏನಪ್ಪಾ ಅಂದ್ರೆ, ಎಲ್ಲರ ನೆರಳು, ರಿಫ್ಲೆಕ್ಷನ್, ಬಿಂಬ ಅಂತ ಹೇಳ್ತೀವಲ್ಲ, ಆ ಬಾವಿಲಿ ಕಾಣಿಸಲ್ವಂತೆ. ಸೊ ನಿಮ್ದೇನಾದ್ರೂ ನೆರಳು ಅಲ್ಲಿ ಕಾಣಿಸ್ಲಿಲ್ಲ ಅಂದ್ರೆ ಇದು ಭಯಪಡೋ ಸಂಗತಿ ಅಲ್ಲ, ಇದಕ್ಕೊಂದು ತಾತ್ಪರ್ಯ ಇದೆ, ನಾನು ಆಮೇಲೆ ಹೇಳ್ತೀನಿ. ನಿಮ್ಮ ಬಿಂಬ ಅಲ್ಲಿ ಏನಾದ್ರೂ ಬಾವಿಲಿ ಕಾಣಿಸ್ಲಿಲ್ಲ ಅಂದ್ರೆ 6 ತಿಂಗಳ ಒಳಗೆ ನಿಮ್ಗೆ ಸಾವಾಗುತ್ತೆ ಅಂತ ಹೇಳ್ತಾರೆ. ಸೊ ಜನ ಅಲ್ಲಿ ಹೋದಾಗ ಸ್ವಲ್ಪ ಎದುರ್ಕೊಳ್ತಾರೆ, ಕಾಣಿಸ್ಲಿಲ್ಲ ಅಂದ್ರೆ ಮತ್ತೆ ಸುಮ್ಮನೆ ಯಾಕೆ ಭಯ ಅಂತ. ಬಟ್ ಆ ಥರದ್ದಲ್ಲ, ಅದ್ರ ಹಿಂದೆ ಒಂದು ಒಳಾರ್ಥ ಇದೆ, ಅದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ಅಂದ್ರೆ ನಮ್ಮ ಮನಸ್ಸು ನಮ್ಮ ಸ್ಥಿಮಿತದಲ್ಲಿ ಇಲ್ಲ ಅಂದ್ರೆ ಅಲ್ವಾ, ನಾವು ನಮ್ಮ ಅಂತರ್ಮನಸ್ಸಿನ ಪ್ರತಿಬಿಂಬವನ್ನ ನೋಡ್ಲಿಲ್ಲ ಅಂದ್ರೆ ಏನೆಲ್ಲ ಆಘಾತ ಆಗುತ್ತೆ ಅನ್ನೋದಕ್ಕೆ ಎಷ್ಟು ಸುಂದರವಾದ ಒಂದು ಸಂಗತಿಯನ್ನ ಅಲ್ಲಿ ನಮಗೆ ಎಸ್ಟಾಬ್ಲಿಷ್ ಮಾಡಿದ್ದಾರೆ. ಅದನ್ನ ಎಷ್ಟು ಸುಂದರವಾಗಿ ನಾವು ಅನುಭವಿಸ್ಬೋದು ನೋಡಿದ್ರೇನೆ. ಮತ್ತೆ ಆ ಪ್ರತಿಬಿಂಬ ಬೀಳೋ ರೀತಿನೂ ಕೂಡ ತುಂಬಾನೇ ವಿಶೇಷವಾಗಿದೆ, ಖಂಡಿತ ಅದನ್ನ ಅನುಭವಿಸ್ಬೋದು. ಇನ್ನೊಂದು ಕೃಷ್ಣೇಶ್ವರ ಅಂತ ಇದೆ, ಅಲ್ಲಿ ಎಂಥ ಒಂದು ಅದ್ಭುತ ಅಂದ್ರೆ, ರಾಮ ರಾಮ ಅಂತ ಹೇಳ್ಕೊಂಡು ಶಿವನಿಗೆ ಅರ್ಚನೆ ಮಾಡ್ತಾರೆ. ನಮ್ಮಲ್ಲಿ ಯೂಶಲಿ ಇರೋದು ಶಿವ ಅಂದ್ರೆ ಬರೀ ಶಿವಭಕ್ತರು, ವಿಷ್ಣು ಅಂದ್ರೆ ಬರೀ ವಿಷ್ಣು ಭಕ್ತರು, ಅವ್ರು ಈ ದೇವಸ್ಥಾನಕ್ಕೆ ಹೋಗಲ್ಲ. ಅಲ್ಲಿ ಎಲ್ಲ ಇತ್ತು, ತುಂಬಾ ಆಗಿನ ಕಾಲದಲ್ಲಂತೂ ಹೆಚ್ಚಾಗಿತ್ತು, ಈಗ ಎಷ್ಟೋ ಪರವಾಗಿಲ್ಲ. ಆದ್ರೆ ಶಿವನಿಗೆ ಓಂ ನಮ ಶಿವ ಅಂತ ಹೇಳೋದ್ ಬಿಟ್ಟು, ಪಂಚಾಕ್ಷರಿ ಮಂತ್ರದಲ್ಲಿ ಮಾಡೋದ್ ಬಿಟ್ಟು ರಾಮ 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 ಅಂತ ಮಾಡ್ತಾರೆ. ಸೊ ಎಷ್ಟು ಅದ್ಭುತ. ಆದ್ರಿಂದ ಶಿವನ ಮತ್ತು ವಿಷ್ಣುವಿನ ನಡುವೆ, ನಾರಾಯಣನ ನಡುವೆ ಇರುವ ಅವಿನಾಭಾವ ಸಂಬಂಧವನ್ನ, ಎರಡೂ ತತ್ವಗಳನ್ನ ಅಳವಡಿಸ್ಕೊಳ್ಬೇಕು ಅನ್ನುವಂತ ಒಂದು ಜ್ಞಾನವನ್ನ, ಆ ಪರಮ ಗುರುವಿನ ದರ್ಶನವನ್ನ ವಿಷ್ಣು ಸಹ ಹೇಗೆ ಸಾಕ್ಷಾತ್ಕಾರ ಮಾಡ್ಕೊಳ್ತಾರೆ ಆ ಒಂದು ಕಾಶಿ ಕ್ಷೇತ್ರದಲ್ಲಿ ಅನ್ನುವಂತ ರಹಸ್ಯವನ್ನ, ಒಳಗುಟ್ಟನ್ನ, ಆಧ್ಯಾತ್ಮಿಕ ಸಂಗತಿಯನ್ನ ಎಷ್ಟು ವಿಶೇಷವಾಗಿ ನಮ್ಗೆ ತಿಳಿಸ್ಕೊಡ್ತಾರೆ ಅನ್ನೋದು ಕೃಷ್ಣೇಶ್ವರ ದೇವಸ್ಥಾನದಲ್ಲಿ ನಮಗೆ ಗೊತ್ತಾಗತ್ತೆ. ಇನ್ನು ನನ್ನ ಫೇವ್ರೆಟ್ ಒಂದು ಜಾಗ ಇದೆ, ತುಂಬಾ ಅದ್ಭುತವಾದಂತಹ ಸ್ಥಳ. ಅದು ಆತ್ಮವಿಶ್ವೇಶ್ವರ ಅಂತ ಒಂದು ದೇವಸ್ಥಾನ ಇದೆ. ಅಲ್ಲಿ ಎಂತ ಆಶ್ಚರ್ಯಪ್ಪ ಅಂದ್ರೆ, ಈ ಒಂದು ಸ್ಥಳ ಮಹಿಮೆಯನ್ನು ನಾವು ಗಮನಿಸಿದಾಗ, ಒಮ್ಮೆ ನೀವು ಓಂ ನಮ ಶಿವ ಅಂದ್ರೆ 1,00,000 ಬಾರಿ ನೀವು ದೇವರ ಸ್ಮರಣೆ ಮಾಡೋದಕ್ಕೆ ಲೆಕ್ಕ ಪುಣ್ಯ ಸಿಗತ್ತಂತೆ. ಒಮ್ಮೆ ಬಿಲ್ವಾರ್ಚನೆ ಮಾಡಿದ್ರೆ, ಒಂದು ಬಿಲ್ವಪತ್ರೆಯನ್ನು ಸಮರ್ಪಣೆ ಮಾಡಿದ್ರೆ 1,000,000 ಬಿಲ್ವಪತ್ರೆಯನ್ನು ಸಮರ್ಪಣೆ ಮಾಡುವಷ್ಟು ಪುಣ್ಯ ಸಿಗುತ್ತೆ ಅಂತೆಲ್ಲ ಹೇಳ್ತಾರೆ. ಅದ್ಭುತವಾಗಿ, ರೋಚಕವಾಗಿ ಅದನ್ನ ಅಲ್ಲಿರೋ ಅರ್ಚಕರು ಹೇಳ್ತಾರೆ. ಬಟ್ ಇಲ್ಲಿ ತುಂಬಾ ವಿಶೇಷ ಅನ್ಸಿದ್ ನನ್ಗೆ ಏನಪ್ಪಾ ಅಂದ್ರೆ, ಸ್ವಾಮಿ ವಿವೇಕಾನಂದರವ್ರನ್ನ ಪಡ್ಕೊಳ್ಬೇಕಾದ್ರೆ ಅವರ ತಂದೆ ತಾಯಿ ಅಲ್ಲೇ ಆತ್ಮವಿಶ್ವೇಶ್ವರ ಅವರ ದರ್ಶನ ಪಡೆದು ಪ್ರಾರ್ಥನೆ ಮಾಡಿ, ತದನಂತರ ಸ್ವಾಮಿಗಳು ಅವರಿಗೆ ಮಗುವಾಗಿ ಬಂದ್ರು, ಪ್ರಸಾದ ಆಯ್ತು ಅಂತ ಹೇಳ್ತಾರೆ. ಆದ್ರಿಂದ ಈ ತರ ನಾವು ಜ್ಯೋತಿರ್ಲಿಂಗದ ದರ್ಶನಕ್ಕೂ, ಬೇರೆ ದೇವಸ್ಥಾನಗಳ ದರ್ಶನಕ್ಕೂ, ಇಲ್ಲಿರುವ ದೇವಸ್ಥಾನಗಳ ದರ್ಶನಕ್ಕೂ ಮತ್ತು ಕಾಶಿ ವಿಶ್ವೇಶ್ವರನ ಆ ಒಂದು ಜ್ಯೋತಿರ್ಲಿಂಗದ ದರ್ಶನಕ್ಕೂ ತುಂಬಾ ವಿಸ್ತಾರವಾದ ಒಂದು ಆಳವಾದ ಅನುಭವ ಸಿಗತ್ತೆ ಸರ್. ನೀವೆಷ್ಟೇ ತೀರ್ಥಕ್ಷೇತ್ರಗಳು ಅಥವಾ ತೀರ್ಥ ಸ್ಥಳಗಳು, ಪುಣ್ಯಕ್ಷೇತ್ರಗಳ ದರ್ಶನ ಮಾಡಿದ್ರು ಕೂಡ ಕಾಶಿಗೆ ಹೋದ್ರೆ ಅದೇನೋ ಕಂಪ್ಲೀಟ್ನೆಸ್. ಕಾಶಿಲ್ ಸತ್ರೆ ನಿಮಗೆ ಮೋಕ್ಷ ಸಿಗತ್ತೆ ಅಂತ ಅಂತಾರೆ. ಏನು ಕಾಶಿಲ್ ಸತ್ರನೇ ಯಾಕದು? ಸೊ ನಾನೊಂದು ಪ್ರಶ್ನೆ ಕೇಳ್ತೀನಿ ನಿಮ್ಗೂ ಸರ್ ಮತ್ತೆ ವೀಕ್ಷಕರಿಗೂ. ಮಾಡಬಾರ್ದೆಲ್ಲ ಮಾಡ್ಬಿಟ್ಟು ಒಂದು ಫ್ಲೈಟ್ ಟಿಕೆಟ್ ಅಷ್ಟು ಖರ್ಚು ಮಾಡ್ಕೊಂಡು ಕಾಶಿಗೆ ಹೋಗ್ಬಿಟ್ಟು ಎಲ್ಲ ಬಿಟ್ಬಿಟ್ಟೆ ಅಂತ ಅನ್ಕೊಂಡ್ರೆ ನಿಜವಾಗ್ಲೂ ಮೋಕ್ಷ ಅನ್ನೋದು ಸಿಗತ್ತಾ? ಫಸ್ಟ್ ಆಫ್ ಆಲ್ ಮೋಕ್ಷ ಅಂದ್ರೆ ಏನು ಅಂತ ಅರ್ಥ ಮಾಡ್ಕೊಳ್ಳೋದು ತುಂಬಾ ಆಳವಾದ ಅರ್ಥ ಅದ್ರಲ್ಲಿ ಇದೆ. ಆದ್ರೆ ಇದನ್ನ ಅಟ್ಲೀಸ್ಟ್ ಸಿಗತ್ತಾ ಅಲ್ಲಿ ಅನ್ನೋ ಕಾಂಟೆಕ್ಸ್ಟ್ ಅಲ್ಲಿ ಅರ್ಥ ಮಾಡ್ಕೊಳ್ಳೋದಾದ್ರೆ, ಈಗ ಅಲ್ಲಿ ಇರುವ ಆ ಒಂದು ಕಾಶಿ, ಆ ಒಂದು ಅಂತರ್ ಬೆಳಕಿನ ಸ್ಪರ್ಶ ಅನುಭವ ನಮ್ಗಾದಾಗ ನಾವು ಭಯದ ಜಾಗದಲ್ಲಿ ಅರಿವನ್ನ ಸ್ಥಾಪನೆ ಮಾಡ್ಕೊಳ್ತೀವಿ ಅಲ್ವಾ? ಅಜ್ಞಾನ ಹೋದಾಗ, ನ್ಯೂನತೆಗಳು ನಮ್ಮಿಂದ ಹೊರ ಹೋದಾಗ, ಭಯದ ಜಾಗದಲ್ಲಿ ಅಂದ್ರೆ ಅವೇರ್ನೆಸ್ ರೀಪ್ಲೇಸಸ್ ಫಿಯರ್ ಅಂತ ಹೇಳ್ತೀವಿ. ಏನಾಗುತ್ತೆ ಅವಾಗ? ಅರಿವು ಬಂದಾಗ, ಆ ಅಂತರ್ಜಾಗೃತಿ ನಮ್ಮಲ್ಲಿ ಅನುಭವಕ್ಕೆ ಬಂದಾಗ ಏನಾಗುತ್ತೆ? ವ್ಯಾಮೋಹಗಳು ತಾನಾಗೆ ಬಿಟ್ಟು ಹೊರಟೋಗುತ್ತೆ. ಈಗ
ಹಂತ ಹಂತವಾಗಿ ಎಲ್ಲ ಈ ಅಂಟುತನ ನಮ್ಮನ್ನು ಯಾವುದು ಕೆಳಗೆಳಿತಾ ಇದೆಯೋ, ಯಾವುದು ದುಃಖಕ್ಕೆ ಈಡು ಮಾಡ್ತಾ ಇದೆಯೋ ಅದರಿಂದ ಮುಕ್ತಿ ಪಡಿತಾ ಹೋದಾಗ ಯಾವ ರೀತಿಯ ಒಂದು ಸ್ವಾತಂತ್ರ್ಯ ನಮಗೆ ಲಭ್ಯ ಆಗತ್ತೆ ಅಂತ ಗಮನಿಸಿದಾಗ ನಾವು ಇದೇ ಸ್ವಾತಂತ್ರ್ಯವನ್ನ, ಇದೇ ಆನಂದವನ್ನ, ಇದೇ ಹಗೂರತೆಯನ್ನ, ಇದೇ ಕ್ಲಾರಿಟಿಯನ್ನ, ಇದೇ ಸ್ಪಷ್ಟತೆಯನ್ನ ನಾವು ಮೋಕ್ಷ ಅಥವಾ ಮುಕ್ತಿ ಅಂತ ನೋಡ್ಬೇಕು ಹೊರತು ನಾವು ಎಲ್ಲದಿಂದ ಎಸ್ಕೇಪ್ ಆಗ್ಬಿಡ್ತೀವಿ, ಮಾಡಿದ್ದೆಲ್ಲ ಮಾಡ್ಬಿಟ್ಟು ಆಮೇಲೆ ನನಗೆ ಫುಲ್ಲು ಟಿಕೆಟ್ ಕೊಟ್ಬಿಡ್ತಾರೆ, ಸ್ಪೆಷಲ್ ಟಿಕೆಟು, ಎಲ್ಲೋ ಹೋಗಿ ಸ್ವರ್ಗದಲ್ಲಿ ಉಯ್ಯಾಲೆ ಆಡಕ್ಕೆ ಅಂತ ಅನ್ಕೊಳ್ಳೋ ಥರದ್ದೊಂದು ಕಾನ್ಸೆಪ್ಟ್ ಇದೆಯಲ್ಲ, ಅದೇ ಒಂಥರ ಅಂದ್ರೆ ನಮ್ಗೆ ಇಲ್ಲಿ ಮೋಕ್ಷ ಸಿಗತ್ತೆ ಅಂತ ಅವ್ರು ಏನೋ ಪಾಪ ಕಥೆಯಲ್ಲಿ ಒಂದು ರೀತಿಯಲ್ಲಿ ಆಧ್ಯಾತ್ಮಿಕವಾಗಿ ಹೇಳಿದ್ರೆ, ಅದು ಹೇಗೆ ಅದರ ಅನುಭವ ಏನು ಅನ್ನೋದಕ್ಕಿಂತ ಅದ್ರ ಗೋಲ್ ಹಿಡ್ಕೊಂಡ್ಬಿಡ್ತಾರೆ. ಮೋಕ್ಷ 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 ಮೋಕ್ಷ, ಮುಕ್ತಿ 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 ಅಂತ. ಹಾಗೆ ಈ ದೇವಸ್ಥಾನ ಅಲ್ಲ, ಯಾವುದೋ ಆಧ್ಯಾತ್ಮಿಕ ಅನುಭವನ ನಾವು ಪಡ್ಕೊಳ್ಬಾರ್ದು. ಯಾವುದನ್ನ ಎಂಪವರ್ ಮಾಡ್ಕೊಂಡ್ರೆ, ಯಾವ ಅನುಭವ ಸಿದ್ಧಿಸ್ಕೊಂಡ್ರೆ, ಯಾವುದನ್ನ ರೂಢಿಸ್ಕೊಂಡ್ರೆ, ಯಾವುದು ನಾವಾದ್ರೆ ಯಾವ ರೀತಿಯ ಅನುಭವ ನಮ್ಮಲ್ಲಿ ಪ್ರಕಟ ಆಗತ್ತೆ ಅನ್ನೋದನ್ನ ನೋಡ್ಬೇಕಾಗತ್ತೆ. ಅಂಡ್ ಡೈರೆಕ್ಟ್ ಆಗಿ ನೀವು ಕೇಳೋದಾದ್ರೆ ಹೌದು ಸಿಗತ್ತೆ ಮೋಕ್ಷ, ಯಾಕೆ ಸಿಗಲ್ಲ? ನಾನು ಕೇವಲ ದೇಹ ಮಾತ್ರ ಅನ್ನೋ ಭ್ರಮೆಯಿಂದ ಹೊರಗಡೆ ಬಂದಾಗ ಮೋಕ್ಷ ಸಿಗೋದಿಲ್ವಾ? ಎಲ್ಲಾ ರೀತಿಯ ಭಯದಿಂದ ಮುಕ್ತ ಆದಾಗ, ಅಯ್ಯೋ ನನಗೆ ಏನಾದ್ರೂ ಮುಂದಕ್ಕಾಗ್ಲಪ್ಪ, ಈಗ ಸದ್ಯಕ್ಕೆ ಈ ಭಯ ಹೊಡೋದ್ರೆ ಸಾಕಪ್ಪ ಅಂತ ಒದ್ದಾಡ್ತಾ ಇರೋರ್ಗೆ ಮೋಕ್ಷ ಸಿಕ್ಕಾಗೆ ಆಗೋದಿಲ್ವಾ? ಅಂಡ್ ನನ್ನ ಒಳಗಡೆ ಯಾವ ಗುಣಗಳನ್ನ ನಾನು ಸ್ಥಾಪನೆ ಮಾಡ್ಕೊಳ್ಬೇಕು ಅಂತ ಈ ಸಂಸಾರದಲ್ಲಿ ಗೋಜು ಗೊಂದಲದ ಮಧ್ಯದಲ್ಲಿ ಬಂದಿದ್ದೀನೋ ಅದರ ಸ್ಥಾಪನೆ ಆದಾಗ ಮೋಕ್ಷ ಸಿಗೋದಿಲ್ವಾ? ಸಿಗತ್ತೆ ಅಲ್ವಾ? ಅದರಿಂದ ನಾವು ಯದ್ಭಾವಂ ತದ್ಭವತಿ. ನಾವು ಇದನ್ನೇ ನಾನಾಗ್ಲೇ ಹೇಳಿದಾಗೆ ವೈಕುಂಠ ಏಕಾದಶಿ ಆಚರಣೆಯ ಮೂಲಕ ಹೇಗೆ ನಾವು ನಿಜವಾದ ವೈಕುಂಠವನ್ನ ನಮ್ಮೊಳಗಡೆ ಮೊದಲು ನಮ್ಮ ಜೀವನದಲ್ಲಿ ನಾವು ಅನುಭವಿಸ್ತೀವೋ ಅದೇ ತರ ಖಂಡಿತ ಹೌದು. ಬಟ್ ಇದರ ತಾತ್ಪರ್ಯ ಅರ್ಥ ಮಾಡ್ಕೊಂಡಾಗ ಕಾಶಿಯಲ್ಲಿ ಅನುಭವ ಇನ್ನೂ ಒಂಥರ ವೈವಿಧ್ಯಮಯವಾಗತ್ತೆ ಮತ್ತು ಇನ್ನು ಆಳವಾಗಿ ಅದನ್ನ ಅರ್ಥ ಮಾಡ್ಕೊಳ್ಳುವ ಮತ್ತು ಆ ತರ ಅಪೇಕ್ಷೆ ಮಾಡಿ ಹೋದವ್ರನ್ನ ನಾವು ಹೀಯಾಳ್ಸಲ್ಲ. ಮತ್ತೆ ಇನ್ನೊಂದು ಹೇಳಲೇಬೇಕು ನಾನು, ಅಲ್ಲಿ ಇಟ್ ಇಸ್ ಕಂಡ್ಯೂಸಿವ್ ಎನ್ವೈರನ್ಮೆಂಟ್ ಅಂತೀವಲ್ಲ. ಈಗ ಶಾಲೆಗೆ ಹೋದ್ರೆ ಕಲಿಯಕ್ ಒಂದಿದು, ಈಗ ಕೋವಿಡ್ ಬಂತು, ಎಲ್ಲರಿಗೂ ವರ್ಕ್ ಫ್ರಮ್ ಹೋಮ್ ಕೊಟ್ರು. ಬಟ್ ವಾಟ್ ವಾಸ್ ಅ ಕಂಡ್ಯೂಸಿವ್ ಎನ್ವೈರನ್ಮೆಂಟ್? ಎಷ್ಟು ಜನ 99% ಜನ ಹೇಳಿದ್ರು, ಅಯ್ಯೋ ಆಫೀಸ್ಗೆ ಹೋಗ್ತಾ ಇದ್ರೆ ಚೆನ್ನಾಗಿತ್ತಪ್ಪ, ಮನೆಯಲ್ಲಿ ಫೋಕಸ್ಸೇ ಆಗಲ್ಲ ನನಗೆ, ಅಯ್ಯೋ ಯಾವಾಗಾದ್ರೂ ವಾಪಸ್ ಕರೀತಾರೋ ಅಂತ ಹೇಳೋ ತರ ಆಗ್ತಾ ಇತ್ತು ಅಲ್ವಾ? ಸೊ ಅದೇ ತರ ಅದಕ್ಕೊಂದು ಧ್ಯಾನ ಮಾಡೋಕ್ಕಾಗ್ಲಿ, ಕೆಲಸ ಮಾಡೋಕ್ಕಾಗ್ಲಿ, ಅಡುಗೆ ಮಾಡೋಕ್ಕಾಗ್ಲಿ, ಆ ವಾತಾವರಣ ಬಂದ ತಕ್ಷಣ ನಮಗೆ ಆಟೋಮ್ಯಾಟಿಕ್ಲಿ ನಮ್ಮ ಮೈಂಡು ಫೋಕಸ್ಸು, ಕಾನ್ಸಂಟ್ರೇಷನು ಲೈಟು ಲೇಸರ್ ಆಗಿ ಎಲ್ಲಾ ಕಡೆ ಹರಡ್ತಾರೋ ಲೈಟನ್ನು ಫೋಕಸ್ ಮಾಡಿದಾಗ ಲೇಸರ್ ಆಗಿ ಅಲ್ಲಿ ಇಟ್ ವಿಲ್ ಪಿಯರ್ಸ್ ಥ್ರೂ. ಸೊ ಆ ಒಂದು ಏನು ಅಡೆತಡೆಯ ಗೋಡೆ ಇರುತ್ತೆ ಅದನ್ನು ಹೊಡೆದು ಭೇದಿಸಿ ಮುಂದಕ್ಕೆ ಹೋಗಿ ಅಲ್ಲಿಂದ ಒಂದು ಆನಂದ, ಏನನ್ನ ಅಪೇಕ್ಷೆ ಮಾಡಿ ಪಾಪ ದೇಹ ಆ ಏಜಲ್ಲಿ ಹೋಗಿರುತ್ತೋ ಅದನ್ನು ಪಡೆಯೋಕೆ ಯಾಕೆ ಸಾಧ್ಯ ಇಲ್ಲ? ಬಟ್ ಕ್ಲಾರಿಟಿ ಇರಬೇಕು. ನಾವು ಈಗೋ ಲೆವೆಲಿಂದ ಯೋಚನೆ ಮಾಡಿದ್ರೆ ತಿಳ್ಕೊಳಕ್ ಅರ್ಧಂಬರ್ಧ ತಿಳ್ಕೊಂಡು ಏನೋ ಒಂದು ಜಸ್ಟ್ ಆ ಒಂದು ವರ್ಡ್, ನಾನಾಗ್ಲೇ ಹೇಳಿದಾಗ ವರ್ಡ್ ಅನ್ನು ಹಿಡ್ಕೊಂಡ್ರೆ ನಾವು ಫೂಲ್ ಆಗ್ತೀವಿ ಅಷ್ಟೇ. ಇಟ್ಸ್ ನಾಟ್ ಗೋಯಿಂಗ್ ಟು ಹ್ಯಾಪನ್. ಬಟ್ ಖಂಡಿತ ಅದಕ್ಕೆ ಸೂಕ್ತವಾದ ವಾತಾವರಣ ಅಂತೂ ಇದೆ. ಕಾಶಿಲ್ ಸತ್ತಂತ ಟೈಮಲ್ಲಿ ಸತ್ತಂತ ಆತ್ಮದ ಕಿವಿಲ್ ಬಂದು ಪರಶಿವ ಮಾತಾಡ್ತಾನೆ ಅಂತ ಅಂತಾರೆ. ಇದೇನ್ ನಿಜಾನ? ಏನ್ ನಡೆಯತ್ತಲ್ಲಿ? ಶಿವ ಸಾಯುವ ಸಂದರ್ಭದಲ್ಲಿ ಬಂದು ತಾರಕ ಮಂತ್ರವನ್ನ ಕಿವಿಯಲ್ಲಿ ಹೇಳಿ ಮುಕ್ತಿಯ ಕಡೆ ಕಳಿಸ್ತಾನೆ, ಭವಬಂಧನದಿಂದ ನಿಮ್ಮನ್ನು ಬಿಡಿಸ್ತಾನೆ ಅಂತ ಹೇಳ್ತಾರೆ. ಕೇಳಕ್ಕೆ ಎಷ್ಟು ಚೆನ್ನಾಗಿದೆ. ಆದ್ರೆ ಅದ್ರ ಒಳಗಡೆ ಇರೋ ಅರ್ಥವನ್ನ ತಿಳ್ಕೊಂಡಾಗ ನಾವು ಕಾಶಿ ಕ್ಷೇತ್ರದಲ್ಲಿ ದೇಹತ್ಯಾಗ ಮಾಡಿದಾಗ ಬರುವ ಲಾಭಗಳ ಬಗ್ಗೆ ತಿಳ್ಕೊಳ್ಳೋದ್ರ ಜೊತೆಯಲ್ಲಿ ಪ್ರಮುಖವಾಗಿ ನಾವು ದೇಹತ್ಯಾಗ ಮಾಡುವ ಯಾವುದೇ ಜಾಗವನ್ನ ಕಾಶಿಯ ರೀತಿಯನ್ನಾಗಿ ಅನುಭವಿಸಿ ದೇಹತ್ಯಾಗವನ್ನು ಹೇಗೆ ಮಾಡೋದು ಉತ್ತಮ ರೀತಿಯಲ್ಲಿ ಅನ್ನೋ ರಹಸ್ಯವನ್ನು ತಿಳ್ಕೊಳ್ಬಹುದು. ಇಲ್ಲಿ ತಾರಕ ಅಂದಾಗ ನಾವು ಕ್ರಾಸಿಂಗ್ ಓವರ್, ಯಾವುದು ನಮ್ಮನ್ನ ದಾಟಿಸುತ್ತೋ, ಈ ಬದಿಯಿಂದ ಆ ಬದಿಗೆ ನಮಗೆ ಕರ್ಕೊಂಡು ಹೋಗತ್ತೋ ಆ ಮಾಧ್ಯಮದ ಬಗ್ಗೆ ಮಾತಾಡ್ತಾ ಇದೀವಿ. ಇನ್ನು ಸಾಯುವ ಸಂದರ್ಭದಲ್ಲೇ ಯಾಕೆ ಅನ್ನೋ ಪ್ರಶ್ನೆ ಬರುತ್ತೆ. ಸಾಯುವ ಸಂದರ್ಭದಲ್ಲಿ ಎಲ್ಲ ಮುಗಿದೋಯ್ತು ಅಂತ ಹೇಳಿದಾಗ ಈಗ ನೋಡಿ, ನಮ್ ಚೆಕ್ ಲಿಸ್ಟ್ ಅಲ್ಲಿ ಎಷ್ಟೊಂದಿದೆ, ಬೆಳಗಿಂದ ರಾತ್ರಿ ಮಾಡೋಕೆ ಗೋಲ್ ಸೆಟ್ಟಿಂಗ್ ಅಲ್ಲಿ ಎಷ್ಟೊಂದಿದೆ. ಇನ್ನು ಅರ್ಧ ಗಂಟೆ ನೀನ್ ಸತ್ತೋಗ್ತೆ ಅಂದಾಗ ಆ ಚೆಕ್ ಲಿಸ್ಟ್ ಎಲ್ಲ ಸೈಡಲ್ಲಿ ಇಟ್ಬಿಟ್ಟು ಮ್ಯಾಕ್ಸಿಮಮ್ ನಾನು ಯಾರ್ಯಾರು ತಪ್ಪು ಮಾಡಿದ್ದವನು ಎಲ್ಲರೂ ಕ್ಷಮಿಸ್ಬಿಡಿ, ಯಾರ್ಯಾರು ನನ್ನ ಬಗ್ಗೆ ಬೇಜಾರು ಮಾಡ್ಕೊಂಡಿದ್ರು, ಐ ಆಮ್ ರಿಯಲಿ ಸಾರಿ, ಓ ದೇವ್ರೆ ನನಗೆ ಈಗ್ಲಾಗ್ಲೂ ಈಗ ಮಾಡಪ್ಪ, ಇದು ಕಲಿತೆ. ಸೊ ಅದು ಕೋರ್ ಎಸೆನ್ಸ್ಗೆ ಆಟೋಮ್ಯಾಟಿಕ್ಲಿ ಶಿಫ್ಟ್ ಆಗೋಗ್ತೀವಲ್ವಾ. ಅದೇ ತರ ಇನ್ನೇನು ನನ್ನ ಜೀವನ ಕೊನೆಗೆ ಬರ್ತಾ ಇದೆ ಅಂದಾಗ ಟುವರ್ಡ್ಸ್ ದಿ ಎಂಡ್, ಆಗ ನಮ್ಮ ಅಹಂ ಆ ಒಂದು ಜ್ಞಾನದ ಬೆಳಕಿಗೆ ಹೇಗೆ ಮಂಜು ಸೂರ್ಯನ ಬೆಳಕಿಗೆ ಕರಗೋಗತ್ತೋ ಹಾಗೆ ಆಲ್ಮೋಸ್ಟ್ ಕರಗೋಗಿರುತ್ತೆ ಒಂದು. ಮತ್ತೆ ಚಿಕ್ಕ ಮಕ್ಕಳ ಮನಸ್ಸು ಹೇಗಾಗಿರುತ್ತೆ,
ಆ ಥರ ವಯಸ್ಸಾಗ್ತಾ ಇದ್ದಾಗೆ ಆ ಮೈಂಡ್ ಕೂಡ ಅಷ್ಟೇ ನಾವು ನೋಡ್ತೀವಿ ವಯಸ್ಸಾಗ್ತಾ ಆಗ್ತಾ ಅವ್ರ ಪಾಪ ಮಗು ಥರ ಆಡೋಕ್ಕೆ ಶುರು ಮಾಡಿಬಿಡ್ತಾರೆ. ಮೈಂಡ್ ಆಲ್ಸೋ ಬಿಕಮ್ಸ್ ಲೈಕ್ ದಟ್, ಸಮ್ಟೈಮ್ಸ್ ವೀಕ್, ಫ್ರಜೈಲ್, ಬಟ್ ಮೋಸ್ಟ್ ಆಫ್ ದ ಟೈಮ್ ವೆರಿ ಇನ್ನಸೆಂಟ್ ಆ್ಯಂಡ್ ಅಂಡರ್ಸ್ಟ್ಯಾಂಡ್. ಅದು ಬಿಗ್ಗರ್ ಪಿಕ್ಚರ್ ಗೊತ್ತಾಗಿರೋದ್ರಿಂದ ಅದೇ ಥರ ಅದು ರಿಸೆಪ್ಟಿವ್ ಆ್ಯಂಡ್ ಓಪನ್ ಆಗೋಗಿರುತ್ತೆ. ಸೊ ಈ ಥರದ್ದೊಂದು ಕಂಡ್ಯೂಸಿವ್ ಎನ್ವೈರ್ನ್ಮೆಂಟಲ್ಲಿ ವೇರ್ ಯು ಹವ್ ಅಂಡರ್ಸ್ಟುಡ್ ನಿಮಗೆ ವಾಸ್ತವದಲ್ಲಿ ಏನು ಬೇಕು ಅಂತ, ವೇರ್ ಯು ಆರ್ ರೆಡಿ, ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಇಲ್ಲಿ ಏನೆಲ್ಲ ಆಸ್ತಿ ಸಂಪಾದನೆ ಮಾಡಿಕೊಂಡೆ, ಈಗ ಅದು ಯಾವುದು ಆ ಕಡೆಗೆ ಬರಲ್ಲ ಅನ್ನೋದು ಗೊತ್ತಾಗುವಂಥ ಸ್ಟೇಜ್ ಬಂದ್ಬಿಟ್ಟಿರುತ್ತೆ. ಆ ಕಡೆ ನನಗೆ ಬೇಕಾಗಿರೋ ಆಸ್ತಿನೇ ಬೇರೆ, ಫೆಸಿಲಿಟಿನೇ ಬೇರೆ, ಮಾಧ್ಯಮನೇ ಬೇರೆ, ವೆಹಿಕಲ್ಲೇ ಬೇರೆ ಅಲ್ವಾ. ಸೊ ಆ ಒಂದು ರಿಸೆಪ್ಟಿವ್ ಸ್ಟೇಟಲ್ಲಿ, ಆ ಓಪನ್ನೆಸ್ಸಲ್ಲಿ ಶಿವ ಬಂದು ಕಿವಿಯಲ್ಲಿ ಪಿಸಿಗುಡ್ತಾನೆ ಅಂದರೆ ಏನರ್ಥ? ಶಿವ ಅಂದರೆ ಆ ಅವೇರ್ನೆಸ್ಸೇ ನಿಮಗೆ ಸಾವಿನ ಮಾರ್ಗವನ್ನ, ಅಂದ್ರೆ ಏನೋ ಆ ಶಿವನ ತತ್ವವೇ, ಆ ಆತ್ಮಜ್ಞಾನವೇ ಕಿವಿಯಲ್ಲಿ ಬಂದು ಪಿಸಿಕುಟ್ಟುತ್ತೆ ಅಂತ ನಾವು ಅರ್ಥ ಮಾಡ್ಕೊಳ್ಬೇಕು. ಎಷ್ಟು ಚೆನ್ನಾಗಿದೆ ಅಲ್ವಾ? ಅಂದ್ರೆ ನೀವು ಆ ತತ್ವದಲ್ಲಿದ್ದಾಗ ಮತ್ತೆ ದಟ್ ಲೈಟ್ ಇಟ್ ಸೆಲ್ಫ್, ಭಗವದ್ಗೀತೆಯಲ್ಲಿ ಕೃಷ್ಣ ಕೂಡ ಎಷ್ಟು ಸ್ಪಷ್ಟವಾಗಿ ಹೇಳ್ತಾರೆ, ನೀನ್ ಇನ್ನೇನು ನಿನ್ ದೇಹತ್ಯಾಗ ಆಗ್ತಾ ಇದ್ದೆ ಅಂದಾಗ್ಲೂ ನೀನು ಆ ಸ್ಥಿತಿಯನ್ನು ತಲುಪಿದ್ರೆ ನಿನಗೆ ಉನ್ನತವಾದ ಜನ್ಮವನ್ನು ಕೊಡ್ತೀನಿ. ಸೊ ಈವನ್ ಅಟ್ ದಟ್ ಸ್ಪಾರ್ಕ್ ಆಫ್ ದಟ್ ಮೊಮೆಂಟ್. ಸೊ ಆ ಶಿವ ಅಂದ್ರೆ ಯಾವ ಶಿವ ಅದನ್ನ ಅರ್ಥ ಮಾಡ್ಕೊಳ್ಳಿ. ಕಿವಿಯಲ್ಲಿ ಪಿಸ್ಕೊಟ್ಟೋದು ಸೀಕ್ರೆಟ್, ಆ ಒಂದು ಇಂಪಾರ್ಟೆನ್ಸ್ ಅಂದ್ರೆ ವಿತ್ ಅಬ್ಸಲ್ಯೂಟ್ ಸೀಕ್ರೆಟ್ ಅಂದಾಗ ಏನಾಗುತ್ತೆ, ಕಂಪ್ಲೀಟ್ ಅವೇರ್, ಅದು ಒಂದೇ ಮುಖ್ಯ. ಬೇರೆ ಹೊರಗಡೆ ಏನೇ ಕೇಳಿಸ್ತಾ ಇದ್ರು ಅದು ಮುಖ್ಯ ಆಗಲ್ಲ, ಕಂಪ್ಲೀಟ್ ಚಾನಲ್ ಅಲ್ಲೂ ಹೋಗುತ್ತೆ. ಸೊ ಆ ಥರ ಆ ಒಂದು ರಹಸ್ಯದ ಗುಟ್ಟು ಹೇಳ್ತಾರೆ ಅಂತ. ಅಂಡ್ ತಾರಕ ಅಂದಾಗ ನಾವು ರಾಮ ಮಂತ್ರ ಅಂತ ಹೇಳ್ತಾರೆ, ನಿಮ್ಗೆ ಗೊತ್ತಿರಬಹುದು. ಅಲ್ಲಿ ಹೆಣಗಳನ್ನ ಸಾಗಿಸ್ಬೇಕಾದ್ರು ಕಾಶಿ ರಾಮನಾಮ್ ಸತ್ಯ ಅಂತ ಹೇಳ್ತಾ ಇರ್ತಾರೆ, ರಾಮ ರಾಮ್ ಅಂತ ಇರ್ತಾರೆ, ರಾಮ್ ರಾಮ್ ಅಂತ ಅನ್ಕೊಂಡು ಹೋಗ್ತಿರ್ತಾರೆ. ಸೊ ರಾಮ ಅನ್ನೋ ಪದವನ್ನಂತೂ ನಾವು ಒಂದಿನ ಪೂರ್ತಿ ಅದರ ಅರ್ಥನೇ ತಿಳ್ಕೊಳ್ತಾ ಹೊರಟೋಗ್ಬಹುದು. ಸೊ ಈಗ ರಾಮ ಆ ಮ ಅನ್ನೋದನ್ನ ನಾವು ರಾಮ ಅಂತ ನಾವು ಉಚ್ಚಾರಣೆ ಮಾಡ್ಬೇಕಾದ್ರೆ ನಮ್ಮ ಇದು ಮೂಮೆಂಟ್ ಏನಾಗುತ್ತೆ ಅಲ್ಲಿಂದ ಹಿಡಿದು ಅದರ ಉಚ್ಚಾರಣೆಯಲ್ಲಿ ಬರೋ ಎಸೆನ್ಸ್ ವರ್ಗು ಎಷ್ಟು ತಿಳ್ಕೊಳ್ಬಹುದು. ಬಟ್ ಒಂದು ರೀತಿಯಲ್ಲಿ ಸುಲಭವಾಗಿ ಅರ್ಥ ಮಾಡ್ಕೋದಾದ್ರೆ ಮ ಅಂದ್ರೆ ಈಗ ನೀವು ಯಾವ ಆ ಜ್ಞಾನದ ಬೆಂಕಿಯಲ್ಲಿ, ಅಗ್ನಿಯಲ್ಲಿ, ಬೆಳಕಿನಲ್ಲಿ ನಿಮ್ಮ ಮನಸ್ಸನ್ನ ಎಲ್ಲಾ ಅಜ್ಞಾನವನ್ನು ಸುಟ್ಟು ಆ ಅನಂತತೆಯ ಜ್ಞಾನದಲ್ಲಿ ಇರಿಸ್ತೀರೋ, ಆ ಒಂದು ಜ್ಞಾನದ ಬೆಳಕು ಆ ಒಂದು ಮಂತ್ರೋಚ್ಚಾರಣೆಯಿಂದ ಅಥವಾ ಆ ತಾರಕ ಮಂತ್ರದಿಂದ, ಆ ಒಂದು ರಹಸ್ಯದಿಂದ ನಿಮಗೆ ಸಿಗತ್ತೆ. ಆ ಗುಟ್ಟು ಅಲ್ಲಿ ನಿಮಗೆ ಲಭ್ಯ ಆಗತ್ತೆ. ಆಗ ನೀವು ಇದು ಎಲ್ಲಿಂದನೋ ಎಲ್ಲಿಗೋ ಶಿಫ್ಟ್ ಆಗೋಗೋದಲ್ಲ, ಘೋರವಾದ ನೋವಿನಿಂದ ಒಂದು ಏನೋ ಒಂದು ಡಿವೈನ್, ಇಟ್ಸ್ ನಾಟ್ ದಟ್ ಶಿಫ್ಟ್, ಇಟ್ ಈಸ್ ಯು ಕಂಟಿನ್ಯೂಯಿಂಗ್ ಟು ಸ್ಟೇ ಇನ್ ದಟ್ ಸುಪ್ರೀಂ ಸ್ಟೇಟ್ ಆಫ್ ಕಾನ್ಷಿಯಸ್ನೆಸ್. ಸೊ ಅದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ಆ ಒಂದು ಅಪ್ಲಿಫ್ಟ್ಮೆಂಟ್ ಏನಾಗುತ್ತೆ, ಆ ಸ್ಟೆಬಿಲಿಟಿ ಏನ್ ಸಿಗುತ್ತೆ, ಆ ಸ್ಟಿಲ್ನೆಸ್ ಏನ್ ಸಿಗುತ್ತೆ, ಆ ಹಾರ್ಮನಿಲಿ ಏನು ಒಂದಾಗ್ತೀರಾ, ಅದನ್ನ ನಾವು ಹೇಗೆ ಗೇನ್ ಮಾಡ್ತೀವಿ, ಆ ಒಂದು ರಹಸ್ಯವನ್ನು ನಾವು ತಿಳ್ಕೊಳ್ಬೇಕಾಗತ್ತೆ. ಅದಕ್ಕೆ ಖಂಡಿತ ಅಂದ್ರೆ ಇಲ್ಲಿ ನಾವು ಏನೋ ಸೌಂಡ್ ಕೇಳಿಸ್ಬಹುದಾ, ಅದೇನ್ ಕೇಳಿಸುತ್ತೆ, ಇಷ್ಟು ದಿನ ಕೇಳಿಸಿಲ್ಲ, ಈ ತರ ಲೆಕ್ಕಾಚಾರ ಅಲ್ಲ. ಈ ತರ ಅರ್ಥ ಮಾಡ್ಕೊಳ್ಳೋದ್ರಲ್ಲಿದೆ ರಹಸ್ಯ. ಆಗ ಯಾವುದೇ ಜಾಗದಲ್ಲಿ ನೀವು ಪ್ರಾಣ ಬಿಟ್ರು ಆ ಕಾಶಿಯನ್ನ ನಾವು ಅನುಭವಿಸಿ ಆ ರಹಸ್ಯವನ್ನು ತಿಳ್ಕೊಳ್ಬಹುದಾಗಿದೆ. ಅಂಡ್ ಅಫ್ಕೋರ್ಸ್ ಅಲ್ಲಿ ಆಸ್ ಐ ಸೆಡ್ ಇಟ್ ಇಸ್ ಮೋರ್ ಕಂಡ್ಯೂಸಿವ್ ಟು ಎಕ್ಸ್ಪೀರಿಯನ್ಸ್ ದಟ್. ನೀವು ಕಾಶಿಲಿ ಹೋದ್ರೆ ಇನ್ನೊಂದು ವಿಚಾರನೇ ನೀವು ಅಬ್ಸರ್ವ್ ಮಾಡ್ಬೋದು. ಏನು ಅಂದ್ರೆ ಕಾಶಿಲಿ ನಿಮಗೆ ವಿಚಿತ್ರವಾದಂಥ ಜನರಿರ್ತಾರೆ ಕಾಶಿಲಿ. ಅಂದ್ರೆ ಅಘೋರಿಗಳಾಗ್ಬೋದು, ಸಾಧು ಸಂತರು, ಕೆಲವರೊಂದು ಒಂಥರ ಭಯಂಕರವಾಗಿ ಬಂದಿರ್ತಾರೆ ಅಲ್ಲಿ. ಮತ್ತೆ ಮಣಿಕರ್ಣಿಕಾ ಘಾಟಲ್ಲಿ ಇನ್ಫ್ಯಾಕ್ಟ್ ನಾನು ನೋಡಿದ್ದೀನಿ, ಈ ಹೆಣೆಗಳ ಮೇಲೆ ಕುತ್ಕೊಂಡು ಸಾಧನೆ ಮಾಡ್ತಿರ್ತಾರೆ. ಅಲ್ಲಿ ಈ ತಂತ್ರ ಅನ್ನೋದು ತುಂಬಾ ಜಾಸ್ತಿ. ಯಾಕೆ ಕಾಶಿಲಿ? ಹೌದು, ಅಘೋರಿಗಳು ಕಾಶಿಯಲ್ಲಿ, ಅದರಲ್ಲೂ ಘಾಟ್ಗಳಲ್ಲಿ ಆ ಹೆಣಗಳ ಮೇಲೆ ಕೂತು ಸಾಧನೆ ಮಾಡೋದನ್ನ ಸಾಕಷ್ಟು ಜನ ನೋಡಿರ್ತಾರೆ. ಅಲ್ಲಿ ನಮಗೂ ಕೂಡ ರಾತ್ರಿ ಹೊತ್ತು ಸ್ವಲ್ಪ ಆಟ್ ಟೈಮಲ್ಲಿ ಹೋದ್ರೆ ನಮಗೂ ಅವರ ದರ್ಶನ ಪಡಿಬಹುದು. ಆದ್ರೆ ಸಾಮಾನ್ಯರು ಮಾಡುವಂಥ ಕ್ರಿಯೆ ಖಂಡಿತ ಅಲ್ಲ ಅದು. ಅದಕ್ಕೆ ನಿರ್ದಿಷ್ಟವಾದ ಮಾರ್ಗದರ್ಶನ ಬೇಕಾಗತ್ತೆ. ಆದ್ರೆ ಯಾಕೆ ಅನ್ನುವ ಪ್ರಶ್ನೆ ಬಂದಾಗ ನಾವು ಖಂಡಿತವಾಗಿಯೂ ಅದರ ಆಳವಾದ ತಾತ್ಪರ್ಯವನ್ನ ತಿಳ್ಕೊಳ್ಬಹುದಾಗಿದೆ. ಇಲ್ಲಿ ಮನುಷ್ಯನಿಗೆ ಸಾಮಾನ್ಯವಾಗಿ ಹಿಂಸೆ ಕೊಡುವಂತಹ ಅನುಭವಗಳೇನೇನು ಸರ್? ಅದು ಭಯ, ನಮಗೆ ಸಾವಿನ ಮೂಲಕ ಬರುವಂಥದ್ದಿರಬಹುದು, ಅಥವಾ ನಮ್ಮವ್ರು ಯಾರೋ ಬಿಟ್ಟು ಹೊಟ್ಟೋದ್ರೆ ಅನ್ನುವಂಥ ವ್ಯಾಮೋಹ ಇರಬಹುದು, ಅಥವಾ ನಮಗೆ ಸಾವಾದ್ಮೇಲೆ ಏನಾಗುತ್ತೆ ಅನ್ನುವಂಥ ಆ ಒಂದು ಇಲ್ಯೂಷನ್ನು ಅಥವಾ ಪ್ಯಾನಿಕ್ಕೋ ಆ ಥರದ್ದಿರಬಹುದು, ಅಥವಾ ತುಂಬಾ ದೊಡ್ಡದಾಗಿ ನನ್ನ ಐಡೆಂಟಿಟಿ ಇದು, ನಾನು ಇದು, ಆ ಐಡೆಂಟಿಟಿ ಬಿಟ್ಟು ಹೋದ್ರೆ
ಅಂದ್ರೆ ನನ್ನ ವೃತ್ತಿಯಿಂದ, ಹೆಸರಿನಿಂದ, ಆಸ್ತಿಯಿಂದ ಪರಿಚಯ ಮಾಡ್ತಾ ಇದ್ದು ಅದೆಲ್ಲಾದ್ರೂ ಈ ಕಡೆ ಆ ಕಡೆ ಆಗೋದ್ರೆ ಮತ್ತೆ ನನ್ನ ಐಡೆಂಟಿಟಿ ಏನಾಗ್ಬಿಡುತ್ತೆ ಅನ್ನೋ ಥರದೊಂದು ಫಿಯರ್ ಇರ್ಬೋದು. ಎಲ್ಲದಕ್ಕಿಂತ ಮುಖ್ಯವಾಗಿ ಇದೆಲ್ಲವನ್ನು ಇಂಟಿಗ್ರೇಟ್ ಮಾಡಿ ಹೇಳೋದಾದ್ರೆ ಅಹಂ, ಈಗೋ. ಈ ನಾರ್ಮಲ್ ಸಫರಿಂಗಿನ ಮೇಲೆ ಕೂತು ಅದನ್ನ ಗೆದ್ದು ನಾನು ಸಾಧನೆ ಮಾಡಬೇಕು ಅಂತಾದ್ರೆ ಇಲ್ಲಿ ಈ ಥರದೊಂದು ಜಾಗಕ್ಕಿಂತ ಇನ್ನೊಂದು ಸೂಕ್ತವಾದದ್ದು ಯಾವ್ದಿರಬಹುದು ಅಂತ ಅಘೋರಿಗಳು, ಅಫ್ಕೋರ್ಸ್ ಅಘೋರಿಗಳು ಅಲ್ಲಿ ತಾಂತ್ರಿಕವಾಗಿ ಬೇರೆ 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 ಸಾಧನೆಗಳನ್ನ ಮಾಡ್ತಾರೆ. ಅಂದ್ರೆ ನಾವು ಅದನ್ನ ಹಲವಾರು ರೀತಿಯಲ್ಲಿ ಗುಡ್ ಅಂಡ್ ಬ್ಯಾಡ್ ಎರಡೂ ರೀತಿಯಲ್ಲಿ ನೋಡಬಹುದು. ಬಟ್ ನಾನು ಇಲ್ಲಿ ಒಂದು ಅಂಶವನ್ನ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಅಂದ್ರೆ ಆ ದೇಹವನ್ನ ಸುಟ್ಟಾಗ ಅಲ್ಲಿ ಏನು ಯಥೇಚ್ಛವಾಗಿ ಪ್ರಾಣಶಕ್ತಿ ಶಿಫ್ಟ್ ಆಗತ್ತೆ, ಅದನ್ನ ಕೆಲವು ಸತಿ ಕ್ಯಾಪ್ಚರ್ ಮಾಡಬೇಕು, ಅದನ್ನ ಸ್ಟಡಿ ಮಾಡಬೇಕು ಅನ್ನೋದು ನಡೆಯುತ್ತೆ. ಬಟ್ ಬೇಡ, ಅದ್ರ ಬಗ್ಗೆ ಡೀಟೇಲ್ಸ್ ಇವಾಗ ಭಯ ಪಡುವಂಥದ್ದು ಬೇಡ. ಅಂದ್ರೆ ನಾವು ಅದರ ಆಧ್ಯಾತ್ಮಿಕ ವಿಚಾರವನ್ನ ತಿಳ್ಕೊಳ್ಳೋದಾದ್ರೆ, ಡೈರೆಕ್ಟ್ ಆಗಿ ನಾನು ಸಾವಿನ ಅನುಭವವನ್ನ ಫೇಸ್ ಮಾಡಿದಾಗ ಸಾವಿಗೆ ಸಂಬಂಧಪಟ್ಟ ಭ್ರಮೆಯ ಮೇಲೆ ಹೋಗಿ ಕೂತು ನಾನು ಅದನ್ನ ಅರ್ಥ ಮಾಡ್ಕೊಳ್ಬಹುದು ಅನ್ನೋದಿದೆಯಲ್ಲ, ಆ ಒಂದು ರಿಯಲ್ ಟೀಚರ್, ಸಾವು ನಮಗೆ ನಿಜವಾದ ಗುರು. ಯಾಕಂದ್ರೆ ಎಲ್ಲಿ ನನಗೆ ಸಾವಿನ ಭಯದ ಆ ಒಂದು ಹಿಂಸೆ ಕೊನೆ ಆಗತ್ತೋ ಅಲ್ಲಿ ಬದುಕಿನ ಆ ಭ್ರಮೆಯನ್ನೂ ಕೂಡ ಗೆದ್ದು ನಿಜವಾದ ಬದುಕನ್ನ ಅನಾವರಣ ಮಾಡೋಕೆ ನನಗೆ ವಿಚಾರಗಳು ಅಲ್ಲಿಂದ ಓಪನ್ ಅಪ್ ಆಗ್ತಾ ಹೋಗುತ್ತೆ ಅಲ್ವಾ. ಆದ್ರಿಂದ ಆ ಒಂದು ಅದ್ಭುತವಾದ ಅನುಭವಗಳನ್ನು ನಾವು ನೋಡ್ಬೋದು. ಇನ್ನು ಇಲ್ಲಿ ಕಾಶಿಯಲ್ಲೇ ಯಾಕೆ ಬರ್ತಾರೆ ಅಘೋರಿಗಳು ಅನ್ನೋ ಪ್ರಶ್ನೆ ಕೂಡ ಹುಟ್ಟತ್ತೆ. ಅಫ್ಕೋರ್ಸ್ ನಾವು ಆಗ್ಲಿಂದ ಹೇಳಿದ್ದ ಪೌರಾಣಿಕ ಹಿನ್ನೆಲೆಯನ್ನ ಗಮನಿಸೋದಾದ್ರೆ ಅದು ಸುಲಭ ಆಗತ್ತೆ. ಮತ್ತು ಎಷ್ಟೋ ಲಕ್ಷ, ಅಂದ್ರೆ ಇವಾಗ ಈ ಸಮಯದಿಂದ ಇತ್ತು ಅಂತಾನೆ ಹೇಳಕ್ ಬರೋದಿಲ್ಲ ಅಂತ ಹೇಳ್ತೀವಿ ನಾವು. ಆ ಥರದ್ದು ಒಂದಾದ್ರೆ ಮಹಾಕಾಳ, ಅಂದ್ರೆ ಕಾಲನೇ ಇಲ್ಲ, ಟೈಮ್ ಇಸ್ ಅನ್ ಇಲ್ಯೂಷನ್. ಸಮಯ ಅನ್ನೋದು, ಡಿಸ್ಟೆನ್ಸ್ ಅನ್ನೋದು, ಸ್ಪೇಸ್ ಅನ್ನೋದು ಇದೆಲ್ಲ ಸ್ಪಿರಿಚುಯಾಲಿಟಿಲಿ ಒಂದು ಭ್ರಮೆ. ಇಟ್ಸ್ ಅನ್ ಇಲ್ಯೂಷನ್ ಇಸ್ ಇಂಡೀಡ್. ಸೊ ಅದರಿಂದ ಆ ಕಾಲವನ್ನು ಮೀರಿ ನಿಂತಿರುವಂತಹ ಒಂದು ಆ ಜಾಗದ ಅನುಭವವನ್ನು ಪಡೆಯೋಕ್ಕಾಗ್ಲಿ, ಅಥವಾ ನಾವು ಶವಸಾಧನ ಅಂತ ಹೇಳ್ತೀವಿ. ಸೊ ಆ ಹೆಣದ ಮೇಲೇನೆ ಕೂತು, ಇನ್ನೂ ನಾನು ಒಂದ್ ಸ್ವಲ್ಪ ಗೌರವಾಗಿ ಹೇಳ್ಬೇಕು ಅಂದ್ರೆ ಪಾಪ ವೀಕ್ಷಕರಿಗೊಂಥರ ಹಿಂಸೆ ಆಗ್ಬೋದು. ಅಲ್ಲಿ ಅರ್ಧಂಬರ್ಧ ಬೆಂದಿರೋ ಇದನ್ನ ತಗೊಳ್ತಾರೆ, ಅದನ್ನ ಎಳಿತಾರೆ. ಸೇವನೆಯಿಂದ ಹಿಡಿದು ಅದ್ರ ಬೂದಿಯನ್ನ ಮೈ ಮೇಲೆ ಹಚ್ಕೊಳ್ಳೋವರೆಗೂ ವಿಚಿತ್ರವಾದದ್ದೆಲ್ಲ ನಡೆಯುತ್ತೆ. ಯಾಕಂದ್ರೆ ನಮಗಿಲ್ಲಿ ಯಾವುದು ಅಸಹ್ಯ ಅನ್ಸುತ್ತೋ, ಯಾವುದು ಗಲೀಜು ಅನ್ಸುತ್ತೋ, ಯಾವುದು ಅಬ್ಬಬ್ಬಾ ಬೇಡ ನಾನು ಇದನ್ನ ಅವಾಯ್ಡ್ ಮಾಡ್ಬೇಕು ಅನ್ಸುತ್ತೋ, ಯಾವುದು ಕೇಳಲೇಬಾರ್ದಪ್ಪ ಬೇಡ ನನ್ಗೊಂಥರ ಆಗತ್ತೆ ಅನ್ಸುತ್ತೋ, ಅಥವಾ ಇದನ್ನ ತಿನ್ನಲ್ಲ, ಹೀಗೆ ಅದು ಹಾಗೆ ಅನ್ಸುತ್ತೋ, ಅದನ್ನೆಲ್ಲ ಮೀರಿ ನಿಂತಿರೋ ಲೆವೆಲಲ್ಲಿ ಅವರು ಆ ಸಾಧನೆಯನ್ನ ಮಾಡ್ತಾರೆ. ಅದರಿಂದ ತಾಂತ್ರಿಕರಿಗೆ, ಅಘೋರಿಗಳಿಗೆ, ಬಾಬಾಗಳಿಗೆ ಆ ಜಾಗ, ಆ ಸಾಧನೆ, ಆ ಅನುಭವ, ಆ ಒಂದು ಭಯವನ್ನ ಗೆದ್ದಾಗ ನಾನು ಮುಕ್ತವಾಗಿ ಪರಶಿವನ ಒಳಗೆ ಒಂದಾಗುವಂತಹ ಒಂದು ಆಧ್ಯಾತ್ಮಿಕ ಕ್ರಿಯೆ ಇದು ಅಮೋಘವಾಗಿ ಅನುಭವಕ್ಕೆ ಬರುತ್ತೆ ಅಂತ ಹೇಳ್ತಾರೆ. ಅಫ್ಕೋರ್ಸ್ ನಾವು ಅದನ್ನ ಆ ಹಂತದಲ್ಲಿ ನೋಡಿ ಅವ್ರ ದರ್ಶನ ಆದ್ರೆ ಅವ್ರ ನಮಸ್ಕಾರ ಮಾಡಿ ಆಶೀರ್ವಾದ ತಗೊಂಡ್ ಬರೋ ಲೆವೆಲ್ಗೆ ಇಟ್ಕೊಂಡ್ರೆ ಸೂಕ್ತ. ಆದ್ರೆ ಇದರ ಒಂದು ರೀತಿಯ ಎಕ್ಸ್ಪ್ಲನೇಷನ್ ಇದಾಗಿರಬಹುದು. ಎಸ್ ಸಾಕಷ್ಟು ಜನ ಕಾಶಿಯ ಆ ಒಂದು ಸ್ಪಿರಿಟ್ ಅಂತ ಹೇಳ್ತೀವಲ್ಲ, ಅದನ್ನ ಮುರಿಬೇಕು ಅಂತ ಹೇಳಿ ಪ್ರಯತ್ನ ಪಟ್ಟಿದ್ದಿದೆ. ಮತ್ತೆ 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 ಇನ್ವೇಡ್ ಮಾಡಿ, ಅಂದ್ರೆ ನೋಡಿ, ಬ್ರಿಟಿಷರ್ಗಾಗ್ಲಿ ಸರ್, ಅಥವಾ ಮೊಘಲಸರ್ಗಾಗ್ಲಿ, ಅಥವಾ ಔರಂಗಜೇಬ್ ಅಂತವ್ರಿಗಾಗ್ಲಿ, ಅಕ್ಬರ್ ಅಂತವ್ರಿಗಾಗ್ಲಿ, ಅವ್ರಿಗೆಲ್ಲ ಎಲ್ಲೋ ಒಂದ್ ಕಡೆ ಹಿಂದೂಗಳ ದೊಡ್ಡ ಶಕ್ತಿ ಅವರ ಆಧ್ಯಾತ್ಮ ಅನ್ನೋದು ಸ್ಪಷ್ಟವಾಗಿ ಗೊತ್ತಿತ್ತದು. ಸೊ ಒಂದು ಬ್ಯಾಕ್ ಬೋನ್ ಮುರಿಬೇಕು ಅಂತಂದ್ರೆ ಅಲ್ಲಿ ಈ ಥರದ ಕ್ಷೇತ್ರಗಳನ್ನ ಡಿಸ್ಟರ್ಬ್ ಮಾಡ್ಬಿಟ್ರೆ ಅದಾಗತ್ತೆ ಅಂತ. ಆದ್ರೆ ಕಾಶಿ ಅನ್ನೋದು ನಾನಾಗ್ಲೇ ಹೇಳಿದಾಗೆ ಕೇವಲ ಒಂದು ಕ್ಷೇತ್ರದ ಹೆಸರಲ್ಲ, ಅದೊಂದು ಅನುಭವದ ಹೆಸರು ಅನ್ನೋದು ಅವ್ರಿಗೆ ಗೊತ್ತಿಲ್ಲ. ಈಗ ನಾವು ಸನಾತನ ಧರ್ಮ ಅಂದ್ರೂ ಅದೊಂದು ಧರ್ಮ ಅಥವಾ ಜಾತಿ ಅಲ್ಲ. ದಟ್ ಈಸ್ ಹೌ ಯು ಲೀಡ್ ಯುವರ್ ಲೈಫ್ ಅಪ್ರಾಪ್ರಿಯೇಟ್ಲಿ. ಅದರ ಎಸೆನ್ಸ್ ಅದು ಅನ್ನೋದು ಅವ್ರಿಗೆ ಗೊತ್ತಿಲ್ಲ ಅವ್ರಿಗೆ ಪಾಪ. ಅದರಿಂದ ಅವರು ಏನೋ ಒಂದು ಸ್ಟ್ರಕ್ಚರ್ ಹೊಡೆದಾಕ್ಬಿಟ್ರೋದ್ರಿಂದ, ಒಂದು ಸ್ಪಿರಿಚುವಲ್ ಸೆಂಟರ್ ತರ ಇರುವಂತ ಒಂದು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಅಲ್ಲೊಂಚೂರು ಏನೋ ಗಲಾಟೆ ಮಾಡ್ಬಿಡೋದ್ರಿಂದ ನಮ್ಮ ಆಧ್ಯಾತ್ಮನ ಕಿತ್ತಾಕ್ಬಿಡ್ತಾರೆ ಅಂತ ಅನ್ಕೊಂಡಿದ್ದಾರೆ. ಮತ್ತೆ ಬ್ರಿಟಿಷರ್ ಎಜುಕೇಶನ್ ಮೂಲಕ ಅದನ್ನ ಮಾಡಕ್ ಟ್ರೈ ಮಾಡಿದ್ರು. ಅಂದ್ರೆ ಇದೇ ಸುಪ್ರೀಂ ಎಜುಕೇಶನ್, ಬೇರೆದೆಲ್ಲ ನೀವ್ ಏನ್ ಕಲಿತಾ ಇದೀರಾ ಅದು ಎಜುಕೇಶನ್ ಅಲ್ಲ ಅಂತ ಏನು ವೇದಿಕ್ ಲರ್ನಿಂಗ್ ನಮಗೆ ಆ ಉಚ್ಚಾರಣೆ ಮಾಡೋ ಸಮಯದಿಂದ ಕಲಿಸಿ ಹಂತ ಹಂತದಲ್ಲೂ ನಾವು ಅದನ್ನ ಜ್ಞಾನವನ್ನ ಮತ್ತೆ ಮತ್ತೆ ಪಡಿತಾ ಆಳವಾಗಿ ಅರ್ಥ ಮಾಡ್ಕೊಳ್ತಾ ಇದ್ವು, ಅದನ್ನೇ ತೆಗೆದು ಹಾಕ್ಬಿಟ್ರು. ಅದು ನಮ್ಗೇನೋ ಅನ್ಸುತ್ತೆ, ಅದು ಯಾರೋ ಅಜ್ಜಿ ಕಾಲದ್ದು ಕತೆ, ವಯಸ್ಸಾದವ್ರು ಓದೋದು, ನಾವು ಇವಾಗ ಇದನ್ನ ಓದಿದ್ರೆ ನಾವು ಸೊಫಿಸ್ಟಿಕೇಟೆಡ್ ಅನ್ಸೋ ತರ ಮಾಡಿದ್ರು. ಬಟ್ ಕಂಪ್ಲೀಟ್ ಆಗಿ ತೆಗಿಯಕ್ ಆಯ್ತಾ? ಇಲ್ಲ. ಅಲ್ಲೆಲ್ಲೋ ಒಂದಷ್ಟು ದ್ವಂದ್ವ ಇರೋರು ಪಾಪ ಇದ್ರ ಸುಖ ಲಾಭ ಅನುಭವಿಸೋಕೆ ಇನ್ನೂ ಯೋಚನೆ ಮಾಡ್ತಾ ಇರೋರು ಸೃಷ್ಟಿ ಆದ್ರೂ ಹೊರತು
ಇದನ್ನ ಸಂಪೂರ್ಣವಾಗಿ ತೆಗ್ದಾಕಾಗ್ಲಿಲ್ಲ. ಇನ್ನು ಅಫ್ಕೋರ್ಸ್ ಮತ್ತೆ ಮತ್ತೆ ಬಹಳಷ್ಟು ಸರಿ ಕಾಶಿ ಮೇಲೆ ಪಾಪ ದಾಳಿ ಆಗಿದೆ. ಅಲ್ಲಿ ಆ ಉದ್ಭವ ಮೂರ್ತಿಯನ್ನೇ ಕಿತ್ತೊಗೆದು ಅಲ್ಲಿರೋ ಬಾವಿಗೆ ಹಾಕ್ಬಿಟ್ರು ಅಂತ ಹೇಳ್ತಾರೆ. ಆಗ ಅದು ತಲೆ ಹತ್ರ ಪಾಳಾಯ್ತು. ಈಗಲೂ ನಾವು ಸ್ಪರ್ಶ ದರ್ಶನ ಅಂತ ಮಾಡ್ತಾರೆ ಕಾಶಿಲಿ, ನಿಮ್ಗೆ ಗೊತ್ತಿರ್ಬೋದು. ಬೆಳ್ಳಂಬೆಳಗ್ಗೆ ಸ್ಪೆಷಲ್ ಟಿಕೆಟ್ ಕೊಡ್ತಾರೆ. ಅದನ್ನ ಒಂದು ಸ್ವಲ್ಪ ದಿನ ಮುಂಚೆನೆ ಬುಕ್ ಮಾಡ್ಕೊಂಡು ಹೋಗ್ಬೇಕು. ಲಿಂಗವನ್ನ ಮುಟ್ಟಿಸ್ತಾರೆ. ಅದೊಂದು ರೋಮಾಂಚನಕರವಾದ ಅನುಭವ ಅದು. ಸೊ ಆವಾಗ ನಮ್ಗೆ ಗೊತ್ತಾಗತ್ತೆ, ಅಲ್ಲಿ ಒಂದ್ ಸ್ವಲ್ಪ ತಗ್ಗಿರೋದು ಗೊತ್ತಾಗತ್ತೆ, ತುಂಬಾ ಕ್ಲೀನ್ ಆಗಿ ನಮ್ಗೆ ಅನುಭವಕ್ಕೆ ಬರುತ್ತೆ. ಸೊ ಅದನ್ನ ಮತ್ತೆ ತೆಗೆದು ಭಕ್ತರು ಅದೆಲ್ಲ ಸೆಟ್ಲ್ ಆದ್ಮೇಲೆ ಮತ್ತೆ ತೆಗೆದು ಮರುಸ್ಥಾಪನೆ ಮಾಡ್ತಾರೆ ಅಂತೆಲ್ಲ ಹೇಳ್ತಾರೆ. ಬಟ್ ಆ ಸಂಪೂರ್ಣ ಆವರಣದಲ್ಲಿ ನಮಗೆ ಆ ಶಿವತತ್ವನ ಅನುಭವ ಆಳವಾಗಿ ಭಾಸ ಆಗತ್ತೆ, ಅನುಭವಕ್ಕೆ ಬರುತ್ತೆ. ಮತ್ತು ಸುತ್ತ ಇರೋ ಎಷ್ಟೋ, ಇವಾಗ ನೋಡಿ ನಾವು ಹೇಳಿದ್ವಿ ಎಷ್ಟೋ ಸಾವಿರ ದೇವಸ್ಥಾನ, ಈಗ ಬೆರಳೆಣಿಕೆ ಎಷ್ಟು ದೇವಸ್ಥಾನ ಅಂದ್ರೆ ಒಂದು 350-400 ದೇವಸ್ಥಾನ ಇದೆಯೋ ಅನ್ನೋ ಲೆವೆಲ್ಗೆ ಬಂದಿದೆ ಅಂದಮೇಲೆ ನಾವು ಅರ್ಥ ಮಾಡ್ಕೊಳ್ಬೋದು ಏನೆಲ್ಲ ಎಷ್ಟೆಲ್ಲ ಹೋಗಿದೆ ಅಂತ. ಆದ್ರೆ ನಾನು ಹೇಳೋದು, ಇಲ್ಲಿ ಕಟ್ಟಡಗಳ ಮೇಲೆ ನೀವು ನೋಡಿ ಭಕ್ತಿಯನ್ನ ಸ್ಥಾಪನೆ ಮಾಡ್ಕೊಳ್ಳೋದಕ್ಕಿಂತ ಗೆಟ್ ಇನ್ ಟು ದ ಫೀಲ್ ಆಫ್ ವಾಟ್ ಎಕ್ಸಾಕ್ಟ್ಲಿ ಕಾಶಿ ಇಸ್ ಗಿವಿಂಗ್ ಯು, ವಿಚ್ ವಿಲ್ ಗೋ ಆನ್ ಅಲ್ವಾ. ಮಹಾಕಾಳ ಅಲ್ಲಿದ್ದಾನೆ ಅಂದ್ರೆ ಏನು, ಯಾವುದೇ ಕಾಲ ನೀವು ಹಿಂದೆ ಮುಂದೆ ಇದ್ದಿತ್ತು, ಅದಿಲ್ಲ, ಈ ಸ್ಟ್ರಕ್ಚರ್ ಇತ್ತು, ಅದೆಲ್ಲವನ್ನು ಮೀರಿ ನಿಮಗೆ ಅದು ಅನುಭವಕ್ಕೆ ಇವತ್ತಿಗೂ ಬರುತ್ತೆ. ಇನ್ನೊಂದು ಸೀಕ್ರೆಟ್ ವಿಷಯ ಹೇಳ್ತೀನಿ ನಾನು ನಿಮ್ಗೆ. ಇಲ್ಲಿ ನಾನು ಕಳೆದ 2-3 ಬಾರಿನೂ ಇದನ್ನ ನಾನು ಎಕ್ಸ್ಪೀರಿಯನ್ಸ್ ಮಾಡಿದೆ. ಪ್ರಾಬ್ಲಿ ನಮ್ಮ ವೀಕ್ಷಕರಿಗೂ ತುಂಬಾ ಹೆಲ್ಪ್ ಆಗ್ಬೋದು ಅಕಸ್ಮಾತ್ ಹೋದ್ರೆ. 2 ವಿಶೇಷ ಅನುಭವ. ಒಂದು, ಅಲ್ಲಿ ಗಂಗಾರತಿ ಮಾಡ್ತಾರಲ್ಲ, ಅಬ್ಬಾ ದೇವ್ರೆ ತುಂಬಾ ಜನ ಅದ್ರ ವಿಡಿಯೋಸ್ ಎಲ್ಲ ನೋಡಿರ್ತಾರೆ. ಆದ್ರೆ ಅಲ್ಲೊಂದು ವಿಶೇಷತೆ ಇದೆ. ಅಮ್ಮ ನಾನು ಬಂದಿದ್ದೀನಿ ಅಂತ ಶರಣಾಗಿ ಅವಳಿಗೆ ಆ ಪ್ರೀತಿಯನ್ನ ಕೊಟ್ಟಾಗ, ಆ ಗಂಗಾರತಿಯನ್ನ ಮಾಡ್ತಾ ಇರ್ಬೇಕಾದ್ರೆ ಆ ಜ್ಞಾನದ ಬೆಳಕು ನಮ್ಮ ಒಳಗಡೆ ಯಾವ ರೀತಿ ಅನುಭವಕ್ಕೆ ಬರುತ್ತೆ, ಮತ್ತು ಆ ಶುದ್ಧೀಕರಣ ಯಾವ ರೀತಿ ನಮ್ಮ ಶಕ್ತಿ ವಲಯದಲ್ಲಿ ಆಗತ್ತೆ, ಆ ಪಂಚಭೂತಗಳ ಒಂದು ಇಂಟಿಗ್ರೇಷನ್ ಎಷ್ಟು ಅದ್ಭುತವಾಗಿ ಅಪ್ಲಿಫ್ಟ್ ಆಗತ್ತೆ, ಅದು ನಿಜವಾಗ್ಲೂ ಅನುಭವಿಸ್ಬೇಕು. ಒಂದು. 2ನೇದು, ಆಲ್ಮೋಸ್ಟ್ ಅದೇ ಟೈಮ್ಗೆ, ಅಂದ್ರೆ ನೀವು ಒಂದೇ ದಿನ ಹೋದ್ರೆ ಮತ್ತೆ 2 ಎಕ್ಸ್ಪೀರಿಯನ್ಸ್ ಮಾಡಕ್ ಸಿಗಲ್ಲ. ಸಪ್ತ ಋಷಿಗಳ ಪೂಜೆ ಮಾಡ್ತಾರೆ ಮೇನ್ ಶ್ರೈನಲ್ಲಿ, ದೇವಸ್ಥಾನದಲ್ಲಿ. ಸೊ ಅದಕ್ಕೂ ಒಂದು ಉಪಕಥೆ ಇದೆ. ಈಗ ಶಿವ ಸಪ್ತ ಋಷಿಗಳಿಗೆಲ್ಲ ಟಾಸ್ಕ್ ಕೊಟ್ಟಾಗ ಅವ್ರು ಹೇಳಿದ್ರಂತೆ, ಅಯ್ಯೋ ಸ್ವಾಮಿ ನಾನು ನಿಮ್ಮನ್ ಬಿಟ್ಟು ಹೆಂಗಪ್ಪ ಹೋಗ್ಲಿ, ಹೋಗರಪ್ಪ ಜ್ಞಾನ ಹಂಚಿ ಅಂತ ಹೇಳಿದಾಗ ಆದಿಗುರು ಶಿವ ಅವರು, ನಿನ್ ಬಿಟ್ಟು ಹೆಂಗಪ್ಪ ನಾನು ಹೋಗ್ಲಿ, ಹೋಗಲ್ಲಪ್ಪ ನಾನು ಅಂತ ಶಿವನ್ ಬಳಿನ ಇದ್ದಾಗ, ಹೋಗಿ ನೀವು ದಿನಾ ಸಂಜೆ ಬಂದು ನನ್ನ ದರ್ಶನ ಪಡ್ಕೊಳ್ಬಹುದು ಅಂತ ಹೇಳಿದಾಗ, ಇವತ್ತಿಗೂ ಕೂಡ ಕಾಶಿಯಲ್ಲಿ ಸಪ್ತ ಋಷಿಗಳ ಪೂಜೆ ಅಂತ ಇವತ್ತಿಗೂ ಮಾಡ್ತಾರೆ, ಪ್ರತಿನಿತ್ಯ ಮಾಡ್ತಾರೆ. ಅದೊಂದು ಅದ್ಭುತ ಅನುಭವ. ಅದು ಅವ್ರ ಪ್ರೊಸೀಜರ್ ತರ ಮಾಡ್ತಾರೆ. ಬಟ್ ನೀವು ಒಳಗಡೆ ಆ ದೈವಿಕ ಗುರುಗಳ ಒಂದು ಅನುಭವವನ್ನ, ನೀವು ಆ ಒಂದು ಸಮಾಗಮವನ್ನ, ಗುರು ಮತ್ತು ಆ ಒಂದು ಡಿವೈನ್ ಕಾನ್ಶಿಯಸ್ನೆಸ್, ಆ ಒಂದು ಆದಿಗುರುವಿನ ಅನುಭವವನ್ನ ಹೇಗೆ ಸಪ್ತಋಷಿಗಳು ಅನುಭವಿಸ್ತಾರೆ, ಅದನ್ನ ಒಳಗಡೆ ನನ್ನ ಆತ್ಮಜ್ಞಾನವನ್ನ ಜಾಗೃತ ಮಾಡ್ಕೊಳ್ಳೋ ಗುರುವಿನ ಅನುಭವವನ್ನ ನಾನು ಹೇಗೆ ಅಲ್ಲಿ ಪ್ರಕಟಗೊಳಿಸ್ಬೋದು ಅಲ್ಲಿ ಪೂಜೆ ಆಗ್ಬೇಕಾರೆ ಅಂತ. ಅದು ರೋಮಾಂಚನಕರ ಅನುಭವ. ಅದು ತುಂಬಾ ಒಂಥರ ಒಥೆಂಟಿಕ್ ಆಗಿ ಅದೇ ಪ್ರಾಸೆಸ್ ಅಲ್ಲಿ ಇಷ್ಟು ವರ್ಷಗಳಾದ್ರೂ ಅದೇ ತರ ಪ್ರೊಸೀಜರ್ ಮಾಡ್ಕೊಂಡು ಬರ್ತಾರೆ ಇವಾಗ್ಲೂ. ಅದನ್ನ ಅನುಭವಿಸಿ. ಇನ್ನ ಒಂದಿದೆ ರೋಮಾಂಚನವಾದದ್ದು. ನಾನು ಯಾಕಿದೆಲ್ಲ ಹೇಳ್ತಾ ಇದ್ದೀನಿ ನೋಡಿ, ಎಷ್ಟು ಇನ್ವೇಷನ್ ಆಯ್ತು, ಎಷ್ಟು ದೇವಸ್ಥಾನಗಳನ್ನ ಹೊಡೆದ್ರು, ಕಿತಾಪತಿ ಮಾಡಿದ್ರು, ಏನೋ ಮಾಡಿದ್ರು, ಇದೆಲ್ಲ ಡಿಲೀಟ್ ಮಾಡಕ್ ಆಯ್ತಾ? ಸಾಧ್ಯನೇ ಇಲ್ಲ ಅದು. ಅದರಿಂದ ಎನಿವೆ ಇನ್ನೊಂದಿದೆ, ಇದು ಸೀಕ್ರೆಟ್, ಇದು ಸ್ಪೆಷಲಿ ವೀಕ್ಷಕರಿಗೋಸ್ಕರ. ಏನು ಅಂತಂದ್ರೆ, ರಾತ್ರಿ ಇಷ್ಟೊತ್ತಿಗೆ ದೇವಸ್ಥಾನ ಮುಚ್ಚಿಬಿಡ್ತಾರೆ ಅಂತೆಲ್ಲ ಹೇಳ್ತಾರಲ್ವಾ, ಆದ್ರೆ ಅದೆಲ್ಲ ಆದ್ಮೇಲೆ ಒಂದು 9:45 ಅಂದ್ರೆ ಕ್ಲೋಸ್ ಅಂತ ಹೇಳ್ಬಿಡ್ತಾರೆ. ಅದಾದ್ಮೇಲೆ ಲೋಕಲೈಟ್ಸ್ಗೋಸ್ಕರನೇ ಒಂದು ಸ್ಪೆಷಲ್ ಪೂಜೆ ನಡೆಯುತ್ತೆ. ಅಲ್ಲಿರೋ ಎಲ್ಲ ವ್ಯಾಪಾರ ಮಾಡ್ತಾರಲ್ಲ ಅಂಗಡಿಯವರು, ಅವರೆಲ್ಲರೂ ಬರ್ತಾರೆ. 9:45 10 ಗಂಟೆ ಆದ್ಮೇಲೆ ನೀವು ಲೈನಲ್ಲಿ ನಿಂತ್ಕೋಬೇಕು. ಅವಾಗ ಸಣ್ಣದಾಗ ಒಂದು ಗೇಟ್ ನಂಗೆ ಎಕ್ಸಾಕ್ಟ್ ಯಾವ ಡೈರೆಕ್ಷನ್ ಗೇಟ್ ಅಂತ ನೆನಪಿಲ್ಲ, ಅಲ್ಲೊಂದು ಗೇಟ್ ಓಪನ್ ಮಾಡ್ತಾರೆ. ನೀವು ಸ್ವಲ್ಪ ಅಲ್ಲೇ ಲೋಕಲೈಟ್ಸ್ನ ಕೇಳಿ, ಪಾಪ ತುಂಬಾ ಒಳ್ಳೆ ಜನ ಅಲ್ಲಿ ಹೇಳ್ತಾರೆ. ನೀವು ಹೋಗಿ, ಸಣ್ಣದಾಗಿರುತ್ತೆ ಕ್ಯೂ, ನಿಮ್ಗೆ ಬೆಳಗ್ಗೆ ಅಷ್ಟೆಲ್ಲ ತೊಂದರೆ ಆಗಲ್ಲ, ಯಾಕಂದ್ರೆ ತುಂಬಾ ಜನ ಇರಲ್ಲ, ಕ್ಲೋಸ್ ಅಂತ ಹೊಟ್ಟೋಗಿರ್ತಾರಲ್ವಾ. ಸೊ ಒಂದು 9:45 10 ಗಂಟೆ ಅಂತ ಇಟ್ಕೊಳ್ಳಿ. ಶಯನಾರ್ತಿ ಅಂತ ಶಿವನನ್ನ ಮಲಗಿಸುವ ರೀತಿ ಪೂಜೆ ಮಾಡ್ತಾರೆ. ಹಬ್ಬಾ, ಅಲ್ಲಿ ಎಂಥ ರೋಮಾಂಚನ ಆಗತ್ತೆ ಅಂದ್ರೆ, ಯಾಕಂದ್ರೆ ಅಲ್ಲಿರೋ ಅಷ್ಟೂ ಲೋಕಲೈಟ್ಸು. ಈಗ ಹೇಗೆ ನಮಗೆ ಗಣೇಶಂದು ಒಂದು ಆರತಿ ಗೀತೆ ಬರುತ್ತೆ, ಲಕ್ಷ್ಮೀದ ಆರತಿ ಗೀತೆ ಬರುತ್ತೆ, ಆ ತರ ಬೈಪಾಟ್ ಆಗಿರುವಂತಹ ಶಿವನ ಕೆಲವೊಂದು ಹಾಡುಗಳನ್ನ ಹಾಡ್ತಾರೆ. ಸರ್ ನಾನು ಹೇಳ್ತೀನಿ, ನೆಕ್ಸ್ಟ್ ಟೈಮ್ ನೀವು ಹೋದ್ರೆ ನಿಮಗೂ ನಾನು ನಿಜವಾಗ್ಲೂ ರಿಕ್ವೆಸ್ಟ್ ಮಾಡ್ತೀನಿ, ಗಳಗಳ ಅಂತ ಕಣ್ಣಲ್ಲಿ ಆನಂದ ಬಾಷ್ಪ ಸುರಿದೋಗತ್ತೆ ಸರ್.
ಹಾಡ್ತಾರೆ. ಲಿಟ್ರಲಿ ಅದು ಹಿಂದಿಲಿರೋದನ್ನ ನಮ್ಗೆ ಅರ್ಥ ಆಗುತ್ತೆ. ಸೊ ಎಲ್ಲಾ ದೇವ್ರನ್ನು ನೋಡಪ್ಪ ನೀನ್ ಬಾ, ನೀನ್ ಶಿವನ್ ಮಲಗ್ಸು, ನಂದಿ ಬಾರಪ್ಪ ನೀನು ಶಿವನ ಮಲಗ್ಸು, ಓ ನೋಡಪ್ಪ ದೇವ್ರು ಇವ್ರು ಬಂದಿದ್ದಾರೆ, ಶಿವ ನೋಡಪ್ಪ ಆಯ್ತಪ್ಪ ನಿಂದೆಲ್ಲ ಎಲ್ಲಾ ಭಕ್ತರು ನೋಡ್ದ ಮಲ್ಕೊಳಪ್ಪ ಅಂತ ಅಬ್ಬಬ್ಬಾ ಇಡೀ ಬ್ರಹ್ಮಾಂಡವನ್ನೇ ಜೋಗಳ ಆಡಿಸಿ ತೇಲಿಸ್ತಾ ಇರೋ ಶಿವನಿಗೆ ನಾವು ಜೋಗಳ ಆಡೋದು ಎಂತ ಪುಣ್ಯ ಅಲ್ವಾ ಸರ್. ಸೊ ಅದು ತುಂಬಾ ಅದ್ಭುತವಾಗಿದೆ ನೋಡಿ. ಇದನ್ನೆಲ್ಲ ದಿಸ್ ಇಸ್ ಅ ಪಾರ್ಟ್ ಆಫ್ ಅವರ್ ಕಾನ್ಶಿಯಸ್ನೆಸ್ ಅಲ್ವಾ. ಯಾರು ಕೀಳಕ್ಕಾಗತ್ತೆ ಅದನ್ನ? ದಿಸ್ ಇಸ್ ಸಮಥಿಂಗ್ ದಟ್ ರನ್ಸ್ ಇನ್ ಅಸ್ ಆಸ್ ಅವರ್ ಎಕ್ಸಿಸ್ಟೆನ್ಸ್. ಈ ತರ ನಾವು ನೋಡುವಾಗ ಇದು ಇನ್ನೂ ನಾವು ಜನರೇಷನ್ ಕೊಡಬಹುದು, ನೆಕ್ಸ್ಟ್ ಜನರೇಷನ್ಗೂ ಇದನ್ನ ಪಾಸ್ ಆನ್ ಮಾಡೋಕ್ಕೂ ತುಂಬಾ ಅದ್ಭುತ ಇರುತ್ತೆ. ಸೊ ಇದನ್ನೆಲ್ಲ ಮಿಸ್ ಮಾಡ್ಕೋಬೇಕು. ಆದಿಶಂಕರರು, ಕಬೀರರು ಯಾಕೆ ಕಾಶಿಗೆ ಬಂದ್ರು? ಎಸ್, ಅದ್ವೈತ ಸಿದ್ಧಾಂತವನ್ನ ಪ್ರಪಂಚಕ್ಕೆ ಸಾರಿ ಹೇಳಿದ ಪರಮಗುರು ಆದಿಶಂಕರರು ಕಾಶಿಗೆ ಯಾಕೆ ಬಂದ್ರು? ಅಬ್ಬಾ, ಇಲ್ಲಿ ಅವರು ಕಾಶಿಗೆ ಬಂದಿದ್ದೆ ನಮ್ ಪುಣ್ಯ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಆದ್ರೂ ಇಲ್ಲಿ ತಿಳ್ಕೊಳಕ್ಕೆ ಎಷ್ಟೊಂದಿದೆ. ಅಂದ್ರೆ ಒಂದ್ ಸಣ್ಣ ಸಂಗತಿ ನೆನಪಾಗತ್ತೆ ಸರ್ ನನಗೆ, ಎಲ್ಲೋ ಓದಿದ್ ನೆನಪು. ಎಲ್ಲರೂ ಗಂಗೆಯಿಂದ ಅದು ಕೊಡಮ್ಮ ಇದು ಕೊಡಮ್ಮ, ನನ್ನ ಪಾಪ ನಾಶ ಮಾಡಮ್ಮ, ಅಮ್ಮ ನನಗೆ ಮುಕ್ತಿ ಕೊಡಮ್ಮ, ಅಮ್ಮ ನನಗೆ ನನ್ನ ಸಮಸ್ಯೆಗಳಿಂದ ಕಾಯಿಲೆಗಳಿಂದ ದೂರ ಮಾಡ್ಸಮ್ಮ ಅಂತ ಕೇಳ್ತಿದ್ರೆ, ಶಂಕರರು ಗಂಗೆಗೇನೆ ಅಮ್ಮ ನೀನ್ ಚೆನ್ನಾಗಿರಮ್ಮ, ಅಮ್ಮ ನೀನ್ ಇನ್ನೂ ಆನಂದದಿಂದ ಹರಿಯಮ್ಮ, ಅಮ್ಮ ನೀನ್ ಇನ್ನೂ ಜನದ ಸೇವೆ ಮಾಡೋಗಾಗ್ಲಮ್ಮ ಅಂತ ಗಂಗೆಗೆ ಒಂದು ಸುಂದರವಾದ ವಿಚಾರಗಳನ್ನ ಹೇಳ್ತಾ ಇದ್ರಂತೆ. ಆಗ ಸಾಕ್ಷಾತ್ ಗಂಗೆಯೇ ಪ್ರತ್ಯಕ್ಷ ಆಗಿ ಅವ್ರಿಗೆ ಆಶೀರ್ವಾದ ಮಾಡಿದ್ರು. ಈ ತರದೊಂದು ಸಂಗತಿ ಓದಿದ್ದೆಲ್ಲೋ ನೆನಪು ನನಗೆ. ಸೊ ಆತರ ಆದಿಶಂಕರಂತ ಮಹಾತ್ಮರು ಹೇಗೆ ಅಂತಂದ್ರೆ, ಇಲ್ಲಿಂದ ನಾನೇನ್ ಪಡ್ಕೊಳ್ಳಿಲ್ಲಕ್ಕಿಂತ ಸಂತರವರು, ದೇವರೇ ಸಾಕ್ಷಾತ್ ಗುರುಗಳಾಗಿ ಪ್ರತ್ಯಕ್ಷ ಆದಂತಹ ಸಂತರವರೆಲ್ಲ. ಸೊ ಅವರು ಈ ಕ್ಷೇತ್ರಕ್ಕೆ ನಾನು ಇನ್ನೇನು ಜಾಗೃತಿಯನ್ನು ತರಲಿ ಅನ್ನೋ ನಿಟ್ಟಿನಲ್ಲಿ ಕಳೆದು ಹೋದ ವಿಚಾರಗಳನ್ನ ಮರುಸ್ಥಾಪನೆ ಮಾಡಿದಂತ ದೊಡ್ಡ ಜವಾಬ್ದಾರಿಯನ್ನ ಹೊತ್ತು ತಂದವರು ಅವರ ಪಾತ್ರದ ಮೂಲಕ ಅಲ್ವಾ. ಸೊ ಆಧ್ಯಾತ್ಮದಲ್ಲಿ, ಹಿಂದೂ ಸಂಪ್ರದಾಯದಲ್ಲಿ ಅವ್ರ ಋಣದಲ್ಲಿ ನಾವು ಇದೀವಿ ಅಂತ ಹೇಳಿದ್ರು ನಿಜವಾಗ್ಲೂ ಎಷ್ಟೋ ರೀತಿಯಲ್ಲಿ. ಯಾಕಂದ್ರೆ ಅದು ಆಗದೆ ಇದ್ದಿದ್ರೆ ಏನಾಗ್ತಾ ಇತ್ತು ಅಂತ ಯೋಚನೆ ಮಾಡಿದ್ರೆ ಪ್ರಾಬ್ಲಿ ಆಗ ನಮ್ಗೆ ಗೊತ್ತಾಗತ್ತೆ. ಎನಿವೆ, ಸೊ ಇಲ್ಲಿ ನಾವು ಅದ್ವೈತ ಸಿದ್ಧಾಂತವನ್ನು ಸೂಕ್ಷ್ಮವಾಗಿ ಗಮನಿಸಿದಾಗ ನಾನು ಯಾರು, ನಾನು ಎಲ್ಲಿಂದ ಬಂದಿದ್ದೀನಿ, ನನ್ನ ನಿಜವಾದ ಸತ್ಯ ಏನು, ನನ್ನ ನಿಜ ಪರಿಚಯ ಏನು, ನನ್ನ ಇರುವಿಕೆಯ ಪರಮ ಉದ್ದೇಶ ಏನು. ನಾನು ಆಗ್ಲೇ ಹೇಳ್ತಾ ಇದ್ದೆ, ಬೇರೆ ಕ್ಷೇತ್ರಗಳೆಲ್ಲ ನಮಗೆ ನಾನು ಸರಿಯಾಗಿ ಜೀವನವನ್ನ ನಡೆಸೋದಕ್ಕೆ ಯಾವ ಗುಣಗಳು ನಂಗೆ ಸಪೋರ್ಟ್ ಮಾಡುತ್ತೆ ಅಂತ ತೋರಿಸ್ಕೊಟ್ರೆ, ನನ್ನ ಜೀವನದ ಪರಮೋದ್ದೇಶ ಏನು ಅನ್ನೋದನ್ನ ರಿವೀಲ್ ಮಾಡೋದು, ಪ್ರಕಟಗೊಳಿಸೋದು ಕಾಶಿ ಅಂತ. ಆದ್ರಿಂದ ಈ ಪರ್ಪಸ್ ಅಲ್ಲಿ ನೀನ್ ಬರೀ ಇಲ್ಲಿ ನಂಗೆ ಮುಕ್ತಿ ಬೇಕು, ನಾನು ಎಲ್ಲದರಿಂದ ನನಗೆ ಬಿಟ್ಟು ಹೊಟ್ಟೋಗ್ಬೇಕು, ಫ್ರೀಡಮ್ ಬೇಕು ಅಂತ ಬಂದಾಗ ಆದಿಶಂಕರರು ಜ್ಞಾನ ಪಡ್ಕೊಳಪ್ಪ, ಜ್ಞಾನ ಇದ್ದಾಗ ಅದ್ರ ಜೊತೆಲೆ ಅದು ಬರುತ್ತೆ. ಈ ಜಾಗದಲ್ಲಿ ನೀನು ಜ್ಞಾನ ಸಂಪಾದನೆ ಮಾಡ್ಬೇಕು, ಅರಿವಿನ ಸಂಪಾದನೆ ಮಾಡ್ಬೇಕು, ಅದು ಜಾಗೃತಿ ಆಗ್ಬೇಕು ಅಂತ ಆ ಜ್ಞಾನದ ವಿಚಾರವನ್ನು ಸ್ಥಾಪನೆ ಮಾಡೋಕೆ ಬಂದು ಹೋದವರು. ಒಂದು, ನೀವು ಕಾಶಿಗೆ ಹೋದ್ರೆ ಇವಾಗ ಯೂಶಲಿ ನಾವೇನೋ ಒಂದು ಒಳ್ಳೆ ಭಕ್ತಿ ಗೀತೆ, ಶ್ಲೋಕ, ಮಂತ್ರ ಎಲ್ಲ ಕೇಳೆಲ್ಲ ಮಾಡ್ತೀವಿ. ಆದಿಶಂಕರರಂತೂ ನೀವು ಎಷ್ಟೆಲ್ಲ ಸುಂದರವಾದ ವಿಚಾರಗಳನ್ನ ಗಂಗೆ ಬಗ್ಗೆ ಬರೆದಿದ್ದಾರೆ. ಅಬ್ಬಾ, ಗಂಗೆನ ನೋಡೋ ದೃಷ್ಟಿಕೋನವೇ ಬದಲಾಗೋಗುತ್ತೆ. ಖಂಡಿತ ನೀವು ಪಾಪ ಕೆಲವು ಪುಣ್ಯಾತ್ಮರೆಲ್ಲ ಅದನ್ನ ಹಾಡಿ ಬರೆದು ಎಲ್ಲ ಇದ್ ಮಾಡಿದಾರಲ್ಲ, ಕೇಳಿಸ್ಕೊಳ್ಳಿ. ಘಾಟ್ಗಳ ಬಗ್ಗೆ, ಕಾಶಿ ಬಗ್ಗೆ ಅದನ್ನ ಕೇಳ್ತಾ ಇದ್ರೆ ವಾಸ್ತವದಲ್ಲಿ ಏನು ಅನ್ನೋದು ನಮಗೆ ಇನ್ನೂ ಆಳವಾಗಿ ಅನುಭವಕ್ಕೆ ಬರುತ್ತೆ. ಆ ಜ್ಞಾನವನ್ನ ನಮಗೆ ತೆರೆಸೋಕೋಸ್ಕರ ಶಂಕರರು ಕೃಪೆ ತೋರಿ ಆ ಜಾಗಕ್ಕೆ ಪಾದಾರ್ಪಣೆ ಮಾಡಿದ್ದಾರೆ, ನಮ್ಮ ಪೂರ್ವಜನ್ಮದ ಪುಣ್ಯ. ಸೊ ಈ ರೀತಿ ಅದ್ವೈತ ಸಿದ್ಧಾಂತದ ಒಂದು ವಿಚಾರ ಅದಾದ್ರೆ, ಇನ್ನು ಕಬೀರರು ಯಾಕೆ ಬಂದ್ರು? ಇಲ್ಲಿ ನಿಜವಾಗ್ಲೂ ನಿನ್ಗೆ ಮುಕ್ತಿ ಸಿಗತ್ತೆ ಅಂತಾದ್ರೆ ಇಲ್ಲಿ ನಿನಗೆ ಭೇದ ಅನ್ನೋದು ಬಿಟ್ಟು ಹೋಗ್ಬೇಕಲ್ಲ, ಆಮೆನ ಜೊತೆ, ಭಯದ ಜೊತೆ, ಭ್ರಮೆಯ ಜೊತೆ. ಆ ಭೇದ ನಿಜವಾಗ್ಲೂ ಇಲ್ಲಿ ಬಿಡೋಕೆ ಸಾಧ್ಯ ಇದೆಯಾ ಅನ್ನೋ ಸತ್ಯವನ್ನ ಅಲ್ಲಿ ಪ್ರಕಟಗೊಳಿಸೋಕೆ, ಟು ರಿವೀಲ್ ದ ಟ್ರೂತ್ ಅಲ್ವಾ. ಟ್ರೂತ್ ಟೆಸ್ಟಿಂಗ್ ಅಂತೀವಿ, ನಮಗೂ ಅದೇ ಆಗೋದು ಕಾಶಿಲಿ. ನಾವ್ ಏನೆಲ್ಲ ಬೇರೆ ತೋರಿಕೆ, ನಾನಾಗ್ಲೇ ಹೇಳಿದೆ ನಿಮಗೆ, ಮಾಡ್ತಾ ಹೋಗ್ತೀವಿ ನಂದು ಆಧ್ಯಾತ್ಮ ಅಂತ. ಅಲ್ಲಿ ನಿಜವಾದ ಪರೀಕ್ಷೆ ನಡೆಯುತ್ತೆ. ಗಲೀಜ ನಡುವೆ, ಗಲ್ಲಿಗಳ ನಡುವೆ, ಅಲ್ಲಿ ಆ ಒಂದು ಹೆಣ ಸುಡ್ಬೇಕಾದ್ರೆ ನನ್ನ ಭಾವನೆ ಹೇಗ್ ಬರುತ್ತೆ, ಅಲ್ಲಿ ಏನೋ ತೇಲ್ಕೊಂಡ್ ಬರುತ್ತೆ ಗಲೀಜು, ಅಲ್ಲೇನ್ ಭಾವನೆ ಬರುತ್ತೆ, ಅಲ್ಲೆಲ್ಲಿದೆ ನಿನ್ನ ಆಧ್ಯಾತ್ಮ, ಅದರದ್ದು ಟ್ರೂತ್ ಟೆಸ್ಟಿಂಗ್ ನಡೆಯುತ್ತೆ. ಸೊ ಆತರ ಇನ್ನೂ ಆಳವಾಗಿ ಜಾತಿ ಭೇದಗಳ ಭೇದವೂ ಇಲ್ಲ. ಶಿವನಿಗೆ ಬಡವ, ಬಲ್ಲಿದ, ಹೆಣ, ಜೀವಂತ, ಗಲೀಜು, ಶುದ್ಧ, ನೀವು ಅವಾಗ್ಲೇ ಎಷ್ಟು ಚೆನ್ನಾಗಿ ಹೇಳಿದ್ರಿ. ಆ ಪ್ರೇತ, ಪೀಡೆ, ಪಿಚಾಚಿ, ರಾಕ್ಷಸರು, ದೈವಿ ಗುರುಗಳು, ಸಾಧು ಸಂತರು, ಸಪ್ತ ಋಷಿಗಳು, ಸಿದ್ಧರು, ಇದನ್ ಯಾರನ್ನು ಭೇದದಲ್ಲಿ ನೋಡೋದೇ ಇಲ್ಲ ಶಿವ, ನಮ್ ಶಿವ. ಆತರ ಇರ್ಬೇಕಾದ್ರೆ ನಿಜಾನ ಇದು? ಹಾಗಾದ್ರೆ ಇಲ್ಲಿ ಜಾತಿ ಧರ್ಮದ ಭೇದವೂ ನಡಿಬಾರ್ದಲ್ವಾ?
ನಿನಗಲ್ಲೇನೋ ಏನೋ ಬೇರೆ ಜಾತಿಯವ್ರು ಏನೋ ಆಡ್ತಾ ಇರೋದು ಕೇಳ್ತಾ ಇರೋದು ಕೂಡ ನಿನಗೆ ನಿನ್ನ ಆ ಒಂದು ಮಂತ್ರಘೋಷಗಳು ಕೇಳಿದಾಗ ಆನಂದ ತರದ್ದೇ ಅನ್ಸುತ್ತಾ? ಇಲ್ಲಿ ನಾವು ಬಂದಾಗ್ಲೂ ನಮಗೂ ಇದು ಅನುಭವ ಆಗತ್ತಾ? ನೀನು ಇವ್ರಿಗೆ ಹೀಗೆ ಜಾಗ ಕೊಡ್ತೀಯಾ? ಈ ಪ್ರಶ್ನೆಗಳನ್ನ ಕೇಳೋಕ್ಕೋಸ್ಕರ ಬಂದ್ರೇನೋ ಅಂತ ಅನ್ಸುತ್ತೆ. ಇದು ಸ್ವಲ್ಪ ನನ್ನ ಇಂಟರ್ಪ್ರಿಟೇಷನ್ ಅಂದ್ರೂ ತಪ್ಪಾಗಲ್ಲ. ಬಟ್ ಖಂಡಿತ ಕಬೀರರು ಆ ಪ್ರಶ್ನೆಗಳನ್ನ ಅಲ್ಲಿ ಪ್ರಕಟಗೊಳಿಸ್ತಾರೆ. ಅದರದ್ದು ದೊಡ್ಡ ವಿಚಾರ ಇದೆ. ಏನಿವೆ, ನಾನು ಅದರ ಎಸೆನ್ಸ್ ಹೇಳೋ ಪ್ರಯತ್ನ ಮಾಡ್ತಾ ಇದ್ದೀನಿ. ಇಲ್ಲಿ ಸ್ವಲ್ಪ ನಾನು ನನ್ನ ಅಂಡರ್ಸ್ಟ್ಯಾಂಡಿಂಗ್ ಇದನ್ನ ಟಿಲ್ಟ್ ಮಾಡ್ತಾ ಇದ್ದೀನಿ. ತಪ್ಪಾದ್ರೆ ಕ್ಷಮಿಸಿ. ಆದ್ರೆ ದಟ್ಸ್ ಹೌ ಇಟ್ ಇಸ್. ಈಗ ನೀವು ನೋಡಿ, ಈಗ ಮೊಘಲರು, ಔರಂಗಜೇಬ್, ಅವರು ಇವರು, ಅಕ್ಬರು, ಇನ್ನೊಬ್ರು ಮತ್ತೊಬ್ರು, ಅಲ್ಲಿ ಕಟ್ಟಡ ನೋಡಿದಾಗ್ಲೂ ನಮಗೆ ಅದ್ರ ಬ್ಯಾಕ್ ಗ್ರೌಂಡ್ ಅಲ್ಲಿ ಇನ್ನೊಂದೇನೋ ಕಾಣಿಸ್ತಾ ಇರುತ್ತೆ. ಸೊ ಅದ್ರ ಜೊತೆಯಲ್ಲಿ ನಾವು ನೋಡಿದಾಗ ಇಲ್ಲಿ ಏನ್ ಪ್ರಕಟ ಆಗತ್ತೆ ನನಗೆ? ಅಲ್ಲಿ ಭೇದ ಕಾಣುತ್ತಾ? ಇಲ್ಲ ಎಲ್ಲವೂ ಅಲ್ಲಿ ಶಿವನಾಗೇ ಕಾಣಿಸ್ತಾನ? ಅಲ್ವಾ? ಅವ್ರು ಭೇದ ಮಾಡ್ಬೇಕು ಅಂತ ಮಾಡಿದ್ರು ನಮಗೆ ಅದ್ರ ತರ ಕಾಣಿಸುತ್ತಾ ಅಥವಾ ಹೇಗೆ ಕಾಣಿಸುತ್ತೆ? ಅದು ಅಲ್ಲಿ ಪ್ರಕಟ ಆಗತ್ತೆ. ಅದರಿಂದ ನನ್ನ ಪ್ರಕಾರ ಈ ತರ ಸಾಧು ಸಂತರ ಬಂದಿರೋದು ನಮ್ ಪುಣ್ಯ. ಯಾಕಂದ್ರೆ ನಮಗೆ ಅಪ್ಪ ಈ ತರ ನೋಡ್ರಪ್ಪ ಭಕ್ತಿಯನ್ನ, ಲಿಬರೇಷನ್ನ, ಮುಕ್ತಿಯನ್ನ, ಮೋಕ್ಷವನ್ನ, ದೇವರನ್ನ ಅಂತ ಅವ್ರು ನಮಗೆ ತಿಳಿಸ್ಕೊಡ್ತಾರೆ. ಈಗ ನಾನೇ ನನ್ನ ಎಕ್ಸ್ಪೀರಿಯನ್ಸ್ ಹಂಚ್ಕೊಂಡೆ. ಕಾಶಿಗೆ ಹೋದಾಗ ನನಗೆ ನೀನ್ ಕಾಶಿಯಿಂದ ಬಂದ್ಮೇಲೆ ಜನ ನಿನ್ನ ನೋಡೋ ರೀತಿ ಬದಲಾಗತ್ತೆ, ನಿನ್ನಲ್ಲೇ ಒಂದ್ ಹೊಸ ಚೇಂಜ್ ಆಗತ್ತೆ ಅಂತ ನಾನು ಅವಾಗ್ಲೇ ಅವರು ಹೇಳಿದ್ರು ಅಂತ ಹೇಳ್ತೇನೆ. ಅದೇ ತರ ಎಷ್ಟೋ ಜನಕ್ಕೂ, ಐ ಆಮ್ ಶೋರ್ ನಿಮಗೂ ಅಷ್ಟೇ, ಈಗ ಪಾಡ್ಕಾಸ್ಟ್ ನೋಡ್ತಿರೋ ನನ್ನ ಸ್ನೇಹಿತರಿಗೂ ಅಷ್ಟೇ, ಕಾಶಿಗೆ ಹೋಗಿ ಬಂದ್ಮೇಲೆ ಅವರಲ್ಲಿ ಒಂದು ವಿಶೇಷವಾದಂತ, ಒಂದು ವಿಭಿನ್ನವಾದಂತ ಅನುಭವ ಆಗಿರತ್ತೆ. ಕೆಲವ್ರಿಗೆ ಆಧ್ಯಾತ್ಮಿಕವಾಗಿ ಒಂದು ದಾರಿ ಮಾಡಿಕೊಟ್ರೆ ಅವ್ರ ಜರ್ನಿಗೆ, ಇನ್ ಕೆಲವ್ರಿಗೆ ಅಲ್ಲಿ ಹೋಗಿ ಏನೋ ಒಂಥರ ಅನ್ಕಂಫರ್ಟ್ನೆಸ್ ಕೂಡ ಆಗಿದ್ದು. ಕೆಲವ್ರು ಹೇಳಿದ್ದಾರೆ ಮಣಿಕರ್ಣಿಕಾ ಘಾಟ್ ಅಂದ್ರೆ ನಂಗೆಲ್ಲ ಭಯ, ಅದು ಏನೋ ನನಗೆ ಕಾಶಿ ಹಂಗೆ ಹಿಂಗೆ. ಈ ತರದ ಎಕ್ಸ್ಪೀರಿಯನ್ಸ್ ಯಾಕೆ ಕೆಲವ್ರಿಗೆ ಆಗತ್ತೆ? ಖಂಡಿತ ಹೌದು. ಎಲ್ಲರಿಗೂ ಕಾಶಿಯಲ್ಲಿ ನಾವೀಗ ಸಂಭ್ರಮದಲ್ಲಿ ಮಾತಾಡಿರೋ ತರಾನೇ ಅನ್ಸ್ಬೇಕು ಅಂತೇನಿಲ್ಲ. ನೀವಾಗ್ಲೇ ಹೇಳಿದ್ರಿ ಕುಂಭಮೇಳ ಅಲ್ಲಿ ಕೆಲವ್ರಿಗೆ ಚೆನ್ನಾಗ್ ಅನ್ನಿಸ್ತು, ಕೆಲವರು ನ್ಯೂನತೆಗಳನ್ನೇ ಹೆಚ್ಚು ಹುಡುಕಿದ್ರು. ಎಸ್, ಅವರವರ ಭಾವಕ್ಕೆ. ಎಸ್, ಅದು ನಿಜ. ಆದ್ರೆ ಇಲ್ಲೊಂದು ಅತ್ಯಂತ ವಿಶೇಷವಾದ ರಹಸ್ಯ ಇದೆ. ಇದನ್ನ ನಾವು ಕಾಶಿ ವಿಷಯವಾಗಷ್ಟೇ ಅಲ್ಲ, ಜೀವನದ ಪ್ರತಿ ಹಂತದಲ್ಲೂ ಅರ್ಥ ಮಾಡ್ಕೊಳ್ಬೇಕು. ಆದ್ರೆ ಕಾಶಿ ಯಾತ್ರೆಯ ಈ ಅನುಭವದಲ್ಲಿ ಅದು 100% ಮನದಟ್ಟಾಗುತ್ತೆ. ಏನು ಅಂತಂದ್ರೆ, ಈಗ ನಾವು ಕಾಶಿಗೆ ಹೋದಾಗ ನಮ್ಮ ಜೊತೆಯಲ್ಲಿ ನಮ್ಮದೇ ಭೇಟಿ, ವಿ ಮೀಟ್ ಅವರ್ ಓನ್ ಸೆಲ್ಫ್ಸ್, ನಾವು ನಮ್ಮನ್ನೇ ಮೀಟ್ ಮಾಡ್ತೀವಿ ಅಂತ. ಯಾಕಂದ್ರೆ ಆ ಕಾಶಿಯ ಸ್ಥಳ ಮಹಿಮೆಯ ಒಂದು ಶಕ್ತಿಯ ಪ್ರಕಾರ ನಾವು ನಮ್ಮ ಸತ್ಯವನ್ನ ಕಂಡಿಡ್ಕೊಳ್ತೀವಿ. ಅಂಡ್ ನಮ್ಮ ಸತ್ಯ, ನಾನು ಸಾವಿನ ಬಗ್ಗೆ ನಿರಾಳವಾದ ಒಂದು ಮನಸ್ಥಿತಿಯನ್ನು ಹೊಂದಿದ್ದೀನ, ಅಥವಾ ಸಾವಿನ ಬಗ್ಗೆ ಘೋರವಾದ ಒಂದು ಭಯ ನನ್ನ ಆವರಿಸಿದ್ಯಾ ಅನ್ನೋದಿರಬಹುದು. ನನ್ನ ಸತ್ಯ, ನಾನು ತೋರಿಕೆಯಲ್ಲಿ ಬದುಕ್ತಾ ಇದ್ದೀನ ಹೀನಾಯವಾದ ಬದುಕನ್ನ, ಅಥವಾ ಪ್ರಾಮಾಣಿಕವಾಗಿ ಬದುಕ್ತಾ ಇದ್ದೀನ ಅನ್ನೋದಿರಬಹುದು. ನನ್ನ ಸತ್ಯ, ನಾನು ನಿಶಬ್ದತೆಯಲ್ಲಿದ್ದಾಗ, ಶಾಂತತೆಯಲ್ಲಿದ್ದಾಗ, ಆ ಮೌನದಲ್ಲಿದ್ದಾಗ ನನ್ನೊಳಗಡೆ ಯಾವುದೇ ರೀತಿಯ ಕಲ್ಮಶಗಳು ಇಲ್ಲ ಅನ್ನೋದ, ಅಥವಾ ಕಲ್ಮಶವೇ ತುಂಬ ಹೋಗಿ ಆ ಒಂದು ಹಿಂಸಾಜನಕವಾದ ಯಾತನೆಯನ್ನ ಇತರರಿಗೆ ಕೊಟ್ಟಿದ್ದು ಈಗ ನಾನೇ ಆಗೋಗಿರೋ ರೀತಿಯಲ್ಲಿ ಹಿಂಸೆಯನ್ನು ತೋರಿಸ್ತಾ ಇದ್ಯಾ ಅನ್ನೋದಾಗಿರ್ಬಹುದು. ಈ ರೀತಿ ನಾವು ಭಗವಂತನ ಮುಂದೆ ಹೇಳ್ತೀವಲ್ಲ, ನಗ್ನವಾಗಿ ನಮ್ಮ ಸತ್ಯವನ್ನ ನಾವು ನೋಡ್ಕೊಳ್ತೀವಿ. ಈಗ ಯಾರು ಆ ಸತ್ಯವನ್ನ ನೋಡಿ ಅಲ್ಲಿ ಯಾವುದೇ ರೀತಿ ಗೋಜುಗೊಂದಗಳಿಲ್ಲದೆ, ಅಥವಾ ಇದ್ರೂ ಕೂಡ ಅದನ್ನ ಸ್ವೀಕಾರ ಮಾಡಿ, ಇರ್ಲಿ ಬಿಡು ಈಗ್ಲಿಂದ ನಾನು ಶುರು ಮಾಡಬಹುದು, ಯಾಕೆ ಈಗ ನನಗೆ ಏನ್ ಅರಿವಿದೆ, ತಪ್ಪು ದಾರಿಯಲ್ಲಿ ಹೋಗಬಾರ್ದು ಅಂತ ಆಗಿರ್ಲಿಲ್ಲ. therefore in that ignorance I behaved like that in the past, ಅಲ್ವಾ? ಸೊ ಆದ್ರಿಂದ ಅಟ್ಲೀಸ್ಟ್ ಆ ಒಂದು ಸ್ಥಿತಿಯಲ್ಲಾದ್ರೂ ಇದ್ರೆ, ನಮ್ಗೆ ಆ ಥರದೊಂದು ಜಾಗಕ್ಕೆ ಹೋದಾಗ ನನ್ನ ಜೊತೆಯಲ್ಲಿ ನನ್ನ ಸಂಬಂಧ ಸುಂದರವಾಗಿ ಮಾಡಿಸ್ಕೊಳ್ಳೋದಕ್ಕೆ, ಅಥವಾ ಇದೆ ಅನ್ನುವಂಥ ಸಂಭ್ರಮದಲ್ಲಿ, ಅಥವಾ ಮಾಡ್ತೀನಿ ಅನ್ನೋ ವಿಶ್ವಾಸದಲ್ಲಿ ಆ ಸಮಯವನ್ನ ಸುಂದರವಾಗಿ ಕಳಿತೀವಿ. ಆದ್ರೆ ಅಲ್ಲಿ ನನ್ನ ಒಳಗಿರೋ ನನ್ನ ಸತ್ಯ ತುಂಬಾ ಭೀಕರವಾಗಿದ್ರೆ, ಆಗ ಖಂಡಿತ ನಮಗಲ್ಲಿ ನಮ್ಮ ಮುಂದೆಯೇ ಪ್ರಕಟ ಆಗುವಂತ ಹಿಂಸೆಯನ್ನ ನಾವೇ ತಡ್ಕೊಳಕ್ಕಾಗಲ್ಲ. ಓಡೋಗ್ಬಿಡೋಣ, ಆಗೋಯ್ತು, ಆಗ್ತಾ ಇಲ್ಲ ಹಿಂಸೆ ಅಂತ ಏನೋ ಒಂದ್ ಕಾರಣ, ಗೌರ್ಮೆಂಟು, ರೋಡು, ಚಳಿ, ಬಸ್ಸು, ಎಲ್ಲದಕ್ಕೂ ಹೆಸರು ಕೊಟ್ಕೊಂಡು ಗಲೀಜು ಅಂತ ಅಲ್ಲಿಂದ ಓಡ್ ಬಂದ್ಬಿಡ್ತೀವಿ. ಸೊ ನಮ್ ಕಾನ್ಶಿಯಸ್ನೆಸ್ ಹೇಗಿದೆಯೋ ಆ ಥರ ಪುಣ್ಯಕ್ಷೇತ್ರಗಳು ಹಾಗೇ ಇದೆಯಪ್ಪ, ಮನುಷ್ಯ ಹೇಗಿದಾರೋ ಹಾಗೆ ಇದ್ದಾರೆ, ಅಲ್ವಾ? ಅದೇ ಥರದ್ದೇ ನಾವು ವಿಚಾರವನ್ನ ಅರ್ಥ ಮಾಡ್ಕೊಳ್ಬೇಕು. ಇನ್ನು ನಾವು ಈ ವಿಚಾರವನ್ನ ಇನ್ನೊಂದ್ ಸ್ವಲ್ಪ ಆಳವಾಗಿ ನೋಡುವ ಪ್ರಯತ್ನವನ್ನ ಮಾಡೋಣ. ಅಂದ್ರೆ ನಮಗೆ ಈ ತರದ ಪುಣ್ಯಕ್ಷೇತ್ರಗಳಿಗೆ ಹೋದಾಗ ಯಾವ್ಯಾವ ಅನ್ಪ್ರೊಸೆಸ್ಡ್ ಫಿಯರ್ ಇದೆಯೋ, ಅಂದ್ರೆ ನಾವದನ್ನ ಅನಾವರಣ ಮಾಡದೇ ಇರುವಂತಹ ಘೋರವಾದ ಭಯ ಮತ್ತು ಕೋಪ, ಹಿಂಸೆ ಇದೆಯೋ, ಅದೆಲ್ಲ ಉಲ್ಬಣ ಆಗಕ್ ಶುರು ಆಗೋಗುತ್ತೆ. ಬಿಕಾಸ್ ದ ಎನರ್ಜಿ ಮೇಟ್ರಿಕ್ಸ್ ಇಸ್ ಲೈಕ್ ದ್ಯಾಟ್, ಇಟ್ ವಿಲ್ ಇಂಟಿಮಿಡೇಟ್ ಯು.
ಅಲ್ವಾ? ಈಗ ನಾವು ದೇವಸ್ಥಾನಕ್ಕೆ ಹೋದ ತಕ್ಷಣ ಕೆಲವ್ರು ನೋಡ್ತೀವಿ ಹೆಂಗೆಂಗೋ ಆಡ್ತಾರೆ, ರೆಸ್ಟ್ಲೆಸ್ ಆಗ್ತಾರೆ. ನೀವು ಕಳ್ಳರನ್ನ ಸುಳ್ರನ್ನ ಪ್ರಶ್ನೆ ಮಾಡಿ, 2 ಇವಾಗ ಬಂದ್ಯಾ ಅಂತ. ಅವ್ರಲ್ಲಿ ಏನೋ ಒಂದು ಚೇಂಜಸ್ ಯಾಕೆ ಅಂತ ಹೇಳಿ ಹೆಂಗೋ ಆಡಕ್ ಶುರು ಮಾಡ್ತಾರೆ, ಇಲ್ಲಿ ರೇಗಕ್ಕೆ ನಿಮ್ಮ ಮೇಲೆ ಬಂದ್ಬಿಡ್ತಾರೆ. ಎಷ್ಟೋ ಕೇಸಸ್ ಅಲ್ಲಿ ನಾನು ಕ್ಲಿನಿಕಲ್ಲೇ ನೋಡಿರೋದು, ಎಕ್ಸ್ಟ್ರಾ ಮೆರಿಟಲ್ ಅಫೇರ್ ಇಟ್ಕೊಂಡಿರೋ ಗಂಡನೇ ಹೆಂಡತಿಗೆ ಜಾಸ್ತಿ ಸ್ಪೈ ಮಾಡೋದು, ಕೂತ್ರು ನಿಂತರು ಡೌಟ್ ಪಡೋದು, ಯಾಕಂದ್ರೆ ತಾನೇ ಮಾಡ್ತಿದ್ದೀನಲ್ಲ ಅದನ್ನ. ಆ ಥರ ರೆಸ್ಟ್ಲೆಸ್ನೆಸ್ ಆಗೋದು ನಮ್ಮಲ್ಲಿರೋ ಅನ್ಪ್ರೊಸೆಸ್ಡ್ ಫಿಯರ್ ಮತ್ತು ನಮ್ಮಲ್ಲಿರೋ ಅನ್ಪ್ರೊಸೆಸ್ಡ್ ಇಮೋಷನಲ್ ಬ್ಯಾಗೇಜಸ್ ಇಂದ. ಮತ್ತು ನಾವು ಯಾವ ಯಾವ ಅನ್ಎಕ್ಸಾಮಿನ್ಡ್ ಅಟ್ಯಾಚ್ಮೆಂಟ್ಗೆ ಅಂಟ್ಕೊಂಡಿರ್ತೀವೋ, ವಿಮರ್ಶನೆ ಮಾಡ್ಕೊಂಡಿಲ್ಲ, ನಾನು ಇದ್ರ ಮೇಲೆ ತುಂಬಾ ಅಂಟ್ಕೊಂಡ್ಬಿಟ್ಟಿದ್ದೀನಿ, ಇದಿಲ್ಲ ಅಂದ್ರೆ ನನ್ನ ಅಸ್ತಿತ್ವನೇ ಇಲ್ಲ ಅಂತ ಅನ್ಕೊಂಡ್ಬಿಟ್ಟಿದ್ದೀನಿ, ಇದೇ ನನ್ನ ಪರಿಚಯ ಅನ್ಕೊಂಡ್ಬಿಟ್ಟಿದ್ದೀನಿ. ಎಕ್ಸಾಮಿನೇಷನ್ ಸೆಲ್ಫ್ ಎಂಕ್ವೈರಿ ಮಾಡಿದ್ರೆ ತಾನೆ ಫಸ್ಟ್ ಆಫ್ ಆಲ್. ಟೆಕ್ಸ್ಟ್ ಬುಕ್ಕಲ್ಲಿರೋದನ್ನ ಗಟ್ಟು ಹೊಡೆದು ವಾಚ್ ಮಾಡೋದಕ್ಕೆ ಟೈಮ್ ಆಗೋದಾಗ ಸೆಲ್ಫ್ ಎಕ್ಸಾಮಿನೇಷನ್ ಅಬೌಟ್ ಅಟ್ಯಾಚ್ಮೆಂಟ್ ಯಾರು ತಲೆ ಕೆಡಿಸ್ಕೊತಾರೆ ಸರ್ ಇವಾಗ? ನಾನು ನಿನಗೆ ಪ್ರಾಣ ಕೊಡ್ತೀನಿ ಅನ್ನೋದು ಒಂದು ಸ್ಟ್ಯಾಂಡರ್ಡ್ ಡೈಲಾಗ್ ಆಗಿದೆ, ಇರಬಹುದು ಅಷ್ಟು ಪ್ರೀತಿ, ಬಟ್ ಅದೊಂದು ಮೆಟಾಫರ್ ಥರ ಆಗಬೇಕು ಹೊರತು ನಿಜವಾಗ್ಲೂ ಆ ಥರ ಆಗೋಗ್ಬಿಟ್ಟಾಗ ಆಮೇಲೆ ನನ್ನ ಉದ್ಧಾರಕ್ಕೆ ಅದು ಅಡೆತಡೆ ಆಗತ್ತಾ, ಆಗಬಹುದಾ, ಅದರಿಂದ ಇನ್ನೊಬ್ರಿಗೂ ತೊಂದರೆ ಆಗತ್ತಾ? ಈ ತರ ಸ್ಪಿರಿಚುವಲ್ ಕಾಂಟೆಕ್ಸ್ಟ್ ಅಲ್ಲಿ ಎಕ್ಸಾಮಿನೇಷನ್ ಮಾಡೋಕೆ ಜಾಗನೇ ಇಲ್ಲ. ದಡಾನಂತ ತಗೊಂಡೋಗ್ಬಿಟ್ಟು ಎಲ್ಲ ಕಾಶಿಗೆ ಹೋಗ್ತಾರೆ ನನ್ನ ಫ್ರೆಂಡ್ಸು, ನಾನು ಹೋಗ್ತೀನಿ ಅಂತ ಹೋದಾಗ ಸರ್ಫೇಸ್ ಆಗುತ್ತಲ್ಲ, ಅಲ್ಲಿ ರೋಲರ್ ಕೋಸ್ಟರ್ ರೈಡ್ ಕ್ರಿಯೇಟ್ ಆಗುತ್ತಲ್ಲ, ಅದು ಖಂಡಿತ ತುಂಬಾ ಜನಕ್ಕೆ ಹಿಂಸಾಜನಕವಾಗಿರಬಹುದು. ಆದ್ರಿಂದ ನಾನೇನ್ ಹೇಳೋದು ಅಂದ್ರೆ, ಕಾಶಿ ಮಿರರ್ಸ್ ಯುವರ್ ರಿಲೇಶನ್ಶಿಪ್. ವಾಟ್ ರಿಲೇಶನ್ಶಿಪ್? ರಿಲೇಶನ್ಶಿಪ್ ವಿತ್ ಯು ಅಂಡ್ ಯುವರ್ ಐಡಿಯಾಲಜೀಸ್ ಅಬೌಟ್ ಫಿಯರ್ ಅಂಡ್ ಡೆತ್. ನೀವು ಮತ್ತೆ ನಿಮ್ಮ ಜೊತೆಯಲ್ಲಿ ಯಾವ ತರದ ಸಂಬಂಧ ಇದೆ ಭ್ರಮೆ ಮತ್ತು ಸಾವಿಗೆ, ನೀವು ಮತ್ತೆ ನಿಮ್ಮ ಜೊತೆಯಲ್ಲಿ ಯಾವ ತರದ ಒಂದು ಸಂಬಂಧ ಇದೆ ನಿಮ್ಮ ಒಂದು ಭಗವಂತನ ಐಡಿಯಾಲಜೀಸ್ಗೆ, ಕಾನ್ಸೆಪ್ಟ್ಗೆ, ಸರೆಂಡರ್ಗೆ, ಮತ್ತು ನೀವು ಮತ್ತೆ ನಿಮ್ಮ ಇಂಪರ್ಮನೆನ್ಸ್ ಕಾನ್ಸೆಪ್ಟ್ಸ್ ಅಂದ್ರೆ ಯಾವುದು ಶಾಶ್ವತ ಅಲ್ಲ ಅನ್ನೋ ತರದೊಂದು ನಿಜವಾದ ಒಂದು ಅರಿವಿದೆಯಲ್ಲ, ಅದ್ರ ಜೊತೆಯಲ್ಲಿ, ಆ ಜ್ಞಾನದ ಜೊತೆಯಲ್ಲಿ ನಿಮ್ಮ ಸಂಬಂಧ ಹೇಗಿದೆ ಅಂತ ತೋರಿಸುತ್ತೆ. ಈಗ ಇದನ್ನ ಸ್ವಲ್ಪ ಮಟ್ಟಿಗಾದ್ರೂ ಟೇಸ್ಟ್ ಮಾಡಿರೋರ್ಗೆ, ಅಥವಾ ಟೇಸ್ಟ್ ಮಾಡಬೇಕು ಅನ್ನೋ ಆಸಕ್ತಿ ಇರೋರ್ಗೆ, ಅಥವಾ ಈಗೋಲೆಸ್ ಆಗಿ ಹೌದಪ್ಪ ಅಜ್ಞಾನದಲ್ಲಿ ಬದುಕ್ಬಿಟ್ಟೆ ಸ್ವಾಮಿ ಈಗಾದ್ರೂ ಮಾಡ್ತೀನಿ ಅನ್ನೋರ್ಗೆ ಜಾಗ. ಇಟ್ ಇಸ್ ಅ ಸೆಲೆಬ್ರೇಷನ್ ಇನ್ ಡೀಡ್. ಇಲ್ಲ ಅನ್ನೋರ್ಗೆ ಹಿಂಸೆ ಬಿಟ್ಟು ಇನ್ನೇನಿರಕ್ ಸಾಧ್ಯ ಸರ್, ಅಲ್ವಾ? ಅದರಿಂದ ಸಮ್ ಪೀಪಲ್ ಫೀಲ್ ಡಿಲೈಟೆಡ್, ಈ ತರ ನಂತರ ನಿಮ್ ತರ ಫುಲ್ ಎಕ್ಸೈಟೆಡ್ ಆಗಿ, ಸೋ ಮಚ್ ಆಫ್ ಜಾಯ್ ಆಸ್ ವಿ ಆರ್ ಟಾಕಿಂಗ್ ಅಬೌಟ್ ಇಟ್, ಅಲ್ವಾ? ಎಷ್ಟೋ ಜನ ಅರುಣಾಚಲೇಶ್ವರ, ಥ್ಯಾಂಕ್ ಯು ಸರ್ ಫಾರ್ ದಟ್ ಆಪರ್ಚುನಿಟಿ. ನೀವು ಅದನ್ನ ನನ್ನ ರೀತಿಯಲ್ಲಿ ವ್ಯಕ್ತಪಡಿಸೋಕೆ ನೀವು ನನಗೆ ಆ ಫ್ರೀಡಮ್ ಕೊಟ್ರಿ. ಅದನ್ನ ಎಷ್ಟು ಜನ ಕಮೆಂಟ್ ಅಲ್ಲೂ ನೀವು ನೋಡ್ಬೋದು. ನನ್ನ ಆಪ್ತರು ಎಷ್ಟೋ ಜನ ಹೇಳಿದ್ದಾರೆ, ವಿಡಿಯೋ ನೋಡ್ತಾ ನೋಡ್ತಾ ಹತ್ಬಿಟ್ಟೆ ಅಂತ. ಸೊ ದಟ್ ಈಸ್ ದ ರಿಲೇಶನ್ಶಿಪ್. ನಮ್ಗೆ ಗೊತ್ತಾಗತ್ತೆ ಅವಾಗ ನನ್ನ ಜೊತೆಯಲ್ಲಿರೋ ಅರುಣಾಚಲನ ಸಂಬಂಧ ನನ್ನ ಹೃದಯದಲ್ಲಿ ಇಷ್ಟು ವರ್ಷದಲ್ಲಿ ಹೇಗೆ ಪ್ರಕಟ ಆಗಿದೆ ಅನ್ನೋದು ನಮ್ಗೆ ಗೊತ್ತಾಗೋಗುತ್ತೆ. ದಟ್ ಈಸ್ ವೈ ದಿಸ್ ವೇರಿಯನ್ಸ್ ಇನ್ ಎಕ್ಸ್ಪೀರಿಯನ್ಸ್ ಅಷ್ಟೇ. ಈಗ ಎಷ್ಟೊಂದ್ ಸರಿ ಹೇಳ್ತಾರೆ ಕಾಶಿ ವಿಚಾರವಾಗಿ ಒಂದ್ ಮಾತು ಏನು ಅಂದ್ರೆ, ನೀನ್ ಬೇಕಾದಾಗ ನೀನ್ ಕಾಶಿಗೆ ಹೋಗ್ಬರಕ್, ಕಾಶಿ ನಿನ್ನ ಕರಿಬೇಕು ಅಂತ. ಈಗ ಈ ಮಾಡರ್ನ್ ಸೊಸೈಟಿಲಿ, ಈಗ ಈ ಜನರೇಷನ್ ಅಲ್ಲಿ, ಈಗ 5G 6G RG EG ಮತ್ತೆ ಇಷ್ಟು ಟೆಕ್ನಾಲಜಿ ಎಲ್ಲ ಅಡ್ವಾನ್ಸ್ ಆಗಿದ್ದಾಗ ಮನುಷ್ಯ ಸೈನ್ಸ್ ಅಂತ ಯೋಚನೆ ಮಾಡಿ ಈಗ ಚಂದ್ರಗ್ರಹ ಕೂಡ ಹೋಗಿ ಬಂದಂತ ಟೈಮಲ್ಲಿ ಅವನು ಲಾಜಿಕ್ ಆಗಿ ಅವನು ಯೋಚನೆ ಮಾಡೋ ರೀತಿನೇ ಬೇರೆ ಇರುತ್ತೆ ಗೊತ್ತಾ. ಆದ್ರೂ ಅಂತ ವ್ಯಕ್ತಿಗಳಿಗೂ ಕೂಡ ಕಾಶಿಯಿಂದ ಏನ್ ಸಂದೇಶ ಸಿಗತ್ತೆ? ಎಸ್ ಎಸ್, ಈ ಕಾಲಿಂಗ್ ಅನ್ನೋದು ಬ್ಯೂಟಿಫುಲ್ ವರ್ಡ್. ನಾನು ನಂಬ್ತೀನಿ ಅದನ್ನ. ದಿಸ್ ಇಸ್ ಕಾಲಿಂಗ್ ಮೀ ಅಂತ ಹೇಳ್ತೀವಿ. ಈಗಂತೂ ಇಂದ ಕಾಲಿಂಗ್ ಅಂತ ಹೇಳಿದ ತಕ್ಷಣ ಅದೇ ವಿಡಿಯೋ ಬರುತ್ತೆ, ಅದೇ ಮೆಸೇಜ್ ಬರುತ್ತೆ, ಫ್ರೆಂಡು ಅದನ್ನೇ ಫೋನ್ ಮಾಡಿ ಕೇಳ್ತಾರೆ. ಸೊ ಇಟ್ಸ್ ಸೋ ಬ್ಯೂಟಿಫುಲ್. ಯು ಸಿ ಹೌ ಕ್ಲೋಸ್ಲಿ ವಿ ಆರ್ ನೆಟೆಡ್ ವಿತ್ ದಿಸ್ ಸಿಂಕ್ರಾನಿಸಿಟಿ. ಐ ಜಸ್ಟ್ ಲವ್ ದಿಸ್ ಫ್ಯಾಕ್ಟ್. ಅದನ್ನ ಪ್ರಾಬ್ಲಿ ಭಗವತಿ ಬಿಟ್ರೆ ಬೇರೆ ಯಾರು ಅರ್ಥ ಮಾಡ್ಕೊಳಕ್ಕಾಗಲ್ಲ. ಆದ್ರೆ ಈ ಕಾಲಿಂಗ್ ವಿಷಯವಾಗಿ ನಾನು ಒಂದು ಹೇಳಲೇಬೇಕು. ಈಗ ನಾವು ಈ 111 ಪೋರ್ಟಲ್ ಅಂತೀವಿ, 222 ಅಂತೀವಿ, ನಾವು ಈ ಥರದ್ದೆಲ್ಲ ಮೆಡಿಟೇಷನ್ ಮಾಡಿಸ್ತಿರ್ತೀವಿ, ಮಜಾ ಇರುತ್ತದು. ಇದೇನು ಅಂದ್ರೆ ಅಲ್ಲೇನೋ ಇದೆ, ನೀನು ಅಲ್ಲಿ ಹೋಗಿ ಆ ಟೈಮಲ್ಲಿ ಏನೋ ಮಾಡ್ಬಿಟ್ಟೆ ಅಂದ ತಕ್ಷಣ ಏನೋ ಆಗತ್ತೆ. ದಯವಿಟ್ಟು ಆ ಡಿಲ್ಯೂಷನ್ ಅಲ್ಲಿ, ಆ ಇಲ್ಯೂಷನ್ ಒಳಗಾಗಬೇಡಿ. ದಿಸ್ ಈಸ್ ಅ ಕಾಲಿಂಗ್ ಫಾರ್ ಯು ಟು ಅಲೈನ್ ಬೆಟರ್. ನೀವು ಹೆಚ್ಚು ಅದರ ಹತ್ತಿರ ಹೋಗಬೇಕು, ಹೆಚ್ಚು ಸೂಕ್ಷ್ಮರಾಗಬೇಕು, ಹೆಚ್ಚು ಜಾಗೃತಿ ಬರಬೇಕು. ಸೊ ನಾನು ನಿರ್ಧಾರ ತಗೊಂಡಾಗ ನಾನು ಇದನ್ನ ಬಿಡ್ತೀನಿ, ಈ ಭ್ರಮೆಯಿಂದ ಹೊರಗಡೆ ಬರ್ತೀನಿ, ನಾನು ಸತ್ಯಕ್ಕೆ ಹೆಚ್ಚು ಅಲೈನ್ ಆಗ್ತೀನಿ ಅನ್ನೋ ಸ್ಟೆಪ್ ತಗೊಂಡಾಗ ಅದಕ್ಕೆ ಅನುಗುಣವಾದ ದಿನ, ನಕ್ಷತ್ರ, ಸಂದರ್ಭ, ಜಾಗ, ವಿಚಾರ, ನಿರ್ಧಾರ, ರಜೆಗಳು, ನಿಮ್ಗೆ ಬೇಕಾಗೋ ಆರ್ಥಿಕ ಅನುಕೂಲ, ಜೊತೆಲಿ ಬರಕ್ಕೆ ಯಾರಾದ್ರೂ ಸೂಕ್ತವಾದ ಸ್ನೇಹಿತರು, ಎಲ್ಲ ಟಕ್ 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 ಅಂತ ಸಿಂಕ್ರನೈಸ್ ಆಗೋಗುತ್ತೆ. So this is all about alignment. So when you are ready, that as in when you are aligned, when that awareness comes, the calling naturally happens. And ಆ ಕಾಲಿಂಗ್ ಇರೋದ್ರಿಂದಾನೇ ಇವತ್ತು ನಾವು ಕೂಡ ಇದನ್ನ ಚರ್ಚೆ ಮಾಡ್ತಾ ಇರೋದು ಅಲ್ವಾ. ಅದರಿಂದ ಆ ಒಂದು ವಿಚಾರವನ್ನು ನಾವು, ಅಂದ್ರೆ ನಾನು
ಯಾವಾಗ ಕಾಲಿಂಗ್ ಬರುತ್ತೆ, ಯಾವಾಗ ಕರೆಯುತ್ತೆ ಅಂತ ನಾವು ನೋಡಿದ್ರೆ, ನಾನು ಭ್ರಮೆ ಬಿಡಕ್ಕೆ ಯಾವಾಗ ರೆಡಿ ಆಗ್ತೀನಿ, ಅದು ಎಷ್ಟೋ ಸತಿ ಕಷ್ಟಕರವಾದ ಸಂಗತಿ ಆದ್ಮೇಲೆ ಬರೋ ಎಪಿಸೋಡ್ ಅಲ್ವಾ. ಎಂತೆಂಥ ದೊಡ್ಡ ದೊಡ್ಡ ವ್ಯಕ್ತಿಗಳಿಗೆ, ಸೆಲೆಬ್ರಿಟಿಗಳಿಗೆ, ಆಧ್ಯಾತ್ಮಿಕ ಗುರುಗಳಿಗೆ ನಾವು ಇದನ್ನು ನೋಡಿದ್ದೀವಿ. ಅವ್ರ ಆಟೋಬಯೋಗ್ರಫಿ ಓದಿದ್ರೆ ನಮ್ಗೆ ಗೊತ್ತಾಗುತ್ತೆ, ಈ ಥರ ಆಯಿತು, ಸಾವು ಬಂದು ಒದಗ್ತು, ಅಥವಾ ಬಡತನ ಬಂತು, ಅಥವಾ ನಮ್ಮ ಆಪ್ತರು ಇದಾದ್ರು, ಆಗ ನನಗೆ ಓಪನ್ ಆಯಿತು, ಈಗ ನನಗೆ ಓಪನ್ ಆಯಿತು, ಅಥವಾ ಎಂತೆಂಥ ದೊಡ್ಡ ದೊಡ್ಡ ಕಂಪನಿಗಳನ್ನು ನಡೆಸೋರು, ಅಥವಾ ಹಣ ಅನ್ನೋ ವಿಚಾರದಲ್ಲಿ ನನಗೆ ಎಳ್ಳಷ್ಟು ಭಯ ಇಲ್ಲ, ಚಿಂತೆ ಇಲ್ಲ ಅಂತ ಸಕ್ಸಸ್ಸನ್ನು, ದ ಪೀಕ್ ಆಫ್ ದ ಪೀಕ್ ಅನ್ನು ಎಕ್ಸ್ಪೀರಿಯನ್ಸ್ ಮಾಡಿರೋರು, ಅವರು ಸಕ್ಸಸ್ ಅಂದ್ರೆ ಇದೆಲ್ಲ ನಂಗೆ ಗೊತ್ತಾಯ್ತು, ಆದ್ರಿಂದ ಈ ನಿಜವನ್ನ ನಾನಾಗ್ಲೇ ಹೇಳಿದ್ನಲ್ಲ, ಆದಿಶಂಕರಾಗ್ಲಿ ಕಬೀರ್ ಆಗ್ಲಿ, ಎಕ್ಸ್ಪ್ಲೋರೇಷನ್ ಆಫ್ ದ ಟ್ರೂತ್, ನಾನೀಗ ಸತ್ಯವನ್ನ ಅರ್ಥ ಮಾಡ್ಕೊಳ್ತೀನಿ ಅಂತ ತಿಳ್ಕೊಳ್ಳೋಕೆ ಹೋಗುವಂತಹ ಒಂದು ಅನುಭವವನ್ನ ನಾವು ಕಾಲಿಂಗ್ ಅಂತ ಕರಿಬಹುದು. ಸೊ ದಿಸ್ ಇಸ್ ಸೋ ಬ್ಯೂಟಿಫುಲ್. ನಾನು ಇದನ್ನು ಹೇಳಲೇಬೇಕು ವೀಕ್ಷಕರಿಗೆ. ನಾವು ನಮ್ಮ ಮನೆಯಲ್ಲಿ ಇನ್ಫ್ಯಾಕ್ಟ್ ಲಾಸ್ಟ್ ಇಯರ್ ಕುಂಭಮೇಳಗೆ ಹೋದ್ಮೇಲೆ ನಂಗೆ ತುಂಬ ಅನ್ನಿಸ್ತಾ ಇತ್ತು, 1 ವರ್ಷದಿಂದ ಕರೆಕ್ಟಾಗಿ ನಾನು ಕಾಶಿಲಿದ್ದಲ್ಲ ಅಂತ. ಸೊ ನಾವು ಕಾಶಿಗೆ ಹೋಗೋಕ್ಕೆ ಫ್ಲೈಟ್ ಟಿಕೆಟ್ ಬುಕ್ ಮಾಡಿ ಸುಮಾರು ಇನ್ನೂ 2 ದಿನನೂ ಮುಗ್ದಿರ್ಲಿಲ್ಲ, ನೀವು ಫೋನ್ ಮಾಡಿ ಕಾಶಿ ಬಗ್ಗೆ ಮಾತಾಡೋಣ ಅಂತ ಹೇಳಿದ್ರಿ. ಇದನ್ನ ನಾವು ಕಾಲಿಂಗ್ ಅಂದೆ ಇನ್ನೇನು ಹೇಳೋದು ಸರ್ ಅಲ್ವಾ. ನಮ್ಮ ಪುಣ್ಯ ಹೇಗೆ ಅದೊಂದು ಕನೆಕ್ಟ್ ಆಗಿರುತ್ತೆ. ಅದರಿಂದ ನಾವು ಕಂಫರ್ಟ್ಗಿಂತ ಟ್ರೂತನ್ನು ಚೂಸ್ ಮಾಡಿದಾಗ, ಇದು ನನಗೆ ಸುಲಭ ಅನ್ನೋದಕ್ಕಿಂತ ಇದು ಸತ್ಯ, ಇಲ್ಲಿ ಕಷ್ಟ ಇರಬಹುದು, ಡಿಸ್ಕಂಫರ್ಟ್ ಇರಬಹುದು, ಐ ಮೇ ಹ್ಯಾವ್ ಟು ಸ್ಟ್ರೆಚ್ ಮೈ ಸೆಲ್ಫ್ ಹಿಯರ್, ಬಟ್ ಐ ವುಡ್ ರಾದರ್ ಸ್ಟೇ ಇನ್ ದ ಟ್ರೂತ್, ಎಕ್ಸ್ಪ್ಲೋರ್ ದ ಟ್ರೂತ್, ಬಿಕಮ್ ಒನ್ ವಿತ್ ದ ಟ್ರೂತ್. ಅದು ನನಗೆ ಬೇಕು, ಇದಕ್ಕಿಂತ ನಂಗೆ ಅದೇ ಬೇಕು ಅಂತ ಹಠ ಮಾಡಿದಾಗ ಆ ಒಂದು ಸ್ಥಿತಿಯನ್ನ, ಕಾಲಿಂಗ್, ಖಂಡಿತ ಕ್ಲಿಯರ್ ಕಾಲಿಂಗ್ ಅನ್ನ ಭಗವಂತ ಕೊಡ್ತಾನೆ. ಅಂಡ್ ಅದು ಒಂದು ಸ್ಟಾರ್ಟ್, ಅದು that's how it starts, the journey starts, it's not the end, it's not the final thing, this is how it starts, that from the calling it's how it starts. ಇದು ಈ ಒಂದು ಚರ್ಚೆಯ ಅತ್ಯಂತ ಮುಖ್ಯವಾದ ಭಾಗ. ಯಾಕೆಂದ್ರೆ ಸರ್, ಈ ವಿಚಾರವನ್ನ ನಾವು ಅರ್ಥ ಮಾಡ್ಕೊಳ್ದೆ ಕಾಶಿಗೆ 1 ಸತಿ ಅಲ್ಲ 100 ಸತಿ ಹೋದ್ರೂ ನಿಜವಾಗ್ಲೂ ವೇಸ್ಟ್. ಯಾಕೆಂದ್ರೆ ಕಾಶಿ ಯಾತ್ರೆ, ಕಾಶಿಯ ಆ ಅನುಭವ ಅಂದ್ರೆ ಏನು, ಒಳಗಡೆ ಏನು ಎಕ್ಸಾಕ್ಟ್ಲಿ ಅದು ರೆಪ್ರೆಸೆಂಟ್ ಮಾಡ್ತಾ ಇದೆ, ಅದನ್ನ ತಿಳ್ಕೊಳ್ಳೋದು ಎಷ್ಟು ಮುಖ್ಯ ಅಂದ್ರೆ, ಇಲ್ಲ ಅಂದ್ರೆ ನಾನು ಹೋಗಿ ಬಂದೆ ಅಂತ ಸ್ಟೇಟಸ್ ಅಲ್ಲಿ ಹಾಕೊಳಕ್ 2 ಪಿಕ್ಚರ್ ನಾನು ಹಾಗೆ ಹೇಳಿದಾಗ ಅಷ್ಟೇ ಅದು, ಅಥವಾ ನಾನು ಕಾಶಿಗೆ ಹೋಗಿದ್ದೀನಿ ಅಂತ ಹೇಳ್ಕೊಳಕ್ ಒಂದು ಅಹಮ್ಮಿನ ಸ್ಟೇಟ್ಮೆಂಟ್ ಅಷ್ಟೇ ಆಗುಳಿಯತ್ತೆ. ಸೊ ದಯವಿಟ್ಟು ವೀಕ್ಷಕರೇ ಗಮನ ಇಟ್ಟು ಕೇಳಿ, ವಾಸ್ತವದಲ್ಲಿ ಏನ್ ನಡೀತಾ ಇದೆ ಅಂತ ನಾವು ಒಳಗಡೆ ಹೇಗೆ ಅನುಭವಿಸ್ಬೋದು ಅಂತ ಹೇಳ್ತೀನಿ. ಪಾರ್ವತಿ ಶಿವನನ್ನ ನೋಡಲು ಕಾಶಿಗೆ ಹೋದಳು, ಅಥವಾ ಶಿವ ಕಾಶಿಲಿದ್ದಾರೆ, ಶಿವನ ಮನೆ ಕಾಶಿ. ಇದನ್ನ ನಾವು ಗಮನಿಸಿದಾಗ, ಯಾಕಂದ್ರೆ ನಮ್ಗೆ ಗೊತ್ತಿದೆ ಶಕ್ತಿಪೀಠದಲ್ಲಿ ನಾವು ಅದನ್ನ ಅರ್ಥ ಮಾಡ್ಕೊಳ್ಳೋ ರೀತಿಯಲ್ಲಿ, ಮತ್ತು ವಿಶಾಲಕ್ಷ್ಮನವರು, ಅಮ್ಮನವರು, ಅಥವಾ ಕಾಶಿ ವಿಶ್ವನಾಥ ಈ ತರ ನೋಡಿದ್ರೆ, ಇಲ್ಲಿ ನಾವು ಎನರ್ಜಿ ಮತ್ತು ಕಾನ್ಶಿಯಸ್ನೆಸ್ಸಿನ ಈ ಆಟವನ್ನ, ಸಮಾಗಮವನ್ನ ಅರ್ಥ ಮಾಡ್ಕೊಳ್ಬೇಕು. ದಿ ಜರ್ನಿ ಇನ್ ಸೈಡ್. ನಾವು ಕುಂಡಲಿನಿ ಬಗ್ಗೆ ಮಾತಾಡ್ಬೇಕಾದ್ರೆ ವಿಸ್ತಾರವಾಗಿ ಇದನ್ನು ಹೇಳಿದ್ವಿ. ಆ ಶಕ್ತಿ ತನ್ನ ಪಯಣವನ್ನ, ಜರ್ನಿಯನ್ನ ಇನಿಷಿಯೇಟ್ ಮಾಡ್ಕೊಂಡು ಮೇಲ್ಭಾಗವಾಗಿ ಟ್ರಾವೆಲ್ ಮಾಡ್ತಾ ಹೋಗ್ತಾಳೆ, ಅಲ್ಟಿಮೇಟ್ಲಿ ಮೀಟ್ಸ್ ದಿ ಕಾನ್ಶಿಯಸ್ನೆಸ್ ಹಿಮ್ಸೆಲ್ಫ್ ವಿಚ್ ಇಸ್ ಶಿವ. ಸೊ ಆ ಅರಿವನ್ನ, ಆ ಅಂತರ್ಪ್ರಜ್ಞೆಯನ್ನ, ಜ್ಞಾನವನ್ನ, ಆ ಶಕ್ತಿ ಅಂದ್ರೆ ಶಿವ ಶಕ್ತಿಯನ್ನ ಸಮಾಗಮ ಆಗುವಂತಹ ಒಂದು ಆ ಸ್ಥಿತಿಯನ್ನ, ಜಾಗವನ್ನ, ದಿ ಇಲ್ಯೂಮಿನಿಯಸ್ ಸ್ಟೇಟ್ ಆಫ್ ಸೆಲ್ಫ್ ಅವೇರ್ನೆಸ್ ಅಂತ ಹೇಳ್ತೀವಿ. ಪ್ರಕಾಶಮಾನವಾಗಿ ಹೊಳೆಯುತ್ತಿರುವ ಆ ಅರಿವಿನ ಸ್ಥಿತಿ, ಅದೇ ಕಾಶಿ. ಸೊ ಕಾಶಿ ಎಲ್ಲಿದೆ ಹಾಗಾದ್ರೆ? ಇಲ್ಲೇ ಇದೆ, ನಮ್ಮ ಭ್ರೂ ಮಧ್ಯೆಯಲ್ಲೇ ಇದೆ, ನಮ್ಮ ಆಜ್ಞಾಪುರದಲ್ಲೇ ಇದೆ, ನಮ್ಮ ಆಜ್ಞಾ ಚಕ್ರದಲ್ಲೇ ಇದೆ, ನಮ್ಮ ಮಸ್ತಕದ ಒಳಗಡೆನೇ ಇದೆ, ಅದೇ ಕಾಶಿ. ಸೊ ನಾವ್ ಯಾವಾಗ ಆ ಶಿವಶಕ್ತಿಯ ಸಮಾಗಮವನ್ನ ನಾವು ಜ್ಞಾನ ಮತ್ತು ಅರಿವು, ದ ಡಾನ್ಸ್ ಆಫ್ ದಿ ಫೆಮಿನೈನ್ ಇನ್ ದ ಮ್ಯಾಸ್ಕ್ಲೈನ್, ಯಾಕಂದ್ರೆ ಒಂದಿಲ್ದೆ ಇನ್ನೊಂದು, ಶಿವ ಇಲ್ದೆ ಶಕ್ತಿ, ಶಕ್ತಿ ಇಲ್ದೆ ಶಿವ. ನಾನು ಲಾಸ್ಟ್ ಟೈಮ್ ಹೇಳ್ತಾ ಇದ್ದೆ ಶವ ಅಂತ. ಹಾಗೆ ಜ್ಞಾನ ಇಲ್ದೆ ಶಕ್ತಿ, ಶಕ್ತಿ ಇಲ್ದೆ ಜ್ಞಾನ, ಅದು ಭ್ರಮೆ, ಅದು ಮಾಯೆ, ಡಿಲ್ಯೂಷನ್. ಸೊ ಯಾವಾಗ ನಾವು ಆ ಸ್ಥಿತಿಯನ್ನು ತಲುಪ್ತೀವಿ, ಅದೇ ಕಾಶಿ, ಆ ಜಾಗವೇ ಕಾಶಿ. ಈಗ ಯಾವಾಗ ನಾನು ಆ ಸ್ಟಿಲ್ನೆಸ್ ಅಲ್ಲಿ ಇರ್ತೀನೋ, ಆ ಅವೇರ್ನೆಸ್ ಅಲ್ಲಿ ಇರ್ತೀನೋ, ಆ ಜ್ಞಾನದಲ್ಲಿ ಇರ್ತೀನೋ, ಆ ಭಯಮುಕ್ತವಾದ ಆನಂದಕರವಾದ ಲಿಬ್ರೇಷನ್ ಅಲ್ಲಿ ಇರ್ತೀನೋ. ಸೊ ನಾನು ಆಗ್ಲೇ ಹೇಳಿದಾಗೆ ಮುಕ್ತಿ ಅನ್ನೋದೇನೋ ಬಿಟ್ಬಿಟ್ಟು ಓಡೋಗೋದಲ್ಲ, ಮುಕ್ತಿ ನೀವು ಸತ್ ಮೇಲೆ ಶುರುವಾಗೋದಲ್ಲ.
ನಿಮ್ ಭಯ ಎಂಡ್ ಆದಾಗ ಅನುಭವಿಸುವ ಸ್ಥಿತಿ ಮುಕ್ತಿ ಮೋಕ್ಷ. ಆ ರೀತಿನೇ ನಾವು ಅರ್ಥ ಮಾಡ್ಕೊಳ್ಬೇಕು. ಯಾಕಂದ್ರೆ ಮಾಡೋದೆಲ್ಲ ಮಾಡ್ಬಿಟ್ಟು ಸತ್ತ ತಕ್ಷಣ ನಂಗೆ ಏನೋ ಒಂದು ಸ್ಟೇಟ್ ಕೊಟ್ಬಿಡ್ತಾನೆ ದೇವ್ರು ಅನ್ನೋ ಭ್ರಮೆಗಿಂತ ಇನ್ನೊಂದು ಭ್ರಮೆ ಯಾವುದು ಇರಕ್ ಸಾಧ್ಯನೇ ಇಲ್ಲ. ಸೊ ನಿಮ್ ನಿಜವಾಗ್ಲೂ ಮುಕ್ತಿ ಪಯಣ ಸ್ಟಾರ್ಟ್ ಆಗೋದು ನಿಮ್ ಫಿಯರ್ ಸತ್ತಾಗ. ವೆನ್ ಯುವರ್ ಫಿಯರ್ ಎಂಡ್ಸ್ ಡೈಸ್, ದಟ್ಸ್ ವೆನ್ ದಿ ಜರ್ನಿ ಬಿಗಿನ್ಸ್. ಸೊ ಆ ಸ್ಥಿತಿಯಲ್ಲಿ ಎಲ್ಲಾ ದೇವರು ಉಪಸ್ಥಿತರಿರ್ತಾರೆ. ಯಾವ ದೇವರು? ಗಾಡ್ ಆಫ್ ಕಂಪ್ಯಾಷನ್, ಲವ್, ಫೇತ್, ಸ್ಟ್ರೆಂತ್, ಸೆಲೆಬ್ರೇಷನ್, ಜಾಯ್, ಲಿಬರ್ಟಿ, ಪವರ್, ಇಂಟ್ಯೂಷನ್, ಯು ನೇಮ್ ಇಟ್, ಯು ನೇಮ್ ಇಟ್. ಅದಕ್ಕೆ ಕಥೆಯಲ್ಲಿ ಎಷ್ಟು ಚೆನ್ನಾಗಿ ನಾವು ಬಿಗಿನಿಂಗ್ ಅಲ್ಲಿ ಎಲ್ಲಾ ದೇವರು ಆ ಕಡೆ ಹೋಗ್ಬಿಟ್ರಂತೆ. ಎಷ್ಟು ಚೆನ್ನಾಗಿದೆ ಸರ್ ಕೋರಿಲೇಷನ್. ಅಯ್ಯೋ ದೇವ್ರೆ, ಎಷ್ಟು ಜನ್ಮದ ಪುಣ್ಯಪ್ಪ, ನಾವು ಈ ಧರ್ಮವನ್ನ ಪಾಲಿಸ್ತಾ ಇದೀವಿ, ಇದನ್ನ ಅರ್ಥ ಮಾಡ್ಕೊಳ್ತಾ ಇದೀವಿ, ಇದನ್ನ ಅಧ್ಯಯನ ಮಾಡ್ತಾ ಇದೀವಿ ಅಂತ ಅನ್ಸುತ್ತೆ. ಯಾಕಂದ್ರೆ ನಿಗೂಢದಲ್ಲಿ ನಿಗೂಢವಾಗಿರೋದು, ಎಷ್ಟೋ ಜನ್ಮ ಪ್ರಯತ್ನ ಪಟ್ಟರು ಕಲಿಯಕ್ಕಾಗದಿರೋದು ಕಥೆಯ ಮೂಲಕ, ಒಂದು ಕ್ಷೇತ್ರ ಮಹಿಮೆಯ ಮೂಲಕ ಒಳಗಡೆ ಪ್ರಕಟಗೊಳ್ಳೋಕೆ ಎಂಥ ಸುಲಭ ಮಾರ್ಗವನ್ನು ಓಪನ್ ಮಾಡುತ್ತೆ ಸರ್. ಅಯ್ಯೋ ದೇವ್ರೆ. ಸೊ ಸತತವಾಗಿ ನೀವು ಯಾವಾಗ ಯಾವಾಗ ಪಾರ್ವತಿಯನ್ನ ಶಿವನ ಜೊತೆಯಲ್ಲಿ ನಿಮ್ಮ ಕ್ರಿಯೆಯ ಮೂಲಕ, ಆಚರಣೆಯ ಮೂಲಕ, ವಿಚಾರಗಳ ಮೂಲಕ, ವಿದ್ಯೆಯ ಮೂಲಕ, ಸಾಧನೆಯ ಮೂಲಕ ಮಾಡ್ತಿರೋ ಅಲ್ಲೇ ಕಾಶಿ. ಸೊ ಇದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ಅಂದ್ರೆ ಆಲ್ ಗಾಡ್ಸ್ ರಿಸೈಡ್ ವೇರ್ ದಟ್ ಸ್ಟೇಟ್ ಆಫ್ ಅವೇರ್ನೆಸ್ ಸ್ಟೇಸ್. ಎಲ್ಲರೂ ಅಲ್ಲಿ ಬಂದು ನೆಲೆ ಆಗ್ತಾರೆ. ನೀವು ಆ ಒಂದು ಜಾಗೃತವಾದ ಪ್ರಜ್ಞಾಪೂರ್ವಕವಾದ ಸ್ಥಿತಿಯನ್ನ, ಜೀವನವನ್ನ ಅನುಭವಿಸಿದಾಗ ಅನ್ನೋದನ್ನ ನಾವು ತಿಳಿಬೇಕು. ಅಂದ್ರೆ ಕಾಶಿ ಅನ್ನೋದು ನೀವು ಹೋಗ್ಬೇಕಾಗಿರೋ ಆ ಜಾಗ ಏನಲ್ಲ. ಈಗ ನಮ್ಮ ವೀಕ್ಷಕರಲ್ಲಿ ಎಷ್ಟೋ ಜನಕ್ಕೆ ಹೋಗಕ್ಕಾಗಲ್ಲ, ಸೌಲಭ್ಯ ಇಲ್ಲ. ನೀವು ಅನುಭವಿಸ್ಬೇಕಾಗಿರೋ ಅನುಭವ ಅದು. ಅದನ್ನ ಅರ್ಥ ಮಾಡ್ಕೊಳ್ಳಿ. ಆಗ ನೀವು ಆ ಕಾಶಿಗೆ ಹೋಗ್ಲಿಲ್ಲ ಅಂದ್ರೂ ಶಿವ ಖಂಡಿತ ಬೇಜಾರ್ ಮಾಡ್ಕೊಳ್ಳಲ್ಲ, ನಿಮ್ ಒಳಗಡೆನೆ ಪ್ರಕಟ ಆಗೋಗ್ತಾನೆ. ಅದಕ್ಕೆ ನಾವು ದಕ್ಷಿಣ ಕಾಶಿ ಅಂತ ನಿಮ್ಮ ಮನೆ ಹತ್ರ ಇರಕ್ಕೆ ಸಹಾಯ ಆಗೋ ತರ ಎಷ್ಟು ಜನ ಸಾಧು ಸಂತರು ನಮ್ಮ ಸೌತ್ ಇಂಡಿಯಾಲೇ ಎಷ್ಟೊಂದು ದೇವಸ್ಥಾನಗಳನ್ನ ಇದು ಕಾಶಿ ಅಂತ ಹೇಳಿ ಮಾಡಿದ್ದಾರೆ. ಅಂದ್ರೆ ಕಾಶಿ ತರ, ಇಲ್ಲಿ ಬಂದ್ರೆ ಕಾಶಿ ತರನೇ ಪುಣ್ಯ ಸಿಗತ್ತೆ ಅಂತ. ಸೊ ಅದ್ರ ತಾತ್ಪರ್ಯವನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ಇದು ಎಲ್ಲೋ ಹೋಗೋದಲ್ಲ, ನಾನು ಎಲ್ಲಿಗೆ ಹೋಗಬೇಕು ಅನ್ನೋದನ್ನ ನೆನಪು ಮಾಡ್ಕೊಳ್ಳೋದು ಕಾಶಿ ಯಾತ್ರೆ. ಕಾಶಿಲಿ ನಿಮಗೆ ವಿಶ್ವನಾಥನ ದರ್ಶನದ ಜೊತೆಗೆ ನಿಮಗೆ ಮಹಾತಾಯಿ ಅಂದ್ರೆ ಸತಿ, ಮಹಾಸತಿ, ಎಸ್, ಸತಿ ದೇಹದ ಅಂಗ ಬಿದ್ದಂಥದ್ದು, ಬಲಕಿವಿ ಅನ್ಸುತ್ತೆ, ಬಲಕಿವಿ ಬಿದ್ದಂಥ ಜಾಗ ಅದೇನೇ ವಿಶಾಲಾಕ್ಷಿ ಶಕ್ತಿಪೀಠ ಅಂತ ಕೂಡ ಅಂತಾರೆ. ಅಂದ್ರೆ ಪಾರ್ವತಿ ಅಮ್ಮನವರಿಗೂ ಕಾಶಿಗೂ ಒಂದು ವಿಶೇಷವಾದಂತ ಅನುಬಂಧ. ಇದ್ರ ಬಗ್ಗೆ ಹೌದು ಸರ್. ನಮ್ ಸತಿ ದೇವಿಯ ಆ ಒಂದು ಅನುಭವದ ಕಥೆಗಳನ್ನ ಕೇಳ್ತಾ ಹೋದ್ರೆ ಒಂದೊಂದು ಕಡೆಯೂ ನಿಮ್ಗೆ ಗೊತ್ತಿರೋ ಹಾಗೆ ಒಂದೊಂದು ಶಕ್ತಿಪೀಠಗಳಾಗತ್ತೆ. ಅದೇ ತರ ಇಲ್ಲಿ 2 ತರದ ಕಥೆ ಇದೆ. ಮಣಿಕರ್ಣಿಕಾ ಘಾಟಲ್ಲಿ ನೀವಾಗ್ಲೇ ಹೇಳ್ದಾಗೆ ಅಲ್ಲಿ ಸತತವಾಗಿ ಆ ಚಿತೆಯ ಅಗ್ನಿ ಉರಿತಾನೆ ಇರುತ್ತೆ, ದಗದಗ ಅಂತ ನಿಲ್ಲೋದಿಲ್ಲ ಅಂತೆಲ್ಲ ಹೇಳಿದ್ರಲ್ಲ, ಅಲ್ಲಿ 2-3 ತರದಿದೆ. ನಾನು ಹೇಳ್ತೀನಿ ಅದ್ರ ತಾತ್ಪರ್ಯ ಏನೋ, ನಾನು ಆಮೇಲೆ ಅರ್ಥ ಮಾಡ್ಕೊಳ್ಳೋಣ. ಸೊ ಒಂದು ರೀತಿಯಲ್ಲಿ ನೋಡೋದಾದ್ರೆ, ಒಮ್ಮೆ ಪಾರ್ವತಿ ಓಲೆ ಕಳೆದೋಯ್ತಂತೆ. ಆಗ ಹುಡುಕಬೇಕು ಅಂತ ಕೆಲವರು ಹೇಳ್ತಾರೆ, ಶಿವನೇ ಹುಡ್ಕಕ್ ಹೋದ್ರು, ಭೂಮಿನ ಅಗಿತಾ ಹೋದ್ರು ಅಂತೆಲ್ಲ ಹೇಳ್ತಾರೆ. ಇನ್ನೊಂದು ಕಥೆಯಲ್ಲಿ ವಿಷ್ಣುವನ್ನ ಕಳಿಸ್ತಾನಂತೆ ಶಿವ. ಇನ್ನೊಂದು ರೀತಿಯ ಕಥೆಯಲ್ಲಿ ಓಲೆ ಕಳೆದೋಗಿದ್ಯಪ್ಪ, ಹೋಗಪ್ಪ ಹುಡ್ಕೊಂಡ್ ಬನ್ನಿ ಅಂತ. ಸೊ ಅವ್ರು ಅಗಿತಾ ದೊಡ್ಡ ಹಳ್ಳ ಆಗೋಯ್ತಂತೆ ಭೂಮಿಲಿ. ಬಟ್ ಅಗಿಬೇಕಾರೆ ಪಾಪ ಸುಸ್ತಾಯ್ತಲ್ಲ, ವಿಷ್ಣುವಿನ ಬೆವರೆಲ್ಲ ತುಂಬ ಹೋಯ್ತಂತೆ ಅಲ್ಲಿ. ಅದಕ್ಕೆ ಅಯ್ಯೋ ನಿಂದೇ ಶಕ್ತಿ ತುಂಬಿದೆ, ಇಲ್ಲಿ ನೀನೇ ಇದ್ದು ಬಿಡು, ಇದು ಮಣಿಕರ್ಣಿಕಾ ಘಾಟ್, ನೀನೇ ಇಲ್ಲಿ ಆಶೀರ್ವಾದ ಮಾಡು ಇಲ್ಲಿ ಬಂದವ್ರಿಗೆಲ್ಲ ಅಂತ ಹೇಳಿದ್ರಂತೆ. ಆದ್ರೆ ಆ ಓಲೆ ಕದ್ದಿಡ್ಕೊಂಡಿದ್ರಂತೆ ಕೆಲವರು. ಅವರಿಗೆ ಶಾಪ ಕೊಟ್ಟು, ನೀವು ಇಲ್ಲಿ ಈ ತರ ಚಿತೆಯನ್ನ ಕಾವಲು ಕಾಯೋರು, ಅದಕ್ಕೆ ಅಗ್ನಿಸ್ಪರ್ಶ ಮಾಡೋರಾಗಿ ನೀವು ಇಲ್ಲೇ ಇರಿ, ನೀವು ಎಷ್ಟೇ ಜನ್ಮ ಬಂದ್ರು ಅಂತ ಶಿವ ಶಾಪ ಕೊಟ್ರು ಅಂತ ಹೇಳ್ತಾರೆ. ಮತ್ತು ಮೊದಲನೆಯ ಚಿತೆಯ ಬೆಂಕಿಯನ್ನ ಸಾಕ್ಷಾತ್ ಶಿವನೇ ಹೊತ್ಸಿರೋದು ಅಂತ ಕೂಡ ಹೇಳ್ತಾರೆ. ಅದಕ್ಕೆ ಎಷ್ಟೋ ಜನ ಬಂದ್ರು ಹೋದ್ರು, ಏನೇನೋ ಆಗೋಯ್ತು, ಎಂತೆಂಥದೋ ಪ್ರಳಯ ಆಯ್ತು. ಆದ್ರೆ ಈಗ್ಲೂ ಕೂಡ ಪ್ರಳಯ ಅನ್ನೋದನ್ನು ನಾವು ಡೀಟೇಲ್ ಆಗಿ ಅರ್ಥ ಮಾಡ್ಕೊಳ್ಬೇಕಾದ್ರೆ, ಪ್ರಳಯ ಅಂದ ತಕ್ಷಣ ಬೇರೆನೋ ಅನ್ಕೊಳ್ತಾರೆ ಜನ. ಇನ್ನೊಮ್ಮೆ ಮಾತಾಡೋಣ ಅದ್ರ ಬಗ್ಗೆ. ಸೊ ಅದು ಆಗ್ತಾ ಇದ್ರೂ ಕೂಡ ಸತತವಾಗಿ ಅಲ್ಲಿ ಅಗ್ನಿ ಉರಿತಾ ಇರುತ್ತೆ. ಇವತ್ತಿಗೂ ನೀವು ಹೋಗಿ ನೋಡ್ಬೋದು, ಸತ್ಯಹರಿಶ್ಚಂದ್ರ ಘಾಟು, ಮಣಿಕರ್ಣಿಕಾ ಘಾಟಲ್ಲಿ ದಗ ಅಂತ ಅದು ಉರಿತಾನೆ ಇರುತ್ತೆ. ಅಲ್ಲಿ ಎಷ್ಟೋ ದೇವಾದೇವತೆಗಳು ಬರ್ತಾರೆ ಅಲ್ಲಿ ಹೇಳಿ ತುಂಬಾ ವಿಶೇಷವಾದ ಒಂದು ಪ್ರಾಮುಖ್ಯತೆಯನ್ನ ಕೊಡ್ತಾರೆ ಅಲ್ಲಿ. ಸತ್ಯಹರಿಶ್ಚಂದ್ರ ಘಾಟದಂತೂ ನಿಮ್ಗೆ ಗೊತ್ತೇ ಇರುತ್ತೆ. ನಮ್ಮ ಸತ್ಯಹರಿಶ್ಚಂದ್ರ ಕಥೆಯನ್ನ ನಾವು ಮನೆಯಲ್ಲೂ ಕೇಳಿರ್ತೀವಿ. ಆ ಕಥೆ ರೋಮಾಂಚನಕರವಾದ ಕಥೆಯನ್ನ, ಸತ್ಯದ ಪ್ರಾಮುಖ್ಯತೆ ಮತ್ತೆ ನೋಡಿ ಆ ಕಥೆಯ ಮೂಲಕ ಅದೇ ಜಾಗದಲ್ಲಿ ನಮಗೆ ಅಲ್ಲಿ ಸಿಗತ್ತೆ. ಇದು ಒಂದಾದ್ರೆ ಸತಿದೇವಿಯ ಕಿವಿಯ ಭಾಗ ಅಲ್ಲಿ ಬಿತ್ತು, ಮತ್ತು ಆ ರೀತಿಯಾಗಿ ಅಲ್ಲಿ ಮಣಿಕರ್ಣಿಕಾ ಘಾಟಿಗೆ ಸಂಬಂಧಪಟ್ಟ ಹಾಗೆ ಕಥೆಯನ್ನ ನಾವು ನೋಡ್ತಾ ಹೋಗಬಹುದು. ಸೊ ಇಲ್ಲಿ ಅಂದ್ರೆ
ಇಲ್ಲಿ ಆ ಚಿತೆ ಮತ್ತು ಅಲ್ಲಿ ಸುಳ್ಳು ಹೇಳಿದವರು, ಕಳ್ತನ ಮಾಡಿದವರು ಮತ್ತು ಅನಂತವಾದ ಅನಂತತೆಯನ್ನ, ಅಂದ್ರೆ ಸಾವೇ ಕೊನೆಯಲ್ಲಪ್ಪ, ಅಲ್ಲಿ ಅನಂತತೆಯ ಪ್ರತಿಬಿಂಬವಾಗಿ ಆ ವಿಷ್ಣುವಿನ ಉಪಕಥೆಯನ್ನು ಒಳಗಡೆ ಸೇರಿಸ್ಕೊಳ್ಳುವಂಥದ್ದು, ಇದೆಲ್ಲ ನೋಡ್ತಾ ಹೋದ್ರೆ ಹೇಗನ್ಸುತ್ತೆ ಅಂದ್ರೆ ಕಾಶಿಯೇ ಒಂದು ಸಮುದ್ರ. ಇಲ್ಲಿ ನಮ್ಮ ಸಾವು, ಬದುಕು, ಪ್ರಳಯ ಇದೆಲ್ಲ ಒಂದು ಸಣ್ಣ ಅಲೆ, ಸುಮ್ಮನೆ ಹಿಂಗೆ ಸಮುದ್ರದ ಅಲೆ ಎಸತಿ ಬರುತ್ತೆ ಹೋಗುತ್ತೆ, ಸುಮ್ಮನೆ ಹಿಂಗೆ ಬಂದು ಹೋಗೋ ತರ ಕಾಣಿಸುತ್ತೆ ದೂರದಿಂದ ನೋಡಿದ್ರೆ. ಆ ತರ ನಮ್ಮ ಬದುಕು, ನಮ್ಮ ಸಾವು ಒಂದು ಅಲೆ ತರ ಹಿಂಗ್ ಬಂದು ಹೋಗುತ್ತೆ. ಆದ್ರೆ ಕಾಶಿಯ ಪರಮ ಜ್ಞಾನದ ಬೆಳಕು ಅನಂತವಾಗಿ ಅಲ್ಲಿ ಉರಿತಾ ಇರುತ್ತೆ ಅನ್ನೋದನ್ನ ನಮಗೆ ಆ ರಹಸ್ಯವನ್ನ ತೋರಿಸ್ಕೊಡುತ್ತೆ. ಅದ್ಭುತ ಅಲ್ಲ ಸರ್? ಸರ್ ಇಲ್ಲ, ಇದು ನನ್ನ ಸೌಭಾಗ್ಯ. ಅದರಲ್ಲೂ ನಾನು ಹೇಳಿದಾಗೆ ನಾಳೆ ನಾವು ಕಾಶಿಗೆ ಹೋಗ್ತಾ ಇದೀವಿ ಅಂದಾಗ ಈಗ ಈ ತರ ವಿಸ್ತಾರವಾಗಿ ಮಾತಾಡೋದು ನನಗೆ ಇದು ಪ್ರಾಬ್ಲಮ್. ನಾವು ಹೇಳ್ತೀವಲ್ಲ ಆಧ್ಯಾತ್ಮ ಹೇಗೆ ಅಂದ್ರೆ ಇದು ನನಗೆ ಹೇಳ್ತಾ ಇದ್ದಾರೆ, ನನಗೆ ಹೇಳ್ತಾ ಇರೋದು ಅಂತ ಪ್ರತಿಯೊಬ್ಬರಿಗೂ ಅನ್ಸುತ್ತೆ. ಈಗ ಅಷ್ಟು ಲಕ್ಷ ಜನ ನೋಡೋರು ಎಲ್ಲರಿಗೂ ಹಾಗೆ ಅನ್ಸುತ್ತೆ. ಅದೇ ಆಧ್ಯಾತ್ಮ ಸರ್. ದಟ್ ಈಸ್ ದ ಡಿವೈನ್ ಪ್ಲೇ ಆಫ್ ದ ಡಿವೈನ್ ಮದರ್. ಸೊ ನನ್ನ ಸೌಭಾಗ್ಯ ಇದು. ಥ್ಯಾಂಕ್ ಯು ಸೋ ವೆರಿ ಮಚ್ ಫಾರ್ ದಿಸ್ ಆಪರ್ಚುನಿಟಿ. ಅಂಡ್ ವೀಕ್ಷಕರಿಗೂ ಹೇಳ್ತೀನಿ, ಇಲ್ಲಿ ನನ್ನ ಪರ್ಸನಲ್ ಅನುಭವದಲ್ಲಿ ಹಲವಾರು ಆ ಡಿವೈನ್ ಫ್ಲೇವರ್ಸ್ನ ನಾನು ತೊಗೊಂಡು ಬರೋಕ್ಕೆ ಟ್ರೈ ಮಾಡಿದ್ದೀನಿ. ಯಾಕಂದರೆ ಎಷ್ಟೋ ಜನ ಸಾವಿನ ತುದಿಯಲ್ಲಿರೋ ಟ್ರೀಟ್ಮೆಂಟ್ಗೆ ಬಂದಿರೋರು ಇದ್ದಾರೆ, ದುಃಖದಲ್ಲಿ ಅನುಭವಗಳನ್ನು ಹೇಳ್ಕೊಂಡವ್ರು ಇದ್ದಾರೆ. ನನ್ನ ವೈಯಕ್ತಿಕ ಅನುಭವಗಳನ್ನು ನಾನು ಅನುಭವಿಸಿದಾಗ ಅದನ್ನೆಲ್ಲ ನೋಡಿ ಮತ್ತೆ ಈ ಆಧ್ಯಾತ್ಮಿಕ ಅನುಭವದಲ್ಲಿ ನನ್ನ ಒಂದು ಮೆಡಿಟೇಟಿವ್ ಎಕ್ಸ್ಪೀರಿಯನ್ಸಸಲ್ಲಿ ಅದನ್ನು ಯಾವ ಥರ ನಾನು ಎಕ್ಸ್ಪ್ರೆಸ್ ಮಾಡಬಹುದೋ, ನನ್ನ ಉದ್ದೇಶ ಇಷ್ಟೇ. ಸಾಮಾನ್ಯರಲ್ಲಿ ಅತಿ ಸಾಮಾನ್ಯರಿಗೂ ನಿಜವಾದ ಕಾಶಿ ಯಾತ್ರೆ ಅಂದ್ರೆ ಏನು ಅಂತ ತಿಳ್ಕೊಳ್ಳೋದು, ಮತ್ತು ಅಲ್ಲಿ ಹೋದಾಗ ಯಾವ ತರ ಓಪನ್ ಆಗ್ಬೇಕು, ಆ ಬಡ್ ಹೇಗೆ ಈ ತರ ಹೂವ ತರ ಅರಳಬೇಕು ಅನ್ನೋ ಒಂದು ಪ್ರಯತ್ನದಲ್ಲಿ ನಾನು ಇದನ್ನ ಹೇಳಿದೆ. ಗೊತ್ತಿಲ್ಲದೇನೋ ಏನಾದ್ರೂ ಒಂದ್ ಸ್ವಲ್ಪ ಆ ಕಡೆ ಆಗಿದ್ರೆ ದಯವಿಟ್ಟು ನನ್ನನ್ನು ಕ್ಷಮಿಸಿ. ನಾನು ಇನ್ನು ಪುಟ್ಟ ಹುಡುಗಿ, ಇದ್ರ ಬಗ್ಗೆ ತಿಳ್ಕೊಳ್ತಾ ಇರುವಂತ ಒಂದು ಮುಗ್ಧ ಜೀವ. ಅದರಿಂದ ನೀವು ನನಗೆ ಹೇಳಿ ಇನ್ನೇನಾದ್ರೂ ಇದ್ರೆ ಈ ತರ ಆ ತರ ಅಂತ ನನಗೆ ತಿಳಿಸ್ಕೊಡಿ. ಅಂಡ್ ಥ್ಯಾಂಕ್ ಯು ವೆರಿ ಮಚ್ ಒನ್ಸ್ ಅಗೇನ್ ಸರ್. ಕಾಶಿ ವಿಶ್ವನಾಥೇಶ್ವರ ನಮ್ಮೆಲ್ಲರಿಗೂ ಆ ಜ್ಞಾನದ ಬೆಳಕನ್ನ ಇನ್ನು ಪ್ರಜ್ವಲವಾಗಿ ಈ ವರ್ಷ ಬೆಳಗು ಹಾಗೆ ಮಾಡಲಿ. ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಸರ್. ಇಷ್ಟೊತ್ತು ನೀವು ಕಾಶಿ ಬಗ್ಗೆ ಹೇಳ್ಬೇಕಂದ್ರೆ ಹೇಗಿತ್ತು ಅಂದ್ರೆ, ನಾನು ಕಾಶಿಯಲ್ಲಿ ಕೂತಿದ್ದೀನಿ, ಕಾಳಭೈರವನ್ನ ನೋಡಿದೆ, ಇಲ್ಲಿ ಅಮ್ಮನವ್ರನ್ನ ನೋಡಿದೆ, ವಿಶ್ವನಾಥನ ದರ್ಶನ ಆಯಿತು. ವಾವ್, ಅದ್ಭುತ ಈ ಜರ್ನಿ ಅಂತೂ. ಥ್ಯಾಂಕ್ ಯು ಸೋ ಮಚ್. ಮನಸ್ಪೂರ್ವಕವಾಗಿ ಥ್ಯಾಂಕ್ ಯು ಸೋ ಮಚ್ ಪಾಡ್ಕಾಸ್ಟ್ ಅಲ್ಲಿ ನಿಮ್ಮ ನಾಲೆಜ್ನ ಶೇರ್ ಮಾಡಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ವೆರಿ ಮಚ್.